ಹೆಲೋ ಸ್ಟೂಡೆಂಟ್ಸ್. ಸೊ ನಿಮ್ದು ಕಮ್ಯುನಿಟಿ ಪೋಸ್ಟಲ್ಲಿ PW ಪೇಪರ್ನ ಅಪ್ಲೋಡ್ ಮಾಡಿದ್ವಿ. ಐ ಹೋಪ್ ನೀವೆಲ್ಲರೂ ಆ PW ಪೇಪರ್ನ ನೀವು ಸಾಲ್ವ್ ಮಾಡಿದ್ದೀರಾ. ಮಾಡ್ದಲೇ ಇದ್ರೆ ಕೆಲವೊಂದು ಡೌಟ್ಸ್ ಇದ್ರೆ ಇಲ್ಲಿ ಕ್ಲಾರಿಫೈ ಮಾಡ್ಕೊತಾ ಹೋಗೋಣ. ಸೊ ವಿತೌಟ್ ಟೈಮ್ ವೇಸ್ಟ್ ಲೆಟ್ ಸ್ಟಾರ್ಟ್. ಸೊ ಪಾರ್ಟ್ ಎ ಅಲ್ಲಿ ನಾವು ನೋಡಿದ್ವಿ, ದಟ್ ಈಸ್ 2 ಪಾರ್ಟ್ಸ್ ಅಲ್ಲಿ ಡಿವೈಡ್ ಆಗಿದೆ. ಫಸ್ಟ್ ಈಸ್ ಚೂಸ್ ದ ಕರೆಕ್ಟ್ ಆನ್ಸರ್ ಅಂಡ್ ನೆಕ್ಸ್ಟ್ ಒನ್ ಈಸ್ ಫಿಲ್ ಅಪ್ ದ ಬ್ಲಾಂಕ್ಸ್. ಚೂಸ್ ದ ಕರೆಕ್ಟ್ ಆನ್ಸರ್ ನೋಡ್ಕೊತಾ ಹೋಗೋಣ. ಸೊ ಕ್ವೆಶ್ಚನ್ ನಂಬರ್ 1 ಏನಿತ್ತು, to get n type of semiconductor from silicon, it should be doped with a substance with valence. So ಎಷ್ಟು ವೇಲೆನ್ಸ್ ಇರೋ ಒಂದು ಆಟಮ್ ಇಂದ ನಾವು ಡೋಪಿಂಗ್ ಮಾಡಬೇಕಾಗಿದೆ ಟು ಗೆಟ್ n ಟೈಪ್ ಆಫ್ ಸೆಮಿಕಂಡಕ್ಟರ್ ಅಂತ ಇದೆ. ಸೊ ಸೆಮಿಕಂಡಕ್ಟರ್ ಅಲ್ಲಿ ನಮಗೆ ಗೊತ್ತಿತ್ತು 2 ಟೈಪ್ಸ್ ಇತ್ತು ಅಂತ. ಸೆಮಿಕಂಡಕ್ಟರ್ ಯಾವ್ಯಾವ ಟೈಪ್ಸ್ ಇದ್ದಿದ್ದು? P ಟೈಪ್ ಅಂಡ್ N ಟೈಪ್. N ಟೈಪ್, P ಟೈಪ್ ಬಂದ್ಬಿಟ್ಟು ಟ್ರೈವೇಲೆಂಟ್ ಆಗಿತ್ತು. N ಟೈಪ್ ಬಂದ್ಬಿಟ್ಟು ನಿಮ್ಮದು ಪೆಂಟಾವೇಲೆಂಟ್ ಆಗಿತ್ತಲ್ವಾ? ಹೇಗೆ ಮ್ಯಾಮ್ ಅಂತ ಕೇಳ್ತೀರಾ. ನೋಡಿ, ಸೆಮಿಕಂಡಕ್ಟರ್ ಬಂದ್ಬಿಟ್ಟು ಯೂಶಲಿ ಗ್ರೂಪ್ ನಂಬರ್ 14 ಇರುತ್ತೆ. P ಅಂದ್ರೆ ಏನು? ಪ್ರೀವಿಯಸ್. ಸೊ ಪ್ರೀವಿಯಸ್ ಗ್ರೂಪ್ ಅಂದ್ರೆ ಏನಾಗಿರ್ಬೇಕು ನಿಮ್ಮದು? ಗ್ರೂಪ್ 13 ಆಗಿರಬೇಕು. ಎನ್ ಅಂದ್ರೆ ಏನು? ನೆಕ್ಸ್ಟ್ ಗ್ರೂಪ್. ನೆಕ್ಸ್ಟ್ ಗ್ರೂಪ್ ಯಾವ್ದಾಗಿರ್ಬೇಕು? ದಟ್ ಈಸ್ ಗ್ರೂಪ್ 15. ಅಂಡ್ ಗ್ರೂಪ್ 15 ಅಲ್ಲಿ ವೇಲೆನ್ಸಿ ಎಷ್ಟಿರುತ್ತೆ? 5 ಇರುತ್ತಲ್ವಾ? ಸೊ ಕ್ವಶನ್ಗೆ ಆನ್ಸರ್ ಏನು? 5 ಆಗಿರುತ್ತೆ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಎಕ್ವಿಯಸ್ ಸೊಲ್ಯೂಷನ್ ಶುಡ್ ಹ್ಯಾವ್ ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್? ಸೊ ಈ ಕೊಟ್ಟಿರೋ ಸೊಲ್ಯೂಷನ್ಸ್ ಅಲ್ಲಿ ಯಾವ್ದ್ರದ್ದು ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಇದೆ ಅಂತ ಕೇಳ್ತಿರೋದು. ಹೈಯೆಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಬಂದಾಗ, ಸೊ ನಮಗೆ ಗೊತ್ತಿದೆ ಡೆಲ್ಟಾ TB ಏನಾಗಿರುತ್ತೆ? ಬಾಯ್ಲಿಂಗ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು I ಇಂಟು ಮೊಲಾಲಿಟಿ M. KF ತೆಗೆದುಬಿಡ್ತೀವಿ ನಾವು, KB ತೆಗೆದುಬಿಡ್ತೀವಿ, ಎಬಿಲೋಸ್ಕೋಪಿಕ್ ಕಾನ್ಸ್ಟೆಂಟ್ನ. ಬರೀ ಮೊಲಾಲಿಟಿ ಆ್ಯಂಡ್ ನಾನೇನು ಮಾಡ್ತೀನಿ, I ವ್ಯಾಲ್ಯೂ ವ್ಯಾಂಟ್ ಆಫ್ ಫ್ಯಾಕ್ಟರ್ನ ನೋಡ್ಕೊತೀನಿ. ಸೊ ಮೊಲಾಲಿಟಿಗೆ ತಗೊತಾ ಹೋದರೆ ಇಲ್ಲಿ ಮೊಲಾರಿಟಿ ಎಲ್ಲಾದ್ರದ್ದು ಸೇಮ್ ಇದೆ ಕಾನ್ಸಂಟ್ರೇಷನ್. ಸೊ ಕಾನ್ಸಂಟ್ರೇಷನ್ ಕನ್ಸಿಡರಿಗೆ ಬರಲ್ಲ, ಬರೀ ವ್ಯಾಂಟ್ ಆಫ್ ಫ್ಯಾಕ್ಟರ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ವ್ಯಾಂಟ್ ಆಫ್ ಫ್ಯಾಕ್ಟರ್ ಡಿಸೋಸಿಯೇಷನ್ ಆದಾಗ ಏನಾಗುತ್ತೆ ನೋಡೋಣ. ಸೊ ಇದು ಡಿಸೋಸಿಯೇಟ್ ಆದರೆ Na ಪ್ಲಸ್ OH ಮೈನಸ್ ಅಯಾನ್ ಬರುತ್ತೆ. ಇದು 2Na ಪ್ಲಸ್ SO4 2 ಮೈನಸ್ ಅಯಾನ್ 1 ಬರುತ್ತೆ. ಇದರಲ್ಲಿ NH4 ಪ್ಲಸ್ NO3 ಮೈನಸ್ ಅಯಾನ್ ಬರುತ್ತೆ. ಇದರಲ್ಲಿ K ಪ್ಲಸ್ NO3 ಮೈನಸ್ ಅಯಾನ್ ಬರುತ್ತೆ. ಸೊ I ವ್ಯಾಲ್ಯೂ ನೋಡ್ಕೊಂತ ಹೋದ್ರೆ ಏನು ಬರುತ್ತೆ? ಸೊ ಇದ್ರದ್ದು I ವ್ಯಾಲ್ಯೂ ಬಂದ್ಬಿಟ್ಟು 1 2 2 ಬರುತ್ತೆ. ಇದರಲ್ಲಿ 2 1 3 ಬರುತ್ತೆ. ಇದರಲ್ಲಿ 1 1 2, ಇದರಲ್ಲಿ 1 1 2. ಸೊ ಹೈಯೆಸ್ಟ್ I ವ್ಯಾಲ್ಯೂ ಯಾವ್ದಿಕ್ಕಿರೋದು? ದಟ್ ಈಸ್ 3 ಆ್ಯಂಡ್ ದಟ್ ಈಸ್ ಫಾರ್ ಆಪ್ಷನ್ ನಂಬರ್ B. 1.0 molar Na2SO4 sodium sulfate. Next question, value of Henry's constant increases with increase in temperature, decreases with decrease in temperature, remains constant, first increases then decreases. ಸೊ ಟೆಂಪರೇಚರ್ ಮೇಲ್ಗಡೆ ನಿಮ್ಮದು ಹೆನ್ರೀಸ್ ಕಾನ್ಸ್ಟೆಂಟ್ ಯಾವ ಥರ ಡಿಪೆಂಡ್ ಆಗಿರುತ್ತೆ. ಸೊ ನಾನು ಇದು ಮಾಡಬೇಕಾದ್ರೆ ಚಾಪ್ಟರ್ ಕ್ಲಿಯರ್ ಆಗಿ ಹೇಳಿದೆ. ದಟ್ ಈಸ್ ನನ್ನ ಹೆನ್ರೀಸ್ ಕಾನ್ಸ್ಟೆಂಟ್ ಏನಾಗಿದೆ? ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಆಗಿದೆ. ಪ್ರೆಷರ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದ್ರೆ ಆ್ಯಂಡ್ ಟೆಂಪರೇಚರ್ಗೆ ಏನಾಗಿರುತ್ತೆ? ಒಂದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಸೊ ಇದೆರಡು ಪಾಯಿಂಟ್ನ ನಾನು ನಿಮಗೆ ಹೇಳಿದ್ದೆ. ದಟ್ ಈಸ್ ಹೆನ್ರೀಸ್ ಕಾನ್ಸ್ಟೆಂಟು ಪ್ರೆಷರ್ ಇನ್ಕ್ರೀಸ್ ಮಾಡ್ತಾ ಮಾಡ್ತಾ ಏನಾಗ್ತಿರುತ್ತೆ? ನಿಮ್ಮದು ಹೆನ್ರೀಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಿರುತ್ತೆ. ಆ್ಯಂಡ್ ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತಿದ್ರೆ ಹೆನ್ರೀಸ್ ಕಾನ್ಸ್ಟೆಂಟು ಇನ್ಕ್ರೀಸ್ ಆಗ್ತಿರುತ್ತೆ. ಸೊ ಆಪ್ಷನ್ ನಂಬರ್ A ವಿಲ್ ಬಿ ಅ ಕರೆಕ್ಟ್ ಆಪ್ಷನ್. Next, the quantity of charge required to obtain 1 mole of aluminium from Al2O3. So Al2O3 ಇಂದ ನಾನು 1 mole ಆಫ್ ಅಲ್ಯೂಮಿನಿಯಂಗೆ ಎಷ್ಟು ಎಲೆಕ್ಟ್ರಿಸಿಟಿ ಬೇಕು ಅಂತ ಕೇಳ್ತಾರೆ. ಎಷ್ಟು ಫ್ಯಾರಡ್ ಎಲೆಕ್ಟ್ರಿಸಿಟಿ ಬೇಕು? ಸೊ ಫಸ್ಟ್ ನನಗೇನು ಅರ್ಥ ಆಗಬೇಕು, Al2O3 ಅಲ್ಲಿ ಅಲ್ಯೂಮಿನಿಯಮ್ದು ಆಕ್ಸಿಡೇಷನ್ ಸ್ಟೇಟ್ ಏನಿರೋದು ಅಂತ. ಸೊ Al2O3 ಅಲ್ಲಿ ನಾನು ಸಪ್ರೇಟ್ ಔಟ್ ಮಾಡಿದ್ರೆ ನಾನು ಸುಮ್ಮನೆ ಏನು ಹೇಳ್ಬೋದು? ನಾನು ಓಕೆ 2 ಅಲ್ಯೂಮಿನಿಯಂ 3+ ನಾನು ಮಾಡ್ಕೊಬೋದು. ಆ್ಯಂಡ್ ಇನ್ನೇನು ಮಾಡ್ಬೋದು? 3O2 ಮೈನಸ್ ಮಾಡ್ಬೋದು. ರೈಟ್, ದಿಸ್ ಇಸ್ ದ ಡಿಸೋಸಿಯೇಷನ್. ಈ ಥರ ಆಗುತ್ತೆ. ನನಗೇನು ಕೇಳಿರೋದು? ಅಲ್ಯೂಮಿನಿಯಂ ಬಗ್ಗೆ ಕೇಳಿರೋದು. ಸೊ ಇದರಲ್ಲಿ ನೋಡಿದಾಗ ನನಗೆ ನೋಡಿ, ಸೊ 2 ಅಲ್ಯೂಮಿನಿಯಂ
3 ಪ್ಲಸ್ ನಾನೇನು ಮಾಡಬೇಕು, ಅಲ್ಯೂಮಿನಿಯಂ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಎಷ್ಟು ಎಲೆಕ್ಟ್ರಾನ್ಸ್ನ ನಾನು ಆ್ಯಡ್ ಮಾಡಬೇಕಾಗುತ್ತೆ, 3 2 6 ಎಲೆಕ್ಟ್ರಾನ್ಸ್. ಇದು ಸೇರಿ ನನಗೆ 2 ಅಲ್ಯೂಮಿನಿಯಂ ಕೇಳ್ತಾರೆ. ನನಗೆ ಕೇಳಿರೋದೇನು 1 ಮೋಲಿಗೆ. ಸೊ ನೋಡಿ 1 ಮೋಲ್ ಆಫ್ ಎಲೆಕ್ಟ್ರಾನಿಗೆ ಯಾವತ್ತೇ ಆಗಲೂ 1 ಮೋಲ್ ಆಫ್ ಎಲೆಕ್ಟ್ರಾನಿಗೆ 1 ಫ್ಯಾರಡ್ ಎಲೆಕ್ಟ್ರಿಸಿಟಿ ಬೇಕು. ಆಯಿತಾ, ಇದರಲ್ಲಿ 2 ಅಲ್ಯೂಮಿನಿಯಂ ಇರೋದ್ರಿಂದ 1 ಅಲ್ಯೂಮಿನಿಯಂಗೆ ಎಷ್ಟು ಬೇಕಾಗತ್ತೆ, 3 ಎಲೆಕ್ಟ್ರಾನ್ಸ್ ಬೇಕಾಗತ್ತಾ ಅಲ್ಯೂಮಿನಿಯಂ. ಸೊ 3 ಮೋಲ್ಸ್ ಆಫ್ ಎಲೆಕ್ಟ್ರಾನ್ಗೆ ಎಷ್ಟು ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ, 3 ಫ್ಯಾರಡ್ ಎಲೆಕ್ಟ್ರಿಸಿಟಿ. ಸೊ ಆನ್ಸರ್ ವಿಲ್ ಬಿ ಆಪ್ಷನ್ ನಂಬರ್ ಸಿ, 3 ಫ್ಯಾರಡ್ಸ್. ಅಕಾರ್ಡಿಂಗ್ ಟು ಅರ್ಹೀನಿಯಸ್ equation of rate constant, K is equal to A E exponential to the power of minus EA divided by RT. Which one of the following option represent the graph of ln K versus ln 1 by T? So ನಂದು ಅರ್ಹೀನಿಯಸ್ ಕಾನ್ಸ್ಟೆಂಟ್ ಏನು ಕೊಟ್ಟಿದ್ದಾರೆ, K is equal to A e to the power of minus EA divided by RT. ಗ್ರಾಫ್ ಯಾವ್ದ್ರ ಬಗ್ಗೆ ಕೇಳಿರೋದು ನನಗೆ, ಸೊ ln K versus 1 divided by T, ರೈಟ್, ವರ್ಸಸ್ 1 divided by T. ಇದರಲ್ಲಿ ಏನು ಮಾಡಿದ ನೋಡಿ, ಸೊ y ಆಕ್ಸಿಸಲ್ಲಿ ln K ಇದೆ, ದಟ್ ಈಸ್ ಇದು y, ಇದು x ಆಕ್ಸಿಸಲ್ಲಿದೆ. ಇವಾಗ ನಾನು ಏನು ಮಾಡಬೇಕು, ಇದನ್ನು ln K ಕೇಳಿರೋದ್ರಿಂದ ಲಾಗ್ ಮಾಡ್ತೀನಿ, ನಾನು ಮಲ್ಟಿಪ್ಲೈ ln K is equal to ln of A e to the power of minus EA divided by RT. ನನಗೆ ಒಂದು ಗೊತ್ತಿದೆ, ದಟ್ ಈಸ್ ln m ಇಂಟು n ಏನಾಗಿರುತ್ತೆ, ದಟ್ ವಿಲ್ ಬಿ ln m ಪ್ಲಸ್ ln n ಆಗಿರುತ್ತೆ. ಇನ್ನೊಂದು ಏನು ಗೊತ್ತಿದೆ ನನಗೆ, ln e to the power of A ಏನಾಗಿರುತ್ತೆ, ಇಟ್ ವಿಲ್ ಬಿ A ಆಗಿರುತ್ತೆ. ಇವೆರಡು ಕಂಡೀಷನ್ ಗೊತ್ತಿರಬೇಕು. ಸೊ ಇವಾಗ ಏನು ಮಾಡ್ತೀರಾ, ಇದನ್ನು ನಾನು ಬರೆದ್ರೆ ln K is equal to ln A ಪ್ಲಸ್ ln e to the power of minus EA divided by RT. ಸೊ ln EA to the divided by RT ಏನಾಗಿರುತ್ತೆ, ಇಟ್ ವಿಲ್ ಬಿ ln K ln A minus EA divided by RT. ನಾನೇನು ಮಾಡಬೇಕು, ಇವಾಗ ಈಕ್ವೇಟ್ ನಾನು ಮಾಡಬೇಕು, ಈಕ್ವೇಷನ್ y is equal to mx plus c. ಸೊ ಇದನ್ನು ನಾನು ಸ್ವಲ್ಪ ಈ ಥರ ಬರೀದಲ್ಲ, ln K is equal to minus EA divided by R 1 divided by T ಪ್ಲಸ್ ln A ಬರೀತೀನಿ. ಸೊ ಸ್ಟ್ರೇಟ್ ಲೈನ್ ಈಕ್ವೇಷನ್ ಏನು, y is equal to m x ಪ್ಲಸ್ c. x ಏನಾಗಿತ್ತು ನಂದು 1 divided by T ಆಗಿತ್ತಾ, 1 divided by T ಇದೆ. y ಏನಾಗಿತ್ತು, ln K ಆಗಿತ್ತಾ, ln K ಇದೆ. ಸ್ಲೋಪ್ ಏನಾಗಿದೆ, ಪಾಸಿಟಿವ್ ಇಲ್ಲ ನೆಗೆಟಿವ್ ಇದೆ. ಸೊ ನೆಗೆಟಿವ್ ಸ್ಲೋಪ್ ಅಂದರೆ ಡಿಕ್ರೀಸಿಂಗ್ ಗ್ರಾಫ್ ಬರುತ್ತೆ. y ಇಂಟರ್ಸೆಪ್ಟ್ ಇದೆ ಅಂತ ಹೇಳಿದ್ರೆ 0ದಿಂದ ಸ್ಟಾರ್ಟ್ ಆಗದಲ್ಲೇ ಮೇಲ್ಗಡೆಯಿಂದ ಎಲ್ಲಾದರೂ ಸ್ಟಾರ್ಟ್ ಆಗುತ್ತೆ. ಸೊ ಯಾವ್ದು ಆಪ್ಷನ್ ಕರೆಕ್ಟ್ ಆಗಿರುತ್ತೆ, ಆಪ್ಷನ್ ನಂಬರ್ 1 ವಿಲ್ ಬಿ ಯೋರ್ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವೆಶನ್, which of the following process is responsible for formation of delta at a place where rivers meet the sea? So rivers meet ಆಗುತ್ತೆ, ಈ ಕಡೆ ಒಂದು ರಿವರ್ ಇದೆ ಅಂತ ಹೇಳಿದ್ರೆ, ಈ ಕಡೆ ರಿವರ್ ಇದೆ, ಈ ಕಡೆ ಸಿ ಇದೆ. ಇವೆರಡು ಮೀಟ್ ಆದಾಗ ಇಲ್ಲಿ ಏನು ಕ್ರಿಯೇಟ್ ಆಗುತ್ತೆ, ಡೆಲ್ಟಾ ಕ್ರಿಯೇಟ್ ಆಗುತ್ತೆ. ಸೊ ಇದು ಏನಕ್ಕೆ ಕಾರಣ ಆಗಿದೆ, ಏನು ಪ್ರೋಸೆಸ್ ಆಗಿದೆ ಅಂತ ಕೇಳ್ತಿರೋದು. ನಮಗೆ ಗೊತ್ತಿದೆ ರಿವರಲ್ಲಿ ಏನಾಗಿರುತ್ತೆ ನಿಮ್ಮದು, ರಿವರ್ ಕಂಟೈನ್ಸ್ ಯೋರ್ ಕ್ಲೇ. ಸಿಯಲ್ಲಿ ಏನಾಗಿರುತ್ತೆ, ಕ್ಲೇದು ಕೊಲಾಯ್ಡ್ ಫಾರ್ಮೇಷನ್, ಕೊಲಾಯ್ಡಲ್ ಸೊಲ್ಯೂಷನ್ ಆಗಿರುತ್ತೆ ಇದು. ಸಿಯಲ್ಲಿ ಏನಿರುತ್ತೆ, ಎಲೆಕ್ಟ್ರೋಲೈಟ್ ಇರುತ್ತೆ. ಆ್ಯಂಡ್ ನಮಗೆ ಗೊತ್ತಿರೋ ಹಾಗೆ ಎಲೆಕ್ಟ್ರೋಲೈಟ್ ಯಾವಾಗ ಕೊಲಾಯ್ಡಲ್ ಸೊಲ್ಯೂಷನ್ ಜೊತೆ ಇಂಟ್ರ್ಯಾಕ್ಟ್ ಆಗುತ್ತೆ ಅವಾಗ ಏನಾಗುತ್ತೆ, ನಮ್ಮದು ಕೋಆಗ್ಯುಲೇಷನ್ ಆಗುತ್ತೆ, ರೈಟ್. ಸೊ ಕೋಆಗ್ಯುಲೇಷನ್ ಆಗೋದ್ರಿಂದ ಆಪ್ಷನ್ ನಂಬರ್ ಸಿ ವಿಲ್ ಬಿ ಯೋರ್ ಕರೆಕ್ಟ್ ಆಪ್ಷನ್. ಸೊ ಹಿಯರ್ ಕೋಆಗ್ಯುಲೇಷನ್ happens. ನೆಕ್ಸ್ಟ್ ಇದಕ್ಕೆ ಆನ್ಸರ್ ಬರ್ತಿರೋದು ಇನ್ನು ಎಕ್ಸ್ಪ್ಲನೇಷನ್. ಸೊ ರಿವರ್ ವಾಟರಲ್ಲಿ ಏನಿರುತ್ತೆ, ಕೊಲಾಯ್ಡಲ್ ಸೊಲ್ಯೂಷನ್ ಆಫ್ ಕ್ಲೇ ಆಗಿರುತ್ತೆ, ಅದು ಕೊಲಾಯ್ಡ್ ಆಗಿರುತ್ತೆ. ಆ್ಯಂಡ್ ಸಿ ವಾಟರಲ್ಲಿ ಎಲೆಕ್ಟ್ರೋಲೈಟ್ಸ್ ಇದೆ. ನಮಗೆ ಗೊತ್ತಿದೆ ಎಲೆಕ್ಟ್ರೋಲೈಟ್ಸ್ ಯಾವಾಗ ಕೊಲಾಯ್ಡಲ್ ಸೊಲ್ಯೂಷನ್ ಜೊತೆ ಬಂದ್ಬಿಟ್ಟು ಇಂಟ್ರ್ಯಾಕ್ಟ್ ಆಗುತ್ತೆ ಅಲ್ಲಿ ಏನಾಗುತ್ತೆ, ಸೊ ಕೋಆಗ್ಯುಲೇಷನ್ ಆಗೋಗುತ್ತೆ, ಕೋಆಗ್ಯುಲೇಷನ್ ಆಗಿ ಡೆಲ್ಟಾ ಫಾರ್ಮೇಷನ್ ಆಗುತ್ತೆ ಅಂತ ಬರ್ದಿರೋದು. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ರಿಯಾಕ್ಷನ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಆಟೋ ರಿಡಕ್ಷನ್? ಸೊ ಆಟೋ ರಿಡಕ್ಷನ್ಗೆ ಯಾವ್ದು ಎಕ್ಸಾಂಪಲ್ ಆಗಿದೆ? ಆಟೋ ರಿಡಕ್ಷನ್ ಅಂದ್ರೆ ಏನು? ಸೊ ಏನು ಮೆಟಲ್ ಇತ್ತು, ನಮ್ಮದು ಓರ್ ಇತ್ತು, ಆ ಓರಲ್ಲಿ ಅದರದ್ದೊಂದು ಪ್ರಾಡಕ್ಟ್ ಬಂದಿರುತ್ತೆ. ಸೊ ಅದರಲ್ಲಿ ಒಂದು ಲೆಟ್ಸ್ ಸೇ AX ಓರ್ ಇದೆ, AX BY ಅನ್ನೋದು. ಆ್ಯಂಡ್ ಇದರಿಂದ ನನ್ನ ಹತ್ರ ಏನು ಬಂದಿರೋದೊಂದು ಲೆಟ್ಸ್ ಸೇ AX
CZ ಸಿಕ್ಕಿರುತ್ತೆ. ಇದೇನು ಮಾಡುತ್ತೆ ಉಲ್ಟಾ ಈ ಪ್ರಾಡಕ್ಟು ಇದನ್ನೇನು ಮಾಡುತ್ತೆ, ಸೊ ರೆಡ್ಯೂಸ್ ಮಾಡ್ಕೊಳುತ್ತೆ. ಆಯಿತಾ? ಸೊ ಈ ಥರ ಆದಾಗ ನಾವೇನು ಹೇಳ್ತೀವಿ, ಆಟೋ ರಿಡಕ್ಷನ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನೋಡಿ, ಇದ್ರದ್ದು ಫೆರಸ್ ಆಕ್ಸೈಡ್ ಇದೆ, ಇದರಲ್ಲಿ ಕಾರ್ಬನ್ ಆಕ್ಸೈಡ್ ಇದೆ. ಸೊ ಇದನ್ನು ರೆಡ್ಯೂಸ್ ಮಾಡೋಕ್ಕೆ ನಂದು ಐರನ್ದು ಏನಾಗಿರ್ಬೇಕಾಗಿತ್ತು, ಇಲ್ಲಿ ಒಂದು ಪ್ರಾಡಕ್ಟ್ ಇರಬೇಕಾಗಿತ್ತು, ಅದಿಲ್ಲ. ಇದರಲ್ಲಿ ನೋಡಿ ಕಾಪರ್ ಇದೆ, ಕಾರ್ಬನ್ ಇದೆ, ಎರಡು ಡಿಫ್ರೆಂಟ್ ಇದೆ. ಇದರಲ್ಲಿ ಕಾಪರ್ ಇದೆ, ಐರನ್ ಇದೆ, ಎರಡು ಡಿಫ್ರೆಂಟ್ ಇದೆ. ಇದರಲ್ಲಿ ಕಾಪರ್ ಆಕ್ಸೈಡ್ ಇದೆ, ಕಾಪರ್ ಸಲ್ಫೈಡ್ ಇದೆ. ಸೊ ಕಾಪರ್ ಸಲ್ಫೈಡ್ ಏನು ಮಾಡ್ತಿದೆ, ಈ ಕಾಪರ್ ಆಕ್ಸೈಡ್ನ ರೆಡ್ಯೂಸ್ ಮಾಡ್ತಿದೆ. ಇದನ್ನು ಆನ್ಸರ್ ಬರಿಬೋದು ನೀವು, ಆಟೋ ರಿಡಕ್ಷನ್. ಸೊ ಆಪ್ಷನ್ ನಂಬರ್ ಡಿ ವಿಲ್ ಬಿ ಯೋರ್ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್, ಮ್ಯಾಕ್ಸಿಮಮ್ ಕೋವೆಲೆನ್ಸಿ ಆಫ್ ನೈಟ್ರೋಜನ್. ನೋಡಿ ಇಲ್ಲಿ ತಪ್ಪು ಮಾಡೋದು ಏನು ಅಂತ ಅಂದರೆ, ನೀವು ಅನ್ಕೊಂತೀರಾ ನೈಟ್ರೋಜನ್ದು ಬಂದ್ಬಿಟ್ಟು ಏನಾಗಿರುತ್ತೆ, 1s2 2s2 2p3 ಆಗಿರುತ್ತೆ ಅಲ್ವಾ. ಸೊ ಇದ್ರ ಅಕಾರ್ಡಿಂಗ್ ನೀವೇನು ಬರೆದ್ಬಿಡ್ತೀರಾ, 3 ಬರೀತೀರಾ. ಬಟ್ ಮ್ಯಾಕ್ಸಿಮಮ್ ಕೋವೆಲೆನ್ಸಿ 4 ಆಗಿರುತ್ತೆ. ಏನಕ್ಕಂದರೆ ಇದರಿಂದ ಏನು ಮಾಡ್ಬೋದು, ಇದು ಲೋನ್ ಪೇನ ಡೊನೇಟ್ ಮಾಡ್ಬೋದು. ಸೊ ಲೋನ್ ಪೇನ ಡೊನೇಟ್ ಮಾಡೋದ್ರಿಂದ ಇಲ್ಲಿ 1 ಕೋಆರ್ಡಿನೇಟ್ ಬಾಂಡ್ ಕೂಡ ಅದು ಮಾಡ್ಕೊಬೋದು. ಸೊ ಅದರಿಂದ ನೀವೇನು ಹೇಳ್ತೀರಾ, ಮ್ಯಾಕ್ಸಿಮಮ್ ಕೋವೆಲೆನ್ಸಿ ವಿಲ್ ಬಿ 4. ನೆಕ್ಸ್ಟ್, KMnO4 acts as oxidizing agent in acidic medium. ಸೊ ಅಸಿಡಿಕ್ ಮೀಡಿಯಮಲ್ಲಿ KMnO4 ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಆಕ್ಸಿಡೈಸ್ ಮಾಡುತ್ತೆ, ಬೇಸಿಕಲಿ ಆಕ್ಸಿಜನ್ನ ಆ್ಯಡ್ ಮಾಡುತ್ತೆ. ದ ನಂಬರ್ ಆಫ್ ಮೋಲ್ಸ್ ಆಫ್ KMnO4 ದಟ್ ವಿಲ್ ಬಿ ಏಬಲ್ ಟು ನೀಡ್ ಟು ರಿಯಾಕ್ಟ್ ವಿತ್ 1 ಮೋಲ್ ಆಫ್ ಸಲ್ಫೈಡ್ ಅಯಾನ್. ಸೊ 1 ಮೋಲ್ ಸಲ್ಫೈಡ್ ಅಯಾನ್ಸ್ಗೆ ಸೊ ಎಷ್ಟು ನಂಬರ್ ಆಫ್ ಮೋಲ್ಸ್ ಆಫ್ KMnO4 ಬೇಕಾಗತ್ತೆ ಅಂತ ಕೇಳ್ತಿರೋದು. ಆಯಿತಾ? ಸೊ ಇದಕ್ಕೊಂದು ರಿಯಾಕ್ಷನ್ ಬರ್ತಿದ್ದೀವಿ ನೋಡಿ. KMnO4 ಅಸಿಡಿಕ್ ಮೀಡಿಯಮಲ್ಲಿ, ಸೊ H2SO4 ಇನ್ ಪ್ರೆಸೆನ್ಸಲ್ಲಿ ಏನಾಗಿ ಕನ್ವರ್ಟ್ ಆಗ್ತಿದೆ, MnSO4 ಆಗಿ ಕನ್ವರ್ಟ್ ಆಗ್ತಿದೆ. ಆ್ಯಂಡ್ ನಂದು ಏನು ಮಾಡಬೇಕು, ನಾನು ಸಲ್ಫೈಡ್ ಅಯಾನ್ನ ದಟ್ ಈಸ್ H2S ಹೈಡ್ರೋಜನ್ ಸಲ್ಫೈಡಿಂದ ನಾನು ಆಕ್ಸಿಡೇಷನ್ ಮಾಡಬೇಕು. ಸೊ ಇದನ್ನು ಆಕ್ಸಿಡೇಷನ್ ಮಾಡಿದ್ರೆ ಏನಾಗುತ್ತೆ, ಅಂದು ಹೈಡ್ರೋಜನ್ ರಿಮೂವ್ ಆಗುತ್ತೆ, ಸಲ್ಫರ್ ಒಂದೇ ಸಿಕ್ಕಿರುತ್ತೆ. ಆಯಿತಾ? ಸೊ ಇದನ್ನು ಬ್ಯಾಲೆನ್ಸ್ ಔಟ್ ಮಾಡ್ಬೇಕು. ನಾನು ಏನು ಮಾಡ್ತಿದ್ದೀನ, ಮಲ್ಟಿಪ್ಲೈ ಬೈ 5 ಮಾಡ್ಕೊತೀನಿ. ಸೊ ಅದರಿಂದ ಏನಾಗುತ್ತೆ, ಇಲ್ಲಿ 5 ಆಕ್ಸಿಜನ್, ಇಲ್ಲಿ 5 ಆಕ್ಸಿಜನ್ ಬಂದ್ಬಿಡುತ್ತೆ. ಆಯಿತಾ? ನೀವು ಎಲೆಕ್ಟ್ರಾನ್ಸ್ ಟರ್ಮ್ಸಲ್ಲಿ ಬಂದರೆ ಅಯಾನ್ಸ್ ಬರಿಬೇಕಷ್ಟೆ. ಸೊ ಇಲ್ಲಿ ನೋಡಿ, 2 ಮೋಲ್ಸ್ ಆಫ್ KMnO4 ಇಂದ 2 ಮೋಲ್ಸ್ ಆಫ್ KMnO4 ಇಂದ ನಿಮ್ಗೆ ಎಷ್ಟು ಮೋಲ್ಸ್ ಬರ್ತಿದೆ ಸಲ್ಫರು, 5 ಮೋಲ್ಸ್ ಆಫ್ ಸಲ್ಫರ್. ಅಲ್ಲಿ ಕೇಳಿರೋದೇನು, 1 ಮೋಲ್ ಆಫ್ ಸಲ್ಫರಿಗೆ ಎಷ್ಟು ಬೇಕು. ಸೊ ಏನು ಮಾಡ್ತೀರಾ, ಸೊ 2 KMnO4 ಇಂದ 5 ಮೋಲ್ಸ್ ಆಫ್ ಸಲ್ಫರ್ ಸಿಗ್ತಿದೆ, 5 ಮೋಲ್ಸ್ ಆಫ್ ಸಲ್ಫರ್ ಸಿಗ್ತಿದೆ ಅಂದರೆ 1 ಮೋಲ್ ಆಫ್ ಸಲ್ಫರಿಗೆ ಎಷ್ಟು ಬೇಕಾಗುತ್ತೆ, ಸಲ್ಫರ್ಗೆ ಎಷ್ಟು ಮೋಲ್ಸ್ ಆಫ್ KMnO4 ಬೇಕಾಗಿರುತ್ತೆ. ಸೊ ಎಕ್ಸ್ ವಿಲ್ ಬಿ 2 ಡಿವೈಡೆಡ್ ಬೈ 5 ಆಗುತ್ತಾ. ಸೊ ಯಾವುದು ಆಪ್ಷನ್ ಕರೆಕ್ಟ್ ಆಗಿರುತ್ತೆ, ಸೊ ದ್ಯಾಟ್ ಶುಡ್ ಬಿ 2 divided by 5, option number 1. Next question. Due to the presence of ambidentate ligands, coordination compound show isomerism. ಸೊ ಆಂಬಿಡೆಂಟೇಟ್ ಲಿಗ್ಯಾಂಡ್ ಅಂತ ಹೇಳಿದಾಗ ಅದದ್ದು ಏನಾಗಿರುತ್ತೆ, ನಮ್ಮದು ಕೋಆರ್ಡಿನೇಷನ್ ಬಾಂಡ್ ಮಾಡ್ಕೊಳಕ್ಕೆ, ದಟ್ ಈಸ್ ಲೋನ್ ಪೇನ ಡೊನೇಟ್ ಮಾಡ್ಕೊಳಕ್ಕೆ 2 ಸೆಂಟರ್ಸ್ ಇರುತ್ತೆ. ಆಯಿತಾ? ಸೊ 2 ಸೆಂಟರ್ ಇರುತ್ತೆ, ಬಟ್ ಅಟ್ ಎ ಟೈಮ್ 1 ಸೆಂಟರಿಂದ ಮಾತ್ರ ಕೊಡುತ್ತೆ. ದಟ್ ಈಸ್ ಯುವರ್ ಆಂಬಿಡೆಂಟೇಟ್ ಲಿಗ್ಯಾಂಡ್. ಸೊ ಆ ಟೈಪ್ ಆಫ್ದು ಕಾಂಪ್ಲೆಕ್ಸು ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಸೊ ನೋಡಿ, ಮಾಲಿಕ್ಯುಲರ್ ಫಾರ್ಮುಲಾ ಅಂತೂ ಸೇಮ್ ಇದೆ. ಈ ಕಡೆ SCN ಇಂದ ಇದಾಗ್ತಿದೆ, ಈ ಕಡೆ NCS ಇಂದ ಆಗ್ತಿದೆ. ಆಯಿತಾ? ಸೊ 2 ಸೆಂಟರ್ಸ್ ಇರುತ್ತೆ. ಸೊ ಏನಾಗ್ತಿದೆ, ಇಲ್ಲಿ ಬೇರೆ ಬೇರೆ ಸೆಂಟರ್ಸ್ ಇಂದ ಮಾಡ್ತಿದೆ. ಸೊ ಲಿಂಕ್ ಆಟಮ್ ಏನಾಗ್ತಿದೆ, ಸೆಂಟ್ರಲ್ ಮೆಟಲ್ ಆಟಮ್ಗೆ ಕೋಆರ್ಡಿನೇಟ್ ಬಾಂಡ್ ಮಾಡ್ತಿರೋ ಅಂಥ ಲಿಂಕಿಂಗ್ ಆಟಮ್ ಏನಾಗ್ತಿದೆ, ಚೇಂಜ್ ಆಗ್ತಿದೆ. ಅದರಿಂದ ಏನು ಹೇಳ್ತೀರಾ ನೀವು, ಲಿಂಕೇಜ್ ಐಸೋಮೆರಿಸಮ್ ಫಾರ್ಮ್ ಮಾಡ್ತೇವೆ. ಆಪ್ಷನ್ ನಂಬರ್ ಎ ವಿಲ್ ಬಿ ಯೋರ್ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಅಲ್ಕೈಲ್ ಹ್ಯಾಲೈಡ್ ವಿಲ್ ಅಂಡರ್ಗೋ SN1 ರಿಯಾಕ್ಷನ್ ಮೋಸ್ಟ್ ರೆಡಿಲಿ. ಸೊ ಯಾವುದು ತುಂಬ ರೆಡಿಲಿ SN1 ರಿಯಾಕ್ಷನ್ಗೆ ಹೋಗುತ್ತೆ ಅಂತ ಕ್ವಶನ್ ಮಾಡಿರೋದು. SN1 ರಿಯಾಕ್ಷನ್ ಯಾವ್ದು ಹೋಗುತ್ತೆ, ವಿತ್ ರೆಸ್ಪೆಕ್ಟ್ ಟು ನಾನು ನಂದು ಆಲ್ಕೋಹಾಲ್ ತೊಗೊಂಡ್ರೆ ಯಾವ್ದು ಹೋಗ್ತಿತ್ತು, ಕಾರ್ಬೋಕೇಟಯೋನಲ್ಲಿ, ದಟ್ ಈಸ್ ಟರ್ಷರಿ, ಆಮೇಲೆ ಸೆಕೆಂಡರಿ, ಆಮೇಲೆ ಪ್ರೈಮರಿ, ಆಮೇಲೆ ಮಿಥೈಲ್ ಹೋಗ್ತಿತ್ತು. ವಿತ್ ರೆಸ್ಪೆಕ್ಟ್ ಟು ಹ್ಯಾಲೈಡ್ ಯಾವ್ದು ಹೋಗುತ್ತೆ, ಸೊ ಯಾವುದು
ಜಾಸ್ತಿ ಸೈಜ್ ಇರುತ್ತೆ. ಜಾಸ್ತಿ ಸೈಜ್ ಇರೋದ್ರಿಂದ ಈ ಹ್ಯಾಲೈಡ್ ಅಯಾನ್ದು ನಂದೇನಾಗಿರುತ್ತೆ, ಬಾಂಡ್ ಏನಿದೆ ಇದು ಬಾಂಡ್ ಸ್ಟ್ರೆಂತು ಕಡಿಮೆ ಆಗೋಗುತ್ತೆ. ಬಾಂಡ್ ಸ್ಟ್ರೆಂತ್ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ರಿಯಾಕ್ಟಿವಿಟಿ ಇರುತ್ತೆ. ಸೊ ಅಯೋಡೈಡ್ ಅಯಾನ್, ಆಮೇಲೆ ಬ್ರೋಮೈಡ್, ಆಮೇಲೆ ಕ್ಲೋರೈಡ್, ಆಮೇಲೆ ಫ್ಲೂರೈಡ್. ಏನಕ್ಕೆ? ಸೊ ಇದ್ರದ್ದು ಹ್ಯಾಲೈಡ್ದು ಸೈಜ್ ಇನ್ಕ್ರೀಸ್ ಆಗ್ತಾ ಆಗ್ತಾ, ದಟ್ ಈಸ್ ನಂದು C2X ಬಾಂಡ್ ಏನಾಗಿತ್ತು, ಬಾಂಡ್ ಸ್ಟ್ರೆಂತ್ ಡಿಕ್ರೀಸ್ ಆಗುತ್ತೆ. ಆ್ಯಂಡ್ ಬಾಂಡ್ ಸ್ಟ್ರೆಂತ್ ಡಿಕ್ರೀಸ್ ಆಗ್ತಿರೋದ್ರಿಂದ ರಿಯಾಕ್ಟಿವಿಟಿ ಏನಾಗಿರುತ್ತೆ ನಿಂದು ಜಾಸ್ತಿ ಆಗೋಗುತ್ತೆ. ಸೊ ಆಪ್ಷನ್ ಈಸ್ ಆಪ್ಷನ್ ನಂಬರ್ ಡಿ. ನೆಕ್ಸ್ಟ್ ಕ್ವೆಶನ್, IUPACದು ನೇಮ್ ಆಫ್ ಎಮ್ಕ್ರೆಜಾಲ್ ಈಸ್. ಎಮ್ಕ್ರೆಜಾಲ್ದು IUPAC ನಾಮನ್ಕ್ಲೇಚರ್ ಏನಾಗಿದೆ? ಎಮ್ಕ್ರೆಜಾಲ್ ಅಂದ್ರೆ ಏನು? ಸೊ ಫಿನಾಲ್ ಆಗಿರುತ್ತೆ, ಆರ್ಥೋ ಮೆಟಾ ಪ್ಯಾರಾ ಪೊಸಿಷನ್ ಅಲ್ವಾ ಇದು. ಸೊ ಎಮ್ಕ್ರೆಜಾಲ್ ಅಂದರೆ ಮೆಟಾ ಪೊಸಿಷನ್ ಏನಿದೆ CH3 ಇದೆ, ಮಿಥೈಲ್ ಗ್ರೂಪ್. ಸೊ ಇದನ್ನು IUPAC ನೇಮ್ ಬರೆದ್ರೆ ಹೇಗೆ ಬರೀತೀರಾ? ಸೊ ಇದನ್ನು ಆ್ಯಸ್ ಅ ಪೇರೆಂಟ್ ನೀವು ಮಾಲಿಕ್ಯೂಲ್ ತೊಗೊತೀರಾ ಫಿನಾಲ್ನ. ಸೊ ಫಿನಾಲ್ ಪೇರೆಂಟ್ ಮಾಲಿಕ್ಯೂಲ್ ತೊಗೊಂಡ್ರಿ, ದೇರ್ ಫೋರ್ ಫಸ್ಟ್ ಪ್ಲೇಸಲ್ಲಿ ಇದು ಹೈಡ್ರಾಕ್ಸೈಡ್ ಗ್ರೂಪ್ ಬಂತು. ಆ್ಯಂಡ್ ದೆನ್ ಏನಾಗುತ್ತೆ ಇದು 1 2 3. ಸೊ ಥರ್ಡ್ ಪ್ಲೇಸಲ್ಲಿ ಮಿಥೈಲ್ ಗ್ರೂಪ್ ಇದೆಯಲ್ವಾ. ಸೊ ಇಟ್ ವಿಲ್ ಬಿ 3 ಮಿಥೈಲ್ ಫಿನಾಲ್. ಸೊ ಆಪ್ಷನ್ ನಂಬರ್ ಎ ವಿಲ್ ಬಿ ಯೋರ್ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವೆಶನ್, ಕ್ಯಾನಿಜಾರೋಸ್ ರಿಯಾಕ್ಷನ್ ಈಸ್ ನಾಟ್ ಗಿವನ್ ಬೈ. ಕ್ಯಾನಿಜಾರೋ ರಿಯಾಕ್ಷನ್ ಯಾವ್ದು ಕೊಡಲ್ಲ ಅಂತ ಕೇಳ್ತಿರೋದು. ಸೊ ನಮ್ಮ ಹತ್ರ 2 ಟೈಪ್ ಆಫ್ ರಿಯಾಕ್ಷನ್ ಇತ್ತು. ಒಂದು ಆಲ್ಡಾಲ್ ಕಂಡೆನ್ಸೇಷನ್ ಅಂತ, ಆಲ್ಡಾಲ್ ಕಂಡೆನ್ಸೇಷನ್. ಇನ್ನೊಂದು ಯಾವುದು ಕ್ಯಾನಿಜಾರೋ. ಎರಡರಲ್ಲೂ ಕೇಳ್ಬೋದು ನೋಡಿ. ಕ್ಯಾನಿಜಾರೋದಲ್ಲಿ ಏನು ಮಾಡಬೇಕು, ನೋ ಅಲ್ಫಾ ಹೈಡ್ರೋಜನ್. ಸೊ ಅಲ್ಫಾ ಹೈಡ್ರೋಜನ್ ಇರಬಾರ್ದು. ಇದರಲ್ಲಿ ಏನಾಗಿರಬೇಕು, ಅಲ್ಫಾ ಹೈಡ್ರೋಜನ್ ಇರಬೇಕು, ಇದರಲ್ಲಿ ಇರಬಾರ್ದು. ಆಯಿತಾ? ಸೊ ನಾವೇನು ಕಂಡುಹಿಡಬೇಕು, ಯಾವುದರಲ್ಲಿ ಅಲ್ಫಾ ಹೈಡ್ರೋಜನ್ ಇಲ್ಲ, ಯಾವುದ್ರಲ್ಲಿ ಅಲ್ಫಾ ಹೈಡ್ರೋಜನ್ ಇದೆ ಅದು ಮಾತ್ರ ಕೊಡ್ತಿದೆ ಅಂತ. ಸೊ ಇವಾಗ ಫಸ್ಟ್ ಅಲ್ಫಾ ಕಾರ್ಬನ್ ಫೈಂಡ್ ಔಟ್ ಮಾಡೋಣ. ಸೊ ದಿಸ್ ಈಸ್ ಯೋರ್ ಫಂಕ್ಷನಲ್ ಗ್ರೂಪ್. ಎಲ್ಲದರಲ್ಲೂ ಫಂಕ್ಷನಲ್ ಗ್ರೂಪ್ ನೋಡ್ಕೊಂಬಿಡಿ. ಆಯಿತಾ? ಓಕೆ. ಫಂಕ್ಷನಲ್ ಗ್ರೂಪ್ ಆದಮೇಲೆ ನೆಕ್ಸ್ಟ್ ಕಾರ್ಬನ್ ಇದೆ ಅಂತ, ದಟ್ ಈಸ್ ಯೋರ್ ಅಲ್ಫಾ ಕಾರ್ಬನ್. ಸೊ ಇದು ಅಲ್ಫಾ ಕಾರ್ಬನ್, ಇದರಲ್ಲಿ ಅಲ್ಫಾ ಕಾರ್ಬನೇ ಇಲ್ಲ. ಸೊ ಇದಂತೂ ಆಪ್ಷನ್ ಆಗೋದೇ ಇಲ್ಲ. ಇದು ಅಲ್ಫಾ ಕಾರ್ಬನ್. ಇದರಲ್ಲಿ ಬರೋಣ, ವೇಲೆನ್ಸಿ ನೋಡ್ಕೊಳ್ಳೋಣ. ಸೊ ನೋಡಿ, ಇದು ಅಲ್ಫಾ ಕಾರ್ಬನ್ಗೆ 1 2 3 4 ವೇಲೆನ್ಸಿ ಪೂರಾ ಸ್ಯಾಟಿಸ್ಫೈ ಆಗಿದೆ. ಅಂದರೆ ಹೈಡ್ರೋಜನ್ ಇರತ್ತಾ? ಇರಲ್ಲ. ಸೊ ಇದರಲ್ಲಿ ಹೈಡ್ರೋಜನ್ ಇಲ್ಲ, ಇದು ಆಪ್ಷನ್ ಇದಕ್ಕೆ ಕರೆಕ್ಟ್ ಅಲ್ಲ. ನೆಕ್ಸ್ಟ್ ಇದಕ್ಕೆ ನೋಡಿ, 1 2 3 4 ವೇಲೆನ್ಸಿ ಸ್ಯಾಟಿಸ್ಫೈ ಆಗಿದೆ. 1 ಬಾಂಡ್, 2 3 4 ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ. ಸೊ ಹೈಡ್ರೋಜನ್ ಇಲ್ಲ. ಸೊ ಇದು ಕೂಡ ಆಗಲ್ಲ. ಇದರಲ್ಲಿ ನೋಡಿ, ಇದು ಒಂದು ಅಲ್ಫಾ ಕಾರ್ಬನ್ಗೆ ಎಷ್ಟು ಹೈಡ್ರೋಜನ್ ಇದೆ? 3 ಅಲ್ಫಾ ಹೈಡ್ರೋಜನ್ ಇದೆ. ಸೊ 3 ಅಲ್ಫಾ ಹೈಡ್ರೋಜನ್ ಇರೋದ್ರಿಂದ ದಿಸ್ ವಿಲ್ ನಾಟ್ ಗಿವ್ ಕ್ಯಾನಿಜಾರೋಸ್ ರಿಯಾಕ್ಷನ್. ನೆಕ್ಸ್ಟ್, ದ ಸೋರ್ಸ್ ಆಫ್ ನೈಟ್ರೋಜನ್ ಇನ್ ಗೇಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸ್ ಆಫ್ ಅಮೈನ್ಸ್. ಸೊ ಗ್ಯಾಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸ್ ಆಫ್ ಅಮೈನ್ಸ್ ಅಲ್ಲಿ ನಮ್ದು ಯಾವ್ದ್ರಿಂದ ನಾವು ತೊಗೊತಿದ್ವಿ? ಸೊ ಥ್ಯಾಲಿಮೈಡ್ ಇಂದ ತೊಗೊತಿದ್ವಲ್ವ, ಥ್ಯಾಲಿಮೈಡ್. ಸೊ ಥ್ಯಾಲಿಮೈಡ್ ಇಂದ ತೊಗೊತಿದ್ವಿ. ಥ್ಯಾಲಿಮೈಡ್ ಇಂದ ಪೊಟ್ಯಾಷಿಯಂ ಥ್ಯಾಲಿಮೈಡ್ ಮಾಡ್ಕೊತಿದ್ವಿ ನಾವು, ಪೊಟ್ಯಾಷಿಯಂ ಥ್ಯಾಲಿಮೈಡ್. ಆಮೇಲೆ ಅದರಿಂದ ನಾವೇನು ಮಾಡ್ತಿದ್ವಿ? ಎನ್ ಆಲ್ಕೈಲ್ ಥ್ಯಾಲಿಮೈಡ್ ಮಾಡ್ತಿದ್ವಿ, ಎನ್ ಆಲ್ಕೈಲ್ ಥ್ಯಾಲಿಮೈಡ್. ಸೊ ಎನ್ ಆಲ್ಕೈಲ್ ಥ್ಯಾಲಿಮೈಡ್ ಆದಮೇಲೆ ನಾವೇನು ಮಾಡ್ತಿದ್ವಿ? ಪ್ರೈಮರಿ ಅಮೈನ್ಸ್ ಆಗಿ ಪ್ಲಸ್ ಥ್ಯಾಲಿಕ್ ಆ್ಯಸಿಡ್ ಆಗಿ ಡಿಫ್ರೆನ್ಷಿಯೇಟ್ ಮಾಡ್ತಿದ್ವಲ್ವ. ಇದರಲ್ಲಿ ಏನು ಕೇಳಿರೋದಂದರೆ, ಈ ಪ್ರೈಮರಿ ಅಮೈನ್ಸಲ್ಲಿ RNH2 ಅಲ್ಲಿ ಈ ನೈಟ್ರೋಜನ್ ಎಲ್ಲಿಂದ ಬಂದಿರೋದು? ಸೊ ನೈಟ್ರೋಜನ್ ಎಲ್ಲಿಂದ ಬರುತ್ತೆ? ಇಲ್ಲೆಲ್ಲಾದರೂ ನೀವು ಹಾಕೋಕ್ಕಾಗತ್ತಾ? ಇಲ್ಲ. ಸೊ ಥ್ಯಾಲಿಮೈಡಿಂದನೇ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ಇಲ್ಲಿ ಪೊಟ್ಯಾಷಿಯಂ ಹೈಡ್ರೋಜನ್ ಪ್ಲೇಸಲ್ಲಿ ಪೊಟ್ಯಾಷಿಯಮ್ನ ರಿಪ್ಲೇಸ್ ಮಾಡ್ತೀರಾ, ಪೊಟ್ಯಾಷಿಯಂ ಪ್ಲೇಸಲ್ಲಿ ನೀವೇನು ಮಾಡ್ತೀರಾ? ಆಲ್ಕೈಲ್ನ ರಿಪ್ಲೇಸ್ ಮಾಡ್ತೀರಾ. ಸೊ ನೈಟ್ರೋಜನ್ ಬಂದಿರೋದು ಅಲ್ಲಿಂದ ಥ್ಯಾಲಿಮೈಡಿಂದ ಅಂತ ಬರಿಬೋದು. ಥ್ಯಾಲಿಮೈಡ್ ಕೊಟ್ಟಿಲ್ಲ ಅಂದರೆ ಪೊಟ್ಯಾಷಿಯಂ ಥ್ಯಾಲಿಮೈಡ್ ಕೊಟ್ಟಿದ್ದಾರೆ. ಸೊ ಇದನ್ನಾದರೂ ಬರಿಬೋದು. ಸೊ ಇಟ್ ವಿಲ್ ಬಿ ಆಪ್ಷನ್ ಡಿ, ಪೊಟ್ಯಾಷಿಯಂ ಥ್ಯಾಲಿಮೈಡ್. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಆಸಿಡ್ಸ್ ಇಸ್ ಅ ವೈಟಮಿನ್? ಸೊ ವೈಟಮಿನ್ದು ಯಾವ್ದಾಗಿದೆ ಅಂತ ಕೇಳಿರೋದು. ಸೊ ವಿಟಮಿನ್ಸ್ ಅಲ್ಲಿ ಎಷ್ಟು ಬರೋದು? ವಿಟಮಿನ್ ಎ, ಡಿ, ಕೆ, ಇ, B1 B2 ಇಂದ ಹಿಡಿದು B12 ವರೆಗೂ ಇದೆ ಅಲ್ವಾ. ಸೊ ದೀಸ್ ಆರ್ ಯೋರ್ ವಿಟಮಿನ್ಸ್ ಬಿ ಕಾಂಪ್ಲೆಕ್ಸ್ ಅಲ್ಲಿ. ಸೊ ಇದರಲ್ಲಿ ಯಾವ್ದು ಆಗಿದೆ ಅಂತ ಕೇಳಿರೋದು. ಸೊ ವಿಟಮಿನ್ ಬಿ, ಇದು ವಿಟಮಿನ್ ಸಿಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅಸ್ಪಾಟಿಕ್ ಆಸಿಡ್ ಯಾವುದೇ ವಿಟಮಿನ್ಸ್ ಅಲ್ಲಿ ಬರಲ್ಲ, ಅಡಿಪಿಕ್ ಆಸಿಡ್ ಯಾವುದು ಬರಲ್ಲ, ಸ್ಯಾಕರಿಕ್ ಆಸಿಡ್ ಯಾವುದು ವಿಟಮಿನ್ಸ್ಗೆ ನೇಮಿಂಗ್ ಅಲ್ಲಿ ಬರೋದಿಲ್ಲ. ಸೊ ಇಟ್ ವಿಲ್ ಬಿ ಯೋರ್ ಆಬ್ವಿಯಸ್ಲಿ ಅಸ್ಕಾರ್ಬಿಕ್ ಆಸಿಡ್, ದಟ್ ಈಸ್ ಯೋರ್ ಫಾರ್ ವಿಟಮಿನ್ ಸಿ. ನೆಕ್ಸ್ಟ್ ಕ್ವೆಶನ್,
ದಟ್ ಈಸ್ ಫಿಲ್ ಅಪ್ ದ ಬ್ಲ್ಯಾಂಕ್ಸ್. ಸೊ ಪಾರ್ಟ್ ಎ ಅಲ್ಲೇ ಸೆಕೆಂಡ್ ಪಾರ್ಟ್ ಇದು, ದಟ್ ಈಸ್ ಫಿಲ್ ಅಪ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ಬರುತ್ತೆ. ಸೊ ಇದನ್ನು ಎಷ್ಟು ಈಸಿಯಾಗಿ ಮಾಡ್ಬೋದು ನೋಡ್ಕೊಂತ ಹೋಗಿ. ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ ಏನು, ರೆಸಿಮಿಕ್ ಮಿಕ್ಸ್ಚರ್, ಆಂಟಿಬಯೋಟಿಕ್ಸ್, ಮೋಲ್ ಫ್ರಾಕ್ಷನ್, ಆರ್ಡರ್ ಆ್ಯಂಡ್ ಪ್ಯಾರಾಮ್ಯಾಗ್ನೆಟಿಕ್ ಕೊಟ್ಟಿದ್ದಾರೆ. ಸೊ ನೋಡ್ಕೊಂತ ಹೋಗೋಣ. ಸೊ ದ ಟೋಟಲ್ ವೇಪರ್ ಪ್ರೆಷರ್ ಓವರ್ ದ ಸೊಲ್ಯೂಷನ್ ಈಸ್ ರಿಲೇಟೆಡ್ ಟು ಡ್ಯಾಶ್ ಆಫ್ ಎನಿ ಒನ್ ಕಾಂಪೊನೆಂಟ್. ಸೊ ನಂದು ಯಾವಾಗ ಟೋಟಲ್ ವೇಪರ್ ಪ್ರೆಷರ್ ಬಗ್ಗೆ ಮಾತಾಡ್ತೀನಿ, ಪಿ ಟೋಟಲ್ ಬಗ್ಗೆ, ಸೊ ಅದು ಯಾವುದಕ್ಕೆ ರಿಲೇಟ್ ಆಗಿದೆ ಅಂತ ಕೇಳ್ತಾರೆ. ಡ್ಯಾಶ್ ಆಫ್ ಎನಿ ಒನ್ ಆಫ್ ದಿ ಕಾಂಪೊನೆಂಟ್, ಯಾವುದ್ರದ್ದು ಒಂದು ಕಾಂಪೊನೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಕೇಳಿರೋದು. ಸೊ ರೆಸಿಮಿಕ್ ಮಿಕ್ಸ್ಚರ್ ಆಗುತ್ತಾ, ಇಲ್ಲ, ಕಾಂಪೊನೆಂಟ್ ಬರಲ್ಲ. ಆ್ಯಂಟಿಬಯೋಟಿಕ್ಸ್ ಅದ್ರ ನಂದು ಮೋಲ್ ಫ್ರಾಕ್ಷನ್ ವೇಪರ್ ಪ್ರೆಷರ್ ಮೇಲೆ ಏನಾದರೂ ರಿಲೇಟ್ ಆಗುತ್ತಾ, ಇಲ್ಲ. ಆರ್ಡರ್ ರಿಲೇಟ್ ಆಗುತ್ತಾ, ಇಲ್ಲ. ಪ್ಯಾರಾಮ್ಯಾಗ್ನೆಟಿಕ್, ಅದು ಮ್ಯಾಗ್ನೆಟಿಕ್ ಇದೆಯೋ ಇಲ್ವೋ ಅದ್ರ ರಿಲೇಟ್ ಆಗುತ್ತಾ ವೇಪರ್ ಪ್ರೆಷರ್ ಮೇಲೆ, ಇಲ್ಲ. ಸೊ ಇಟ್ ಮಸ್ಟ್ ಬಿ ಆಬ್ವಿಯಸ್ಲಿ ಎ ಕಾನ್ಸಂಟ್ರೇಷನ್ ಟರ್ಮ್, ದಟ್ ಈಸ್ ಯೋರ್ ಮೋಲ್ ಫ್ರಾಕ್ಷನ್. ಸೊ ಕರೆಕ್ಟ್ ಆಪ್ಷನ್ ವಿಲ್ ಬಿ ಯೋರ್ ಮೋಲ್ ಫ್ರಾಕ್ಷನ್. ಮೋಲ್ ಫ್ರಾಕ್ಷನಿಗೆ ರಿಲೇಟ್ ಆಗುತ್ತೆ. ಏನಕ್ಕಂದರೆ ನಮಗೆ ಗೊತ್ತಿದೆ ಪಿ ಟೋಟಲ್ ಏನಾಗ್ತಿದೆ ನಮಗೆ ಪ್ರಪೋರ್ಷನಲ್ ಟು x2 ಆಗಿತ್ತು. ನಾನು ಏನು ಮಾಡಿದೆ, x2ನ ನಾನು ಯಾವ ಥರ ಬರ್ತಿದೆ, n2 ಡಿವೈಡ್ ಬೈ n2 ಪ್ಲಸ್ n1 ಬರ್ತಿದೆ. ಆ್ಯಂಡ್ n1 ತುಂಬ ಜಾಸ್ತಿ ಇತ್ತು ಕಂಪೇರ್ ಟು n2. ನಾನು ಅವಾಗ ಏನು ಮಾಡ್ತಿದ್ದೀನ, n2 ಡಿವೈಡ್ ಬೈ n1 ಮಾಡ್ಕೊಂಡಿದ್ದೆ. ಗ್ಯಾಪ್ನಾಗ ಬಂತ ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಡೆಲ್ಟಾ ಪಿ ಡಿವೈಡ್ ಬೈ p1 ನಾಟ್ ಬರ್ತಿದ್ದೀವಲ್ವ. ದಿಸ್ ವಿಲ್ ಬಿ ಯೋರ್ x2 ಅಂತ, ದಟ್ ಫಾರ್ಮುಲಾ. ನೆಕ್ಸ್ಟ್, ಡ್ಯಾಶ್ ಇಸ್ ಅ ರಿಯಾಕ್ಷನ್ ಈಸ್ ಆನ್ ಎಕ್ಸ್ಪೆರಿಮೆಂಟಲ್ ಕ್ವಾಂಟಿಟಿ. ಯಾವುದು ಎಕ್ಸ್ಪೆರಿಮೆಂಟಲ್ ಕ್ವಾಂಟಿಟಿ ಆಗಿದೆ ಟರ್ಮಿನಾಲಜಿಯಲ್ಲಿ. ಸೊ ಇದು ವೆರಿ ಈಸಿ ಆಗಿತ್ತು, ನಮಗೆ ಯಾವಾಗಲೂ ಗೊತ್ತಿದೆ. ನಾವು ಆರ್ಡರ್ನ ನಾವು ಮ್ಯಾಥಮೆಟಿಕಲಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ, ಬಟ್ ಇಟ್ ಈಸ್ ಅ ಎಕ್ಸ್ಪೆರಿಮೆಂಟಲ್ ಕ್ವಾಂಟಿಟಿ, ಆರ್ಡರ್ ಆಫ್ ಎ ರಿಯಾಕ್ಷನ್. ನೆಕ್ಸ್ಟ್, ಡೈಆಕ್ಸಿಜನ್ ಗ್ಯಾಸ್ ಈಸ್ ಡ್ಯಾಶ್ ಇನ್ ನೇಚರ್. ಸೊ ನೇಚರಲ್ಲಿ ಯಾವ ಥರ ಆಗಿದೆ, ಆ್ಯಂಟಿಬಯೋಟಿಕ್ ಇನ್ ನೇಚರಾ, ನೋ. ರೆಸಿಮಿಕ್ ನೇಚರಾ, ನೋ. ಏನು ಬರೀತಿದೆನಾ, ಡೈಆಕ್ಸಿಜನ್ ಈಸ್ ಅ paramagnetic in nature. Next one, a mixture containing two enantiomers in equal proportion is called. So ಯಾವಾಗ ಎರಡು enantiomers, that is dextra rotatory and levo rotatory, ಎರಡು ಈಕ್ವಲ್ ಕ್ವಾಂಟಿಟಿಯಲ್ಲಿ ಇದ್ದಾಗ ಅದನ್ನು ಏನು ಹೇಳ್ತೀರಾ ನೀವು, ರೆಸಿಮಿಕ್ ಮಿಕ್ಸ್ಚರ್ ಅಂತ ಹೇಳ್ತೀರಲ್ವಾ. ಅದೇ ಕ್ವಶನ್ ಇರೋದು, ಸಿಂಪಲ್ ಡೆಫಿನೇಷನ್ ಮೇಲೆ. ಸೊ ಎನೆನ್ಶಿಯೋಮರಿಕ್ ಮಿಕ್ಸ್ಚರ್ ಅಂದರೆ 1:1 ಇಕ್ವಿಮೋಲಾರ್ ರೇಷಿಯೋ ಆಫ್ ಡೆಕ್ಸ್ಟ್ರೋ rotatory is to levorotatory. Next, dash is used as a drugs to treat infection. Infection treat ಮಾಡೋಕ್ಕೆ ಯಾವುದನ್ನ ನಾವು ಯೂಸ್ ಮಾಡ್ತೀವಿ, ಬಿಕಾಸ್ ಆಫ್ ದೇರ್ ಲೋ ಟಾಕ್ಸಿಸಿಟಿ ಫಾರ್ ಹ್ಯೂಮನ್ಸ್ ಆ್ಯಂಡ್ ಆನಿಮಲ್ಸ್. ಸೊ ಯಾವುದನ್ನು ಯೂಸ್ ಮಾಡ್ತೀವಿ ನಾವು, ಆ್ಯಂಟಿಬಯೋಟಿಕ್ಸ್, ಬಯೋಟಿಕ್ಸ್. ನೆಕ್ಸ್ಟ್, ಪಾರ್ಟ್ ಬಿ ಎಲ್ ಬಂದರೆ ಇದು 2 ಮಾರ್ಕ್ಸ್ ಕ್ವೆಶನ್ಸ್ ಆಗಿರುತ್ತೆ. ಆ್ಯಂಡ್ ಯು ಹ್ಯಾವ್ ಟು ಆನ್ಸರ್ ಎನಿ ಆಫ್ ದಿ 4. ಸೊ ಯಾವ್ದಾದ್ರು 4 ಆದರೂ ಈಸಿಲಿ ನಿಮಗೆ ಗೊತ್ತಿರುತ್ತೆ. ಚಾಪ್ಟರ್ನ ನೀಟಾಗಿ ನೀವು ಸ್ಮಾರ್ಟಾಗಿ ಚೂಸ್ ಮಾಡ್ತಾ ಹೋದರೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ನಾವು ಒಂದು ಸ್ಟ್ರಾಟಜಿ ವಿಡಿಯೋದಲ್ಲಿ. ಈಗ ಕನ್ಸಿಡರ್ ಅ ಸೆಲ್ ಗಿವನ್ ಬಿಲೋ. ಒಂದು ಸೆಲ್ ಕೊಟ್ಟಿದ್ದಾರೆ, ರೈಟ್ ದ ರಿಯಾಕ್ಷನ್ ದಟ್ ಅಕರ್ ಅಟ್ ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್. ಸೊ ಇದನ್ನು ನೋಡಬೇಡಿ ಫಸ್ಟ್ ನೀವು, ಆ್ಯನೋಡ್ ಆ್ಯಂಡ್ ಕ್ಯಾಥೋಡಲ್ಲಿ ಯಾವ ಟೈಪ್ ರಿಯಾಕ್ಷನ್ ಆಗುತ್ತೆ ಅಂತ ಕೇಳಿರೋದು. ಸೊ ನಮಗೆ ಒಂದು ಗೊತ್ತಿದೆ, ಸೆಲ್ ರೆಪ್ರೆಸೆಂಟೇಷನಲ್ಲಿ ಯಾವಾಗಲೂ ನಮ್ದು ಏನಾಗ್ತಿದೆ, ಒಂದು ಲೆಫ್ಟ್ ಸೈಡ್ ಆ್ಯಂಡ್ ಒಂದು ರೈಟ್ ಸೈಡ್ ನೀವು ಅಂತ ಬರೆದಿದ್ದಾರೆ ಇದರಲ್ಲಿ, ಆಯಿತಾ. ಆ್ಯಂಡ್ ನನ್ನ ಹತ್ರ ಒಂದು ಇದಿದೆ, ದಾಟ್ ಈಸ್ ಲೋನ್, LOA ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೆ. ಎಲ್ ಅಂದ್ರೇನು, ಲೆಫ್ಟ್. ಓ ಅಂದ್ರೇನು, ಆಕ್ಸಿಡೇಷನ್. ಎ ಅಂದ್ರೇನು, ಆ್ಯನೋಡ್. ಎನ್ ಅಂದ್ರೇನು, ನೆಗೆಟಿವ್. ಸೊ ನಂದು ಲೆಫ್ಟ್ ಸೈಡ್ ಏನಾಗಿರ್ಬೇಕು, ನಂದು ಆಕ್ಸಿಡೇಷನ್ ಆಗಿರಬೇಕಾ. ಸೊ ಆಪೋಸಿಟ್ ಟು ದಟ್ ರೈಟ್ ಸೈಡ್ ಏನಾಗಿರ್ಬೇಕು, ನಂದು ರಿಡಕ್ಷನ್ ಆಗಿರಬೇಕಾ. ಆ್ಯಂಡ್ ಇದೇನಾಗಿರಬೇಕು, ಆ್ಯನೋಡ್ ಆಗಿರಬೇಕಾ. ಆ್ಯಂಡ್ ಆಪೋಸಿಟ್ ಟು ದಟ್ ಒನ್ ಕ್ಯಾಥೋಡ್ ಆಗಿರಬೇಕಾ. ಸೊ ಏನು ಮಾಡ್ತೀರಾ, ಆ್ಯನೋಡಲ್ಲಿ ಯಾವ್ದು ಬರೀತೀರಾ, ಆ್ಯನೋಡಲ್ಲಿ ಕಾಪರ್ದು ಬರೀತೀರಾ. ಕ್ಯಾಥೋಡಲ್ಲಿ ಏನು ಬರೀತೀರಾ, ಕ್ಲೋರಿನ್ ಬರೀತೀರಾ. ಆಕ್ಸಿಡೇಷನ್ ಆಗಬೇಕು ಅಂದರೆ ಏನೋ, ಎಲೆಕ್ಟ್ರಾನ್ಸ್ ರಿಮೂವ್ ಆಗಬೇಕು. ಸೊ ಆಕ್ಸಿಡೈಸ್ ಆಗತ್ತಾ. ಸೊ ಕ್ಲೋರಿನ್ ಅಂದರೆ ರಿಡಕ್ಷನ್ ಆಗಬೇಕು. ಸೊ ರಿಡಕ್ಷನ್ ಅಂದರೆ ಎಲೆಕ್ಟ್ರಾನ್ ಆ್ಯಡ್ ಆಗಬೇಕಾ, 2. ಸೊ ಇಷ್ಟೇ ಅದನ್ನು ಬರ್ತಿರೋದು ನೋಡಿ. ಆ್ಯನೋಡಲ್ಲಿ ಏನು ಮಾಡಿದ್ದೀನಿ, ಆಕ್ಸಿಡೇಷನ್ ಮಾಡಿದ್ದೀನಿ, ಕಾಪರ್ ಆಕ್ಸಿಡೈಸ್ ಆಗ್ತಿದೆ, ಎಲೆಕ್ಟ್ರಾನ್ಸ್ ರಿಮೂವ್ ಆಗ್ತಿದೆ. ಕ್ಯಾಥೋಡಲ್ಲಿ ರಿಡ್ಯೂಸ್ ಆಗ್ತಿದೆ, ಎಲೆಕ್ಟ್ರಾನ್ಸ್ ಆ್ಯಡ್ ಆಗ್ತಿದ್ದಾವೆ. ಆ್ಯಂಡ್ ಯಾವುದು, ರೈಟ್ ದ ರಿಯಾಕ್ಷನ್ಸ್ ದಟ್ ಆರ್ ಕರೆಂಟ್ ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್ ಬರೆದ್ರಿ. ಆ್ಯಂಡ್ ರಿಯಾಕ್ಷನ್ ನೇಮು ಬರೆದ್ರೆ ವೆಲ್ ಆ್ಯಂಡ್ ಗುಡ್. ಆ್ಯನೋಡಲ್ಲಿ ಏನು ಬರೀತೀರಾ, ಆಕ್ಸಿಡೇಷನ್. ಕ್ಯಾಥೋಡಲ್ಲಿ ಏನು ಬರೀತೀರಾ, ರಿಡಕ್ಷನ್.
ನೆಕ್ಸ್ಟ್ ಈಸ್ ಡಿರೈವ್ ಹಾಫ್ ಲೈಫ್ ಆಫ್ ಝೀರೋ ಆರ್ಡರ್ ರಿಯಾಕ್ಷನ್ ಫ್ರಮ್ ಎನ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಆಫ್ ಝೀರೋ ಆರ್ಡರ್ ರಿಯಾಕ್ಷನ್. ಸೊ ಝೀರೋ ಆರ್ಡರ್ ರಿಯಾಕ್ಷನ್ದು ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಇರತ್ತಲ್ವ, ಅದರಿಂದ ನೀವೇನು ಮಾಡಬೇಕು, ಹಾಫ್ ಲೈಫ್ನ ಕಂಡುಹಿಡಿಬೇಕು ಅಂತ ಕೇಳಿದರು. ಸೊ ಝೀರೋ ಆರ್ಡರ್ ರಿಯಾಕ್ಷನಲ್ಲಿ ನನಗೆ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಏನು ಗೊತ್ತಿದೆ, ದಟ್ ಈಸ್ ನಿಮ್ಮದು ಕೆ ಈಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ 2k. ಸೊ 2t ಇದೆ ಅಲ್ವಾ. ಸೊ ದಿಸ್ ಆರ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ ಝೀರೋ ಆರ್ಡರ್ ರಿಯಾಕ್ಷನ್. ಇದರಲ್ಲಿ ನಾನು ಏನು ಕಂಡುಹಿಡಿಬೇಕು, ನಂದು ಹಾಫ್ ಲೈಫ್ ಏನಾಗಿರುತ್ತೆ ಅಂತ ಕಂಡುಹಿಡಿಬೇಕು. ಸೊ ಫ್ರಮ್ ಹಿಯರ್ ನನಗೇನು ಗೊತ್ತಿದೆ, ದಟ್ ಈಸ್ ನಂದು ಅಟ್ ಟಿ ಇಸ್ ಈಕ್ವಲ್ ಟು ಟಿ ಹಾಫ್ ಏನಾಗಿರುತ್ತೆ, ಸಾರಿ ಎ ಡಿವೈಡೆಡ್ ಬೈ ಟಿ ಆಗಿರುತ್ತೆ. ಇಲ್ಲಿ ಆ ಟಿ ಇಸ್ ಈಕ್ವಲ್ ಟು ಟಿ ಹಾಫ್ ಇದ್ದಾಗ ನಂದೇನಾಗಿರುತ್ತೆ, ದಟ್ ಈಸ್ ಕಾನ್ಸಂಟ್ರೇಷನ್ ಆಫ್ ಎ ಏನಾಗಿರುತ್ತೆ, ಹಾಫಿಗಾಗಿರುತ್ತೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ಎ. ಸೊ ಎ ನಾಟ್ ಡಿವೈಡೆಡ್ ಬೈ 2 ಆಗಿರುತ್ತೆ. ಸೊ ಇದನ್ನಷ್ಟೇ ರೀಪ್ಲೇಸ್ ಮಾಡಬೇಕು ಇದರಲ್ಲಿ. ಸೊ ರೀಪ್ಲೇಸ್ ಮಾಡಿದಾಗ ಏನಾಗುತ್ತೆ, ಕಾನ್ಸ್ಟೆಂಟ್ ಎ ಡಿವೈಡೆಡ್ ಬೈ 2 ಟಿ ಹಾಫ್. ಸೊ ಟಿ ಹಾಫ್ ಏನಾಗೋಯ್ತು, ಕಾನ್ಸಂಟ್ರೇಷನ್ ಆಫ್ ಎ ಡಿವೈಡೆಡ್ ಬೈ 2k. ಸೊ ಹಾಫ್ ಲೈಫ್ ಆಫ್ ಝೀರೋ ಆರ್ಡರ್ ರಿಯಾಕ್ಷನ್ ಬರುತ್ತವೆ. ನೆಕ್ಸ್ಟ್ ರೈಟ್ ವಾಟ್ ಈಸ್ ದ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಲ್ಯಾಂಥನಾಯ್ಡ್. ಸೊ ಲ್ಯಾಂಥನಾಯ್ಡ್ಸ್ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಏನು, +3 ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಆಗಿರುತ್ತೆ. ನೇಮ್ ದ ರೇಡಿಯೋ ಆಕ್ಟಿವ್ ಲ್ಯಾಂಥನಾಯ್ಡ್. ಸೊ ಲ್ಯಾಂಥನಾಯ್ಡ್ಸ್ ಅಲ್ಲಿ ಒಂದೇ ಒಂದು ಎಲಿಮೆಂಟ್ ಏನಾಗಿರುತ್ತೆ, ರೇಡಿಯೋ ಆಕ್ಟಿವ್ ಆಗಿರುತ್ತೆ, ದಟ್ ವಿಲ್ ಬಿ ಯುವರ್ ಪ್ರೋಮಿಥಿಯಂ. ಅರೇಂಜ್ ದ ಫಾಲೋಯಿಂಗ್ ಕಂಪೌಂಡ್ಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಸಿಡಿಟಿ. ಅಸಿಡಿಟಿಗೆ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಕಂಡಿಡೀರಿ ಅಂತ ಹೇಳ್ತಿರೋದು. ಸೊ ಇದೇನಾಗಿದೆ, ಓಕ್ರೆಜಾಲ್ ಬನ್ನೋದು ಫಿನಾಲ್ ಆಗಿದೆ. ಓಕ್ರೆಜಾಲ್ ಅಂದ್ರೆ ಏನು, ಸೊ ದಟ್ ಈಸ್ 2-ಮಿಥೈಲ್ ಫಿನಾಲ್ ಆಗಿರುತ್ತಲ್ವಾ, 2-ಮಿಥೈಲ್ ಫಿನಾಲ್. ಎಲ್ಲ ಫಿನಾಲ್ ಆಗಿದೆ. ಫಿನಾಲ್ ಆಗಿರೋದ್ರಿಂದ ಅಸಿಡಿಟಿನ ನಾನು ನೋಡ್ಕೊಬೇಕು ಅಂತ ಹೇಳಿದ್ರೆ ನಾನು ಫಸ್ಟ್ ಏನು ಮಾಡಬೇಕು, OH ಈ ಥರ ನೋಡ್ಕೊತಾ ಹೋಗ್ತೀನಲ್ವಾ. ಸೊ ಏನು ಮಾಡ್ತೀನಿ, ಸೊ ಇದು ಎಲೆಕ್ಟ್ರಾನ್ ಇಲ್ಲಿ ಹೋಗುತ್ತೆ, ಇದು ಇಲ್ಲಿ ಬರುತ್ತೆ. ಸೊ ಒಂದು ನೆಗೆಟಿವ್ ಇಲ್ಲಿ ಬಂತ, ಇಲ್ಲಿಗೆ ಬಂದ ಮೇಲೆ ನಾನೇನು ಮಾಡ್ತೀನಿ, ಇದು ಮತ್ತೆ ಇಲ್ಲಿ ಹೋಗುತ್ತೆ, ಇದು ಮತ್ತೆ ಇಲ್ಲಿ ಹೋಗುತ್ತೆ, ಇಲ್ಲಿ ನೆಗೆಟಿವ್ ಬರುತ್ತೆ ಆ್ಯಂಡ್ ಇಲ್ಲಿ ನೆಗೆಟಿವ್ ಬರುತ್ತೆ, ನೆಗೆಟಿವ್ ಚಾರ್ಜ್ ರೈಟ್. ಸೊ ನೆಗೆಟಿವ್ ಚಾರ್ಜ್ ಇರೋ ಕಡೆ ನಂದು ಏನಾಗಿರಬೇಕು, ಸೊ ಇಟ್ ಈಸ್ ಎಲೆಕ್ಟ್ರಾನ್ ಜಾಸ್ತಿ ಇದೆ. ಸೊ ಇಲ್ಲಿ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಇದ್ದಷ್ಟು ಏನಾಗಿರುತ್ತೆ, ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಇದ್ದಷ್ಟು ಅಸಿಡಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಅಂದರೆ ಮಿಥೈಲ್ ಏನದು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪು ಆ್ಯಂಡ್ ನೈಟ್ರೋ ಗ್ರೂಪ್ ಏನೋ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪು. ಸೊ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಇದ್ದರೆ ಅಸಿಡಿಟಿ ಇನ್ಕ್ರೀಸ್ ಆಗುತ್ತೆ, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇದ್ದರೆ ಅಸಿಡಿಟಿ ಡಿಕ್ರೀಸ್ ಆಗುತ್ತೆ. ಸೊ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇರೋದ್ರಿಂದ ಅಸಿಡಿಟಿನ ಏನು ಮಾಡ್ತು, ಡಿಕ್ರೀಸ್ ಮಾಡಿಬಿಡ್ತು. ಇದು ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಇರೋದ್ರಿಂದ ಅಸಿಡಿಟಿನ ಇನ್ಕ್ರೀಸ್ ಮಾಡ್ತು. ಸೊ ಈ ಥರ ಆರ್ಡರ್ ನನಗೆ ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು IUPAC ನೇಮ್ ಆಫ್ ದಿ ಫಾಲೋಯಿಂಗ್ ಸ್ಟ್ರಕ್ಚರ್. ಸೊ IUPAC ನೇಮ್ ಬರೀರಿ ಅಂತ ಹೇಳಿರೋದು. ಸೊ ಏನು ಮಾಡ್ತೀರಾ ನೀವು, ಫಸ್ಟ್ ಲಾಂಗೆಸ್ಟ್ ಚೈನ್ 1 2 ಸಿಕ್ತು, 2 ಏನಾಗಿದೆ ಆಲ್ಡಿಹೈಡ್ ಇದೆ. ಸೊ ಈಥೇನ್ 2ಕ್ಕೆ ಈಥ್, ಆಲ್ಕೇನ್ ಆಗಿರೋದು ಏನ್ ಈಥೇನ್. 1, 2 ಅಲ್ಲಿ ಏನಾಗಿದೆ ಡೈ ಆಲ್, ದಟ್ ಈಸ್ ಆಲ್ಡಿಹೈಡ್ಗೆ ಆಲ್ ಅಂತ ಹೇಳ್ತೀರಾ, 2 ಇರೋದ್ರಿಂದ ಡೈ ಆಲ್. ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ನೋಡಿ, ಸೊ ಇದೇನಾಗುತ್ತೆ, ಒಂದನ್ನು ನೀವು ತಗೊಂಡ್ರೆ ಇಟ್ ವಿಲ್ ಬಿ ಬೆನ್ಸಾಲ್ಡಿಹೈಡ್. ಬೆನ್ಸಾಲ್ಡಿಹೈಡ್ ಅಂತ ಬಂದರೆ ಇದನ್ನು ನೀವೇನು ಬರೀಬೇಕಾಗತ್ತೆ, ಅವಾಗ ನೀವು ಪ್ರಿಫಿಕ್ಸ್ ಇರಬೇಕಾಗುತ್ತೆ. ಬಟ್ ಎರಡನ್ನೂ ಸಫಿಕ್ಸ್ ಆಗಿ ಇಡಬೇಕು, ಆ ಥರ ನೀವು ನೇಮ್ ಮಾಡಬೇಕು, ಬಿಕಾಸ್ ಎರಡಕ್ಕೂ ಈಕ್ವಲ್ ಪ್ರಯಾರಿಟಿ ಇದೆ. ಸೊ ಏನು ಮಾಡ್ತೀರಾ ನೀವು, ಪೇರೆಂಟ್ನ ಏನು ತೊಗೊತೀರಾಗ, ಬೆನ್ಝೀನ್ನ ತೊಗೊತೀರಾ. ಬೆನ್ಝೀನ್ ತೊಗೊಂಬಿಟ್ಟು 1 2 3 4. ಸೊ 1, 4 ಏನಿದೆ ನಿಮ್ಮದು ಆಲ್ಡಿಹೈಡ್ ಗ್ರೂಪ್ ಇದೆ. ನೀವು 1, 4 ಡೈ ಆಲ್ ಅಂತ ಬರೆಯಂಗೆ ಆಗಿಲ್ಲ. ನೀವೇನು ಬರ್ತೀರಾ, ನೀವು ಯಾವುದಾದ್ರೂ ಬೆನ್ಝಿನಿಗೆ ಕಣ್ಣು ಹಿಡಿದ್ರೆ ನೀವು ಡೈ ಕಾರ್ಬಾಲ್ಡಿಹೈಡ್ ಅಂತ ಎಂಡ್ ಮಾಡಬೇಕು, ಕಾರ್ಬಾಲ್ಡಿಹೈಡಿಂದ. ನೆಕ್ಸ್ಟ್ ಗಿವ್ ಎನ್ ಎಕ್ಸಾಂಪಲ್ ಫಾರ್ ಈಚ್ ಕ್ಯಾಟಯೋನಿಕ್ ಡಿಟರ್ಜೆಂಟ್ ಆ್ಯಂಡ್ ಆನಯೋನಿಕ್ ಡಿಟರ್ಜೆಂಟ್. ಸೊ ಕ್ಯಾಟಯೋನಿಕ್ ಡಿಟರ್ಜೆಂಟಿಗೆ ಒಂದು ಎಕ್ಸಾಂಪಲ್ ಕೊಡಿ ಆ್ಯಂಡ್ ಆನಯೋನಿಕ್ ಡಿಟರ್ಜೆಂಟಿಗೆ ಒಂದು ಎಕ್ಸಾಂಪಲ್ ಕೊಡಿ ಅಂತ ಕೇಳಿರೋದು. ಸೊ ಕ್ಯಾಟಯೋನಿಕ್ ಡಿಟರ್ಜೆಂಟ್ ಅಂತ ಬಂದರೆ ಸಿಟೈಲ್ ಟ್ರೈಮಿಥೈಲ್ ಅಮೋನಿಯಂ ಬ್ರೋಮೈಡ್ ಅಂತ ಕೊಡ್ತೀರಾ, ಕೆಟಯೋನಿಕ್ ಆಗಿದೆ. ಯಾಕಂದರೆ ನಮ್ಮದು ಇದೇನಾಗಿದೆ ಅಲ್ವಾ, ಇದು ದಿಸ್ ಈಸ್ ಯೋರ್ ಕೆಟಯೋನ್ ಆಗಿರುತ್ತೆ ಆ್ಯಂಡ್ ದಿಸ್ ಈಸ್ ಯೋರ್ ಆನಯೋನ್, ಆ ಥರ. ಆ್ಯಂಡ್ ಸೋಡಿಯಂ ಲಾರೆಲ್ ಸಲ್ಫೇಟ್, ಸೊ ಇದೇನಾಗಿದೆ ನಿಮ್ಮದು, ಸೊ ದಿಸ್ ಈಸ್ ಯೋರ್ ಆನಯೋನ್, ಕಾಂಪ್ಲೆಕ್ಸ್ ಆನಯೋನ್ ಆಗಿದೆ ಆ್ಯಂಡ್ ದಿಸ್ ಇಸ್ ಯೋರ್ ಕೆಟಯೋನ್. ಸೊ ಕೆಟಯೋನಿಕ್ ಡಿಟರ್ಜೆಂಟ್ ಆ್ಯಂಡ್ ಅನಯೋನಿಕ್ ಡಿಟರ್ಜೆಂಟ್ಗೆ ಎಕ್ಸಾಂಪಲ್ಸ್ ಆಗಿದ್ದಾವೆ. ಎಕ್ಸ್ಪ್ಲೇನ್ ದ ರೆಸೆಪ್ಟಾರ್ ಡ್ರಗ್ ರೆಸೆಪ್ಟಾರ್ ಇಂಟ್ರಾಕ್ಷನ್. ಸೊ ಡ್ರಗ್ಗು ಮತ್ತು ರೆಸೆಪ್ಟಾರು ಹೇಗೆ ಇಂಟ್ರಾಕ್ಟ್ ಆಗುತ್ತೆ ಅಂತ ನೋಡಬೇಕು. ಸೊ ಫಸ್ಟ್ ಇನಿಷಿಯಲಿ ಏನಾಗಿರುತ್ತೆ, ಕೆಮಿಕಲ್ ಮೆಸೆಂಜರ್ ಇರುತ್ತೆ ನನ್ನ ಬಾಡಿಯಲ್ಲೇ ಒಂದು. ಸೊ ಈ ಕೆಮಿಕಲ್ ಮೆಸೆಂಜರ್ ಏನು ಮಾಡ್ತವೆ,
ಇದು ಯಾವಾಗ ಈ ಒಂದು ರೆಸೆಪ್ಟಾರಿಗೆ ಬಂದು ಜಾಯಿನ್ ಆಗ್ತವೆ. ಸೊ ದಿಸ್ ಇಸ್ ಯೋರ್ ರೆಸೆಪ್ಟಾರ್. ಇದು ಕೆಮಿಕಲ್ ಮೆಸೆಂಜರ್. ಇದು ಬಂದ್ಬಿಟ್ಟು ಇಲ್ಲಿ ಯಾವಾಗ ಮರ್ಜ್ ಆಗತ್ತೆ ನೋಡಿ, ಸೊ ಹತ್ರ ಬರತ್ತಲ್ವಾ, ಇದನ್ನು ತಗೊಳ್ಳೋಣ. ಇಲ್ಲಿಗೊಂದು ಇಟ್ಕೊಳ್ಳೋಣ. ಈ ಥರ ಇದೆ. ಸೆಲ್ಸ್ನ ನಾನು ಇಲ್ಲಿ ಬರ್ಕೊಂಡ್ಬಿಡ್ತೀನಿ. ಸೆಲ್ ಲೈನಿಂಗ್ ಯಾವಾಗ ಇದು ಕೆಮಿಕಲ್ ಮೆಸೆಂಜರ್ ನಮ್ಮ ಬಾಡಿಯಲ್ಲೇ ಏನಿದೆ, ಈ ಕೆಮಿಕಲ್ ಮೆಸೆಂಜರು ಈ ರೆಸೆಪ್ಟಾರಿಗೆ ಬಂದು ಬೈಂಡ್ ಆಗತ್ತಲ್ವಾ. ಸೊ ಸಿ ಹಿಯರ್. ಸೊ ಈ ರೆಸೆಪ್ಟಾರಿಗೆ ಬಂದು ಇವಾಗ ಯಾವಾಗ ಇದು ಬೈಂಡ್ ಆಯಿತು ಅವಾಗ ಏನು ಮಾಡ್ತಿದ್ದು, ಇಲ್ಲಿ ಸಿಗ್ನಲ್ಸ್ನ ಕೊಡುತ್ತೆ. ಸೊ ಇಟ್ ವಿಲ್ ಗಿವ್ ಯು ಸಿಗ್ನಲ್ ಹಿಯರ್ ಈಚೆಗಡೆ. ಅವಾಗ ಕೆಲಸ ಏನಾದರೂ ಬಾಡಿಯಲ್ಲಿ ಆಗುತ್ತೆ. ನನಗೇನು ಮಾಡಬೇಕು, ಈ ಸಿಗ್ನಲ್ನ ಕ್ಯಾನ್ಸಲ್ ಮಾಡಬೇಕು. ಅವಾಗ ಏನು ಮಾಡ್ತೀನಿ ನಾನು, ಈ ಕೆಮಿಕಲ್ ಮೆಸೆಂಜರ್ ಥರನೇ ಕಾಣಿಸೋ ಥರ ನಾನು ಏನು ಮಾಡ್ಬಿಡ್ತೀನಿ, ಒಂದು ಡ್ರಗ್ ಮಾಲಿಕ್ಯೂಲ್ ತೊಗೊಂಬಂದು ಇಟ್ಬಿಡ್ತೀನಿ. ದಿಸ್ ಇಸ್ ಯೋರ್ ಡ್ರಗ್ ಇದ್ದಾಗ ಇದು ಯಾವುದೇ ಒಂದು ಕೆಮಿಕಲ್ ಮೆಸೆಂಜರ್ ಹೋಗೋದಿಲ್ಲ. ಸೊ ನೋ ಟ್ರಾನ್ಸ್ಫರ್, ದೇರ್ಫೋರ್ ಇಂಟ್ರಾಕ್ಟ್ ಈ ಥರ ಮಾಡ್ತೋದು ಅಂತ ಹೇಳ್ಬೋದು. ಆಯಿತಾ. ನೆಕ್ಸ್ಟ್ ಈಸ್ ಪಾರ್ಟ್ ಸಿ. ಪಾರ್ಟ್ ಸಿ ಅಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ಲಿ ಇನ್ಆರ್ಗ್ಯಾನಿಕ್ ಕ್ವೆಶನ್ ಪಾರ್ಟ್ ಆಗಿದೆ. ಇದು ಕಂಪ್ಲೀಟ್ಲಿ ಇನ್ಆರ್ಗ್ಯಾನಿಕ್ ಕ್ವೆಶನ್ಸ್ ಮಾತ್ರ ಬರೋದ್ರಿಂದ, ಸೊ ಇದರಲ್ಲಿ ನೀವು ಯಾವುದೇ ಒಂದು 4 ಕ್ವೆಶನ್ಸ್ನ ಮಾತ್ರ ನೀವೇನು ಮಾಡಬೇಕಾಗಿದೆ, ಆನ್ಸರ್ ಮಾಡಬೇಕಾಗಿದೆ. ಸೊ ನೋಡ್ಕೊತಾ ಹೋಗೋಣ. ಸೊ ಫಸ್ಟ್ ಒನ್ ಈಸ್ ಇನ್ ಎಕ್ಸ್ಟ್ರಾಕ್ಷನ್ ಆಫ್ ಅಲ್ಯೂಮಿನಿಯಂ ಮೆಟಲ್ ಬೈ ಹಾಲ್ ಹೆರಾಲ್ಡ್ ಪ್ರೋಸೆಸ್. ಹಾಲ್ ಹೆರಾಲ್ಡ್ ಪ್ರೋಸೆಸ್ಸಿಂದ ಏನು ಅಲ್ಯೂಮಿನಿಯಂ ಎಕ್ಸ್ಟ್ರಾಕ್ಟ್ ಮಾಡ್ತೀರಲ್ವಾ, ಆ ಒಂದು ಪ್ರೋಸೆಸ್ಸಲ್ಲಿ ನೀವೇನು ಮಾಡಬೇಕು ಅಂತ ಕೇಳಿರೋದು. ಸೊ ಓವರಾಲ್ ಸೆಲ್ ರಿಯಾಕ್ಷನ್ ಬರೀರಿ. ಓವರಾಲ್ ಸೆಲ್ ರಿಯಾಕ್ಷನ್ ಏನಾಗಿರುತ್ತೆ, ಆ್ಯಂಡ್ ನಿಮ್ಮದು ಕ್ರಯೋಲೈಟ್ದು ರೋಲ್ ಏನಾಗಿರುತ್ತೆ, ಕ್ರಯೋಲೈಟ್ದು, ಆ್ಯಂಡ್ ಯಾವುದರಲ್ಲಿ ಯಾವ ಎಲೆಕ್ಟ್ರೋಡ್ ಮೇಲೆ ಅಲ್ಯೂಮಿನಿಯಂ ಹೋಗಿ ಡೆಪಾಸಿಟ್ ಆಗುತ್ತೆ. ಸೊ ಓವರಾಲ್ ರಿಯಾಕ್ಷನ್ ಬಂದರೆ ಕ್ಯಾಥೋಡಲ್ಲಿ ಏನಾಗುತ್ತೆ, ಅಲ್ಯೂಮಿನಿಯಂ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ಆ್ಯನೋಡಲ್ಲಿ ಬಂದ್ಬಿಟ್ಟು ಏನಾಗಿರುತ್ತೆ, ನಿಮ್ಮದು ಕಾರ್ಬನ್ ಮೊನಾಕ್ಸೈಡ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ಅಷ್ಟೇ ಬರಿಬೇಕಾಗಿರೋದು. ಆ್ಯಂಡ್ ಬಂದ್ಬಿಟ್ಟು ನೆಕ್ಸ್ಟ್ ಕ್ರಯೋಲೈಟಿಗೆ ಏನು ಯೂಸ್ ಅಂತ ಹೇಳಿದ್ರೆ, ಇದೇನು ಮಾಡುತ್ತೆ, ನಿಮ್ಮದು ಮೆಲ್ಟಿಂಗ್ ಪಾಯಿಂಟ್ ಏನಿದಲ್ವಾ, ಸೊ ಮೆಲ್ಟಿಂಗ್ ಪಾಯಿಂಟ್, ಈ ಮಿಕ್ಸ್ಚರ್ದು ಮೆಲ್ಟಿಂಗ್ ಪಾಯಿಂಟ್ ಇನಿಷಿಯಲಿ ತುಂಬ ಹೈ ಇರುತ್ತೆ. ಈ ಮೆಲ್ಟಿಂಗ್ ಪಾಯಿಂಟ್ನ ಲೋಯರ್ ಮಾಡುತ್ತೆ. ಆ್ಯಂಡ್ ಮೆಲ್ಟಿಂಗ್ ಪಾಯಿಂಟ್ನ ಲೋಯರ್ ಮಾಡಾದ್ಮೇಲೆ ನಂದು ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್ ಆಗಬೇಕು. ಏನಕ್ಕೆಂದರೆ ಇದು ಬೇಸಿಸೇ ಎಲೆಕ್ಟ್ರಾಲಿಸಿಸ್ ಅಲ್ವಾ. ಸೊ ಕಂಡಕ್ಟಿವಿಟಿ ಇರಲೇಬೇಕು. ಸೊ ಈ ಕಂಡಕ್ಟಿವಿಟಿ ಏನು ಮಾಡುತ್ತೆ, ಇನ್ಕ್ರೀಸ್ ಮಾಡುತ್ತೆ. ಕಂಡಕ್ಟಿವಿಟಿನ ಥರ ಮಾಡ್ತಾ ಹೋಗುತ್ತೆ. ಅಲ್ಯೂಮಿನಿಯಂ ಎಲ್ಲಿ ಡೆಪಾಸಿಟ್ ಆಗುತ್ತೆ, ಇವಾಗ ತಾನೇ ಓವರಾಲ್ ರಿಯಾಕ್ಷನಲ್ಲಿ ನೋಡಿದ್ವಿ. ಅಲ್ಯೂಮಿನಿಯಂ ಎಲ್ಲಿ ಸಿಕ್ಕಿದೆ ನಮಗೆ, ಕ್ಯಾಥೋಡಲ್ಲಿ ಸಿಕ್ಕಿದೆ. ಸೊ ಕರೆಕ್ಟ್ ಆನ್ಸರ್ ವಿಲ್ ಬಿ ಕ್ಯಾಥೋಡ್. ನೆಕ್ಸ್ಟ್ ಬರೋಣ, ಡಿಸ್ಕ್ರೈಬ್ ದಿ ಈಕ್ವೇಷನ್ ಆಫ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ನೈಟ್ರಿಕ್ ಆಸಿಡ್ ಬೈ ಓಸ್ವಾಲ್ಡ್ ಪ್ರೋಸೆಸ್. ಓಸ್ವಾಲ್ಡ್ ಪ್ರೋಸೆಸ್ಸಿಂದ ನೈಟ್ರಿಕ್ ಆಸಿಡ್ ನೀವು ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ. ಸೊ 3 ಸ್ಟೆಪ್ಪಲ್ಲಿ ರಿಯಾಕ್ಷನ್ ಆಗುತ್ತೆ. ಫಸ್ಟ್ ಸ್ಟೆಪ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್, ಯಾಕಂದರೆ ಇದು ಥರ್ಮೋಡೈನಮಿಕಲಿ ನಮ್ಮದು ಕಂಟ್ರೋಲ್ಡ್ ರಿಯಾಕ್ಷನ್ ಆಗಿರುತ್ತೆ ಇದು. ಸೊ ಇದಕ್ಕೆ ಬಂದ್ಬಿಟ್ರೆ ನೀವೇನು ಮಾಡ್ತೀರಾ, ಅಮೋನಿಯಾನ ತೊಗೊತೀರಾ, ಅಮೋನಿಯಾ ಜೊತೆ ಆಕ್ಸಿಜನ್ನ ಕಂಬೈನ್ ಮಾಡ್ತೀರಾ, ಆ್ಯಂಡ್ ಒಂದು ಕೆಟಲಿಸ್ಟ್ನ ತೊಗೊತೀರಾ, ಪ್ಲಾಟಿನಮ್ ಆ್ಯಂಡ್ ರೋಡಿಯಂ ಗಾಸ್ ಕೆಟಲಿಸ್ಟ್. ಆ್ಯಂಡ್ ಟೆಂಪರೇಚರ್ ಎಷ್ಟು 500 ಕೆಲ್ವಿನು, 9 ಬಾರ್ ಪ್ರೆಷರಲ್ಲಿ ಇಕ್ತೀರಾ. ಅವಾಗ ನಿಮ್ಗೇನು ಸಿಗುತ್ತೆ, ನೈಟ್ರಿಕ್ ಆಕ್ಸೈಡ್ ಸಿಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀರಾ, ಇದೇ ನೈಟ್ರಿಕ್ ಆಕ್ಸೈಡ್ನ ನೀವೇನು ಕನ್ವರ್ಟ್ ಮಾಡ್ತೀರಾ, ನೈಟ್ರಿಕ್ ಡೈಆಕ್ಸೈಡಾಗಿ ಕನ್ವರ್ಟ್ ಮಾಡ್ತೀರಾ, ಅಥವಾ ನೈಟ್ರೋಜನ್ ಡೈಆಕ್ಸೈಡ್. ಆ್ಯಂಡ್ ಈ ನೈಟ್ರೋಜನ್ ಡೈಆಕ್ಸೈಡ್ನ ಮತ್ತೆ ವಾಟರ್ ಜೊತೆ ನೀವು ರಿಯಾಕ್ಟ್ ಮಾಡಿಸಿ ನೀವೇನು ಸಿಗುತ್ತೆ, ನಿಮಗೆ ನೈಟ್ರಿಕ್ ಆಸಿಡ್ ಸಿಗುತ್ತೆ. ಸೊ ದೀಸ್ ಆರ್ ದ 3 ಸ್ಟೆಪ್ಸ್. ಆ್ಯಂಡ್ ಇದರಲ್ಲಿ ಫಸ್ಟ್ ಸ್ಟೆಪ್ ನೀವು ಇಂಪಾರ್ಟೆಂಟು. ಇದರಲ್ಲಿ ಇದನ್ನು ಕೆಟಲಿಸ್ಟ್ನ ನೀವು ಬರೀಲೇಬೇಕು. ಆ್ಯಂಡ್ ಟೆಂಪರೇಚರ್ ಕಂಡೀಷನ್, ಪ್ರೆಷರ್ ಕಂಡೀಷನ್ನ ಬರೀಬೇಕು. ನೆಕ್ಸ್ಟ್ ರೈಟ್ ದ ಈಕ್ವೇಷನ್ಸ್ ಫಾರ್. ಸೊ ಒಂದು ರಿಯಾಕ್ಷನ್ಸ್ನ ಕೊಟ್ಟಿದ್ದಾರೆ, ಇದಕ್ಕೆ ಈಕ್ವೇಷನ್ಸ್ನ ಬರೀರಿ ಅಂತ ಕೇಳಿರೋದು. ಸೊ ಫಸ್ಟ್ ರಿಯಾಕ್ಷನ್ ಬಂದ್ಬಿಟ್ಟು ಏನು ಕೇಳಿದ್ದಾರೆ, ದ ಆಕ್ಷನ್ ಆಫ್ SO2 ಸಲ್ಫರ್ ಡೈಆಕ್ಸೈಡ್ ವಿತ್ ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ ಚಾರ್ಕೋಲ್. ಚಾರ್ಕೋಲಲ್ಲಿ ಇದ್ದಾಗ ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ ಚಾರ್ಕೋಲಲ್ಲಿ ಸೊ ಸಲ್ಫರ್ ಡೈಆಕ್ಸೈಡು ಕ್ಲೋರಿನ್ ಜೊತೆ ಯಾವ ಥರ ರಿಯಾಕ್ಟ್ ಆಗುತ್ತೆ. ಸೊ ನಮಗೆ ಗೊತ್ತಿದೆ ಸಲ್ಫರ್ ಡೈಆಕ್ಸೈಡು ಕ್ಲೋರಿನ್ ಜೊತೆ ರಿಯಾಕ್ಟ್ ಆಗಿ ಏನು ಮಾಡುತ್ತೆ, ಸಲ್ಫರಲ್ಲಿ ಕ್ಲೋರೈಡ್ ಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ SO3 ಸಲ್ಫರ್ ಟ್ರೈಆಕ್ಸೈಡ್ನ ನೀವು ಕಾನ್ಸಂಟ್ರೇಟೆಡ್ H2SO4 ಅಲ್ಲಿ ಹಾಕಿದಾಗ ಏನಾಗುತ್ತೆ, ನಿಮ್ಮದು ಹೈಯರ್ ಲೆವೆಲ್ ಆಫ್ ಆಕ್ಸೋ ಆಸಿಡ್ ಸಿಗುತ್ತೆ, ನಿಮಗೆ H2S2O7 ಸಿಗುತ್ತೆ. ನೆಕ್ಸ್ಟ್ ಆಕ್ಷನ್ ಆಫ್ ಓಝೋನ್ನ ನೀವು ಲೆಡ್ ಸಲ್ಫೈಡ್ ಜೊತೆ ಹಾಕಿದಾಗ ಏನಾಗುತ್ತೆ, ನಿಮಗೆ ಲೆಡ್ ಸಲ್ಫೇಟ್ ಸಿಗುತ್ತೆ, ಪ್ಲಸ್ ಆಕ್ಸಿಜನ್ ನಿಮಗೆ ರಿಲೀಸ್ ಆಗಿರುತ್ತೆ.
ವಿಚ್ ಇಸ್ ದ ಸ್ಟ್ರಾಂಗೆಸ್ಟ್ ಆಸಿಡ್ ಅಮಾಂಗ್ ದಿ ಹೈಡ್ರೋಜನ್ ಹ್ಯಾಲೈಡ್. ಸೊ ಹೈಡ್ರೋಜನ್ ಹ್ಯಾಲೈಡ್ ಅಲ್ಲಿ ಎಲ್ಲರಿಗಿಂತ ಸ್ಟ್ರಾಂಗೆಸ್ಟ್ ಆಸಿಡ್ ಯಾವ್ದಾಗಿದೆ? ಸೊ ಆಸಿಡ್ ಅಂದ್ರೆ ಏನು? ನಮ್ದು ಯಾವುದು ಲೋನ್ ಪೇರ್ ಎಲೆಕ್ಟ್ರಾನ್ಸ್ನ ಕೊಡೋದು ಅಥವಾ ಹೈಡ್ರೋಜನ್ನ ಈಸಿಲಿ ರಿಲೀಸ್ ಮಾಡೋದು. ಸೊ ಇದನ್ನ ನೀವು ಹೈಡ್ರೋಜನ್ನ ನೀವು ತೆಗಿಬೇಕು ಅಂತ ಹೇಳಿದ್ರೆ, ಸೊ ಇದು ಹೈಡ್ರೋಜನ್ನ ನೀವೇನು ಮಾಡಬೇಕು? ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಈ ಬಾಂಡ್ ಏನಾಗಿರಬೇಕು? ವೀಕ್ ಆಗಿರ್ಬೇಕು ತುಂಬ. ಸೊ ಬಾಂಡ್ ಯಾವಾಗ ವೀಕ್ ಆಗುತ್ತೆ? ಇದ್ರದ್ದು ಸೈಜ್ ಇನ್ಕ್ರೀಸ್ ಆಗದಷ್ಟು ಬಾಂಡ್ ಏನಾಗುತ್ತೆ? ವೀಕ್ ಆಗ್ತಾ ಹೋಗುತ್ತೆ. ಬಾಂಡ್ ವೀಕ್ ಆಗಿದ ತಕ್ಷಣ ಏನಾಗುತ್ತೆ? ಇದು ರಿಯಾಕ್ಟಿವ್ ಏನಾಗಿರುತ್ತೆ? ಜಾಸ್ತಿ ಆಗ್ತಿರುತ್ತೆ. ಆ್ಯಂಡ್ ಅಸಿಡಿಟಿ ಕೂಡ ಏನಾಗ್ತಿರುತ್ತೆ? ನಿಮ್ಮದು ಇನ್ಕ್ರೀಸ್ ಆಗ್ತಿರುತ್ತೆ. ಸೊ ದೇರ್ ಫೋರ್ ಆನ್ಸರ್ ವಿಲ್ ಬಿ ಹೈಡ್ರೋಜನ್ ಅಯೋಡೈಡ್. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಕ್ಲೋರಿಕ್ ಆಸಿಡ್. ಕ್ಲೋರಿಕ್ ಆಸಿಡ್ದು ಸ್ಟ್ರಕ್ಚರ್ ಅಂತ ಬರೀರಿ ಅಂತ ಕೇಳಿದ್ದಾರೆ. ನಾನು ಯಾವಾಗಲೂ ಹೇಳಿದೆ, ಎಷ್ಟು ನಿಮ್ಮದು ಒಂದು ಹೈಡ್ರೋಜನ್ ಇದೆ ಅಂದರೆ ಒಂದೇ ಒಂದು ಆಕ್ಸಿಜನ್ ಅಂತೆ OH ಬಾಂಡ್ ಫಾರ್ಮೇಷನ್ ಮಾಡುತ್ತೆ. ಮಿಕ್ಕಿದೆಲ್ಲ ಕ್ಲೋರಿನ್ ಜೊತೆ ನೀವೇನು ಮಾಡಿ ಆಕ್ಸಿಜನ್ನ ಡಬಲ್ ಬಾಂಡ್ ಮಾಡಿಕೊಂಡು ಬರಿತಾ ಹೋಗಿ. ಟ್ರಾನ್ಸಿಷನ್ ಮೆಟಲ್ಸ್ ಆ್ಯಂಡ್ ದೇರ್ ಕಂಪೌಂಡ್ಸ್ ಆರ್ ಯೂಸ್ಡ್ ಆಸ್ ಕೆಟಲಿಸ್ಟ್. ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ಕೊಳಕ್ಕೆ ಏನು ರೀಸನು? ಸೊ ಫಸ್ಟ್ ರೀಸನ್ ಏನು? ಅದರಲ್ಲಿ ವೇರಿಯಬಲ್ ನಂಬರ್ ಆಫ್ ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ. ಆಕ್ಸಿಡೇಷನ್ ಸ್ಟೇಟ್ ಜಾಸ್ತಿ ಆಗಿರೋದ್ರಿಂದ ಎಷ್ಟೊಂದರೂ ಬಂದು ಕಾಂಪೌಂಡ್ಸ್ ಟೈಪ್ ಮಾಡ್ಕೊಬೋದು ಆ್ಯಂಡ್ ತನ್ನ ಇನಿಷಿಯಲ್ ಸ್ಟೇಟಿಗೆ ಮತ್ತೆ ಹೋಗ್ಬೋದು. ಸೊ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಅಥವಾ ಮಲ್ಟಿಪಲ್ ಆಕ್ಸಿಡೇಷನ್ ಸ್ಟೇಟ್ ಒಂದಾಗಿರುತ್ತೆ. ಆ್ಯಂಡ್ ಇದಕ್ಕೆ ಒಂದು ಏನು ಎಬಿಲಿಟಿ ಇದೆ? ದಟ್ ಈಸ್ ಕಂಪೌಂಡ್, ದಟ್ ಈಸ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಮಾಡೋ ಎಬಿಲಿಟಿ ಇದೆ. ಆ್ಯಂಡ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಮಾಡೋದ್ರಿಂದಲೇ ನನಗೇನು ಸಿಗುತ್ತೆ? ಇಂಟರ್ಮೀಡಿಯೇಟ್ ಕಂಪೌಂಡ್ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಇಂಟರ್ಮೀಡಿಯೇಟಿಂದ ಮತ್ತೆ ನನಗೆ ಕೆಟಲಿಸ್ಟ್ನ ನಾನು ತಗೊಬೋದು. ನೆಕ್ಸ್ಟ್ ಇಸ್ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕ್ರೋಮಿಯಂ. ಕ್ರೋಮಿಯಮ್ದು ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು ಅಂತ ಕೇಳಿದ್ದಾರೆ. ಸೊ ಔಟರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಟೋಮಿಕ್ ನಂಬರ್ ಏನು ಕೊಟ್ಟಿದ್ದಾರೆ? 24 ಕೊಟ್ಟಿದ್ದಾರೆ. 24ಇಂದ ನೀವು 18ನ ತೆಗೆದುಬಿಡ್ರಿ. ಸೊ 18 ಎಲೆಕ್ಟ್ರಾನ್ಸ್ ಬಂದ್ಬಿಟ್ಟು ಅಂತೂ ಆರ್ಗಾನ್ದಾಗಿರುತ್ತೆ. ಸೊ ಏನು ಬರೀತೀರಾ? ಈ 24 ಎಲೆಕ್ಟ್ರಾನ್ಸ್ಗೆ ಆರ್ಗನ್ ಬರೀತೀರಾ 18. ಆಮೇಲೆ ಏನು ಬರೀತೀರಿ ನೀವು? ದಟ್ ಈಸ್ 4s 18 19 20 ಸಿಕ್ತು. ಇನ್ನು 4 ಬೇಕಾಗಿದೆ. ಸೊ ನೀವೇನು ಬರೀತೀರ? 3d 4 ಬರೀತೀರ. ಬಟ್ ನಿಮಗೆ ಗೊತ್ತಿದೆ ಈ 4s ಟು 3d 4ಗಿಂತ ಈ 4s1 ಹಾಫ್ ಫಿಲ್ಡ್ s ಆರ್ಬಿಟಲ್ ಆ್ಯಂಡ್ ಹಾಫ್ ಫಿಲ್ಡ್ d ಆರ್ಬಿಟಲ್ ಸ್ಟೇಬಲ್ ಜಾಸ್ತಿ. ಸೊ ಇದು ಸ್ಟೇಬಿಲಿಟಿ ಜಾಸ್ತಿ ಇರೋದ್ರಿಂದ ಈ ಕಾನ್ಫಿಗರೇಷನಲ್ಲಿ ಬರೀತೀರಾ. ಸೊ ದೇರ್ ಫೋರ್ ಇಲ್ಲೇನಾಗುತ್ತದು? ಸೊ 3s1 ಆ್ಯಂಡ್ 3d 5 ಆಗಿರುತ್ತೆ. ಸೊ ದಟ್ ಹ್ಯಾವ್ ರಿಟನ್ ವೇಲೆನ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮಾತ್ರ ಕೇಳಿರೋದು. ದೇರ್ ಫೋರ್ 3d 5 4s1. ನೆಕ್ಸ್ಟ್, ಹೌ ಇಸ್ ಪ್ಯೂರ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಇಸ್ ಮ್ಯಾನುಫ್ಯಾಕ್ಚರ್. ಪ್ಯೂರ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ನ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ಅಂತ ಕೇಳಿರೋದು. ಸೊ ಮ್ಯಾಂಗನೇಟ್ನ ತೊಗೊತೀರಾ. ಸೊ ಆಮೇಲೆ ನಿಮ್ಗೆ ಏನು ಸಿಗುತ್ತೆ? ಮ್ಯಾಂಗನೇಟ್ನ KOH ಜೊತೆ ನೀವು ಆ್ಯಡ್ ಮಾಡ್ಬೋದು ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಅಥವಾ ಪೊಟ್ಯಾಷಿಯಂ ಕಾರ್ಬೋನೇಟ್ ಜೊತೆ ನೀವು ಆಸಿಡ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಮಾಡ್ಬೋದು, ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ನ KNO3 ಪೊಟ್ಯಾಷಿಯಂ ನೈಟ್ರೇಟ್ ಜೊತೆ ನೀವು ರಿಯಾಕ್ಷನ್ ಮಾಡಿದಾಗ ನಿಮಗೆ ಮೂರಲ್ಲೂ ಏನು ಸಿಗುತ್ತೆ? ನಿಮಗೆ ಪೊಟ್ಯಾಷಿಯಂ ಮ್ಯಾಂಗನೇಟ್ ಸಿಗುತ್ತೆ. ಮ್ಯಾಂಗನೇಟ್, ಈ ಪೊಟ್ಯಾಷಿಯಂ ಮ್ಯಾಂಗನೇಟ್ನ ನೀವೇನು ಮಾಡ್ತೀರಾ? ಮತ್ತೆ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡ್ತೀರಾ? ಪೊಟ್ಯಾಷಿಯಂ ಮ್ಯಾಂಗನೇಟ್ನ ಕ್ಲೋರಿನ್ ಜೊತೆ ರಿಯಾಕ್ಟ್ ಮಾಡಿಸ್ತೀರಾ, ಅಥವಾ ಓಝೋನ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಯಾವ್ದಾದ್ರು ಒಂದು ಬರೀಬೋದು ನೀವು. ಅವಾಗ ಏನಾಗುತ್ತೆ? ನಿಂದು ಪೊಟ್ಯಾಷಿಯಂ ಮ್ಯಾಂಗನೇಟ್ ಇದ್ದಿದ್ದು ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟ್ ಆಗಿ ಕನ್ವರ್ಟ್ ಆಗುತ್ತೆ ಅಷ್ಟೇ. ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟ್, ದಿಸ್ ಈಸ್ ಯುವರ್ ರಿಯಾಕ್ಷನ್ ರಿಕ್ವೈರ್ಡ್. Next, on the basis of valence bond theory, explain hybridization structure and magnetic property of complex. So ಈ ಕಾಂಪ್ಲೆಕ್ಸ್ ನಿಮ್ಗೆ ಏನು ಕೇಳಿದ್ದಾರೆ? ಹೈಬ್ರಿಡೈಸೇಷನ್ ಕ್ಯಾಲ್ಕುಲೇಟ್ ಮಾಡಿ ಸ್ಟ್ರಕ್ಚರ್ ಏನು ಬರುತ್ತೆ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಿರುತ್ತೆ ಅಂತ ಕೇಳಿರೋದು. ಸೊ ಫಸ್ಟ್ ಏನು ಬರಿತೀವಿ? ಸೆಂಟ್ರಲ್ ಮೆಟಲ್ ಆಟಮ್ನ ತೊಗೊತೀವಿ. ಸೊ ಸೆಂಟ್ರಲ್ ಮೆಟಲ್ ಆಟಮ್ ಏನಾಗಿದೆ? ಕೊಬಾಲ್ಟ್ ಆಗಿದೆ. ಸೊ ಕೊಬಾಲ್ಟ್ದು ನಂದು ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಆರ್ಗನ್ 3d7 4s2. ಇವಾಗ ಏನು ಮಾಡಬೇಕು? ನಾನು ಆಕ್ಸಿಡೇಷನ್ ಸ್ಟೇಟ್ ಕಂಡುಹಿಡಬೇಕು. ಕೊಬಾಲ್ಟ್ದು ಎಷ್ಟಾಗಿದೆ? ಸೊ ಏನಾಗಿರುತ್ತೆ? ಸೊ x ಪ್ಲಸ್ 4 ಇಂಟು -1 ಈಸ್ ಈಕ್ವಲ್ ಟು 0. ಎಕ್ಸ್ ಏನಾಯಿತು ನಂದು? ಇಟ್ ವಿಲ್ ಬಿ ಆಬ್ವಿಯಸ್ಲಿ +4. +4 ಆಕ್ಸಿಡೇಷನ್ ಸ್ಟೇಟಲ್ಲಿ ಇದೆಯಾ? ಸೊ +4 ಅಂತ ಬರೀತೀರಾ. ಸೊ +4 ಇದ್ದರೆ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಏನಾಗೋಗುತ್ತೆ? ಸೊ ದಟ್ ವಿಲ್ ಬಿ ಆರ್ಗನ್ 2 ಇಲ್ಲಿಂದ ಆ್ಯಂಡ್ 7ಇಂದ 2 ಹೋಗುತ್ತೆ. ದಟ್ ಈಸ್ 3d5 ಬಂತು. ರೈಟ್, 3d5 ಬಂತು ಅಂದರೆ ಇಲ್ಲೇನಾಯಿತು ನಂದು? 1 2 3 4 5 ಆಯಿತು. So this is 3d 4s 4p and here 5d. ಇದಾಗಿದೆ ಅಲ್ವಾ? ಸೊ 3d ಎಷ್ಟಾಗಿದೆ ನಿಮ್ಮದು? 3d 5 ಇದೆ. ಆ್ಯಂಡ್ ಈಗ ಲಿಗ್ಯಾಂಡ್ ಟೈಪಿಗೆ ಬರೋಣ. ಸೊ ಕ್ಲೋರಿನ್ ಲಿಗ್ಯಾಂಡ್ ಹ್ಯಾಲೈಡ್ ಲಿಗ್ಯಾಂಡ್ ಆಗಿರೋದ್ರಿಂದ ವೀಕ್ ಫೀಲ್ಡ್ ಲಿಗ್ಯಾಂಡ್ ಆಗಿದೆ.
ವೀಕ್ ಫೀಲ್ಡ್ ಲಿಗೇಂಡ್ ಆಗಿರೋದ್ರಿಂದ ನೋ ಪೇರಿಂಗ್, ಯಾವುದೇ ಪೇರಿಂಗ್ ಆಗಲ್ಲ. ಬಂದ್ಬಿಟ್ಟು ನಿಮ್ಮದು ಕ್ಲೋರಿನ್ ಆಟಮ್ಸ್ ಎಲ್ಲ ಅಟ್ಯಾಚ್ ಆಗ್ತವೆ ವೇಕೆಂಟ್ ಸ್ಪೇಸಲ್ಲಿ. ಇಲ್ಲಿ ಕ್ಲೋರಿನ್, ಇಲ್ಲಿ ಕ್ಲೋರಿನ್, ಇಲ್ಲಿ ಕ್ಲೋರಿನ್, ಇಲ್ಲಿ ಕ್ಲೋರಿನ್, 4 ಆಯಿತಾ. ಸೊ ಯಾವ್ದು ಹೈಬ್ರಿಡೈಸೇಷನ್ ಆಗಿದೆ? sp3. sp3 ಆಗಿರೋದ್ರಿಂದ ಇಲ್ಲಿ ಬರೀತೀರಾ sp3. ಜಾಮೆಟ್ರಿ ಯಾವ್ದು sp3ಗೆ? ಟೆಟ್ರಾಹೆಡ್ರಲ್. ಟೆಟ್ರಾಹೆಡ್ರಲ್ ಬರೀತೀರಾ ಜಾಮೆಟ್ರಿನ. ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ನೋಡೋಕೆ ಏನು ನೋಡ್ತೀರಾ? ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇದಾವೋ ಇಲ್ವೋ? ಈ ಕಾನ್ಫಿಗರೇಷನ್ ನೋಡಿ, ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಇದಾವ? 5 ಇದಾವೆ. ಇಟ್ ಈಸ್ ಯುವರ್ ಪ್ಯಾರಾಮ್ಯಾಗ್ನೆಟಿಕ್. ಪ್ಯಾರಾಮ್ಯಾಗ್ನೆಟಿಕ್. ಸೊ ಸ್ಟ್ರಕ್ಚರ್ ಏನು ಬರೀತೀರಾ ಕೊಬಾಲ್ಟಿಗೆ? ಇದರಲ್ಲಿ ಬಂದ್ಬಿಟ್ಟು ಸೊ ಇಟ್ ವಿಲ್ ಬಿ ಕೊಬಾಲ್ಟ್ Cl 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 ಈ ಥರ ಬರೀತಾರ. ಓಕೆ, ಏನಾದರೂ ಇಲ್ಲಿ ಕೊಬಾಲ್ಟ್ 6 ಕೊಟ್ಟಿದ್ರೆ, ಕ್ಲೋರಿನ್ 6 ಕೊಟ್ಟಿದ್ರೆ ಏನು ಮಾಡೋದು? ಸೊ 6 ಕೊಟ್ಟಿದ್ರೆ ಇಲ್ಲಿಂದ 1 2 3 4 5 6 ಬರೋದು. 6 ಬಂದು ಇಲ್ಲಿ ಏನಾಗೋದು? ಚೇಂಜ್ ಆಗೋದು ನಿಮ್ಮದು. ಇಲ್ಲಿ 6+ ಆಕ್ಸಿಡೇಷನ್ ಸ್ಟೇಟ್ ಆಗೋದು. ಆ್ಯಂಡ್ ಅಲ್ಲಿ ಬಂದ್ಬಿಟ್ಟು ನಿಮ್ಮದು ಎಲೆಕ್ಟ್ರಾನಿಕ್ ಕನ್ಫಿಗರೇಷನು ಚೇಂಜ್ ಆಗೋದಷ್ಟೇ. ನೆಕ್ಸ್ಟ್ ರೈಟ್ ಎನಿ 3 ಪಾಸ್ಟುಲೇಟ್ಸ್ ಆಫ್ ವರ್ನರ್ಸ್ ಥಿಯರಿ ಆಫ್ ಕಾಂಪ್ಲೆಕ್ಸ್. ಸೊ ವರ್ನರ್ಸ್ ಥಿಯರಿಯಲ್ಲಿ ಏನು ಮಾಡ್ತೀರಿ ನೀವು? ಸೊ ಅವರು ಡಿಫ್ರೆನ್ಷಿಯೇಟ್ ಮಾಡ್ತಾರೆ ವೇಲೆನ್ಸಿನ, ಅದರ ಬಗ್ಗೆ ಬರೀರಿ ಅಂತ ಕೇಳಿರೋದು ಪಾಸ್ಟುಲೇಟ್ಸ್. ಅದರಲ್ಲಿ ಏನು ಬರೀಬೋದು? ವೇಲೆನ್ಸಿ 2 ಟೈಪ್ ಇರುತ್ತೆ ಅಂತ ಬರೀಬೋದು. ಆ್ಯಂಡ್ ಪ್ರೈಮರಿ ವೇಲೆನ್ಸಿ ಬಗ್ಗೆ 1 ಪಾಯಿಂಟ್ ಬರೀರಿ, ಸೆಕೆಂಡರಿ ವೇಲೆನ್ಸಿ ಬಗ್ಗೆ ಯಾವ್ದಾದ್ರು ನಿಮ್ಗೆ ಇಷ್ಟ ಬಂದಿದ್ದು 1 ಪಾಯಿಂಟ್ ಬರೀರಿ. ಇಲ್ಲೇನು ಬರ್ದಿದ್ದೀನಿ ನಾನು? ಕೋಆರ್ಡಿನೇಷನ್ ಕಂಪೌಂಡ್ಸ್ ಮೆಟಲ್ ಶೋ 2 ಟೈಪ್ಸ್ ಆಫ್ ವೇಲೆನ್ಸಿ. 2 ಟೈಪ್ಸ್ ಆಫ್ ವೇಲೆನ್ಸಿ ತೋರಿಸುತ್ತೆ. ಪ್ರೈಮರಿ ವೇಲೆನ್ಸಿ ಬಂದ್ಬಿಟ್ಟು ಅಯೋನೈಸೇಬಲ್ ಆಗಿರುತ್ತೆ, ಅಯೋನೈಸ್ ಆಗುತ್ತೆ. ಸೆಕೆಂಡರಿ ವೇಲೆನ್ಸಿ ಬಂದ್ಬಿಟ್ಟು ನಾನ್ ಅಯೋನೈಸೇಬಲ್ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಲ್ಲಿ ಕೊಟ್ಟಿರೋಂಥ ಆನ್ಸರ್ ಇದು. ನೆಕ್ಸ್ಟ್ ಪಾರ್ಟ್ ಡಿ ಅಲ್ಲಿ ಬಂದರೆ, ಪಾರ್ಟ್ ಡಿ ಅಲ್ಲಿ 2 ಪಾರ್ಟ್ ಮತ್ತೆ ಡಿವೈಡ್ ಆಗಿದೆ. ಅದರಲ್ಲಿ ಫಸ್ಟ್ ಪಾರ್ಟ್ ಏನಾಗಿರುತ್ತೆ? ಸೊ ಫಸ್ಟ್ ಪಾರ್ಟ್ ಈಸ್ ರಿಲೇಟೆಡ್ ಟು ಕಂಪ್ಲೀಟ್ಲಿ ಫಿಸಿಕಲ್ ಕೆಮಿಸ್ಟ್ರಿ ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಬಂದ್ಬಿಟ್ಟು ರಿಲೇಟೆಡ್ ಟು ಯೋರ್ ಕಂಪ್ಲೀಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ 1 by 1 ನೋಡ್ಕೊತಾ ಹೋಗೋಣ. ಸೊ ಪಾರ್ಟ್ ಡಿ ಅಲ್ಲಿ ಫಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ. ದಟ್ ಈಸ್ ಕ್ಯಾಲ್ಕುಲೇಟ್ ದ ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ FCC ಲ್ಯಾಟಿಸ್. ಸೊ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್ದು ನಿಮ್ಮದು ಪ್ಯಾಕಿಂಗ್ ಎಫಿಷಿಯನ್ಸಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಏನು ಮಾಡ್ತೀರಾ? ಪ್ಯಾಕಿಂಗ್ ಎಫಿಷಿಯನ್ಸಿ ಫಾರ್ಮುಲಾ ಏನು? ದಟ್ ಈಸ್ ವಾಲ್ಯೂಮ್ ಆಫ್ ಸ್ಪಿಯರ್ ಇನ್ 1 ಯೂನಿಟ್. ಸೊ ಎಷ್ಟು ಆಟಮ್ಸ್ ಇದೆ ಅದರ ಟೋಟಲ್ ವಾಲ್ಯೂಮು, ದಟ್ ಈಸ್ ವಾಲ್ಯೂಮ್ ಆಫ್ ಆಲ್ ಆಟಮ್ಸ್. 1 ಯೂನಿಟ್ ಸೆಲ್ಲಲ್ಲಿ ಎಷ್ಟು ಆಟಮ್ಸ್ ಇದೆ ಅಷ್ಟು ಟೋಟಲ್ ವಾಲ್ಯೂಮ್ ತೊಗೊತೀರಾ. ಆ್ಯಂಡ್ 1 ಯೂನಿಟ್ ಸೆಲ್ಲು ಅಂದರೆ 1 ಬಾಕ್ಸಿಂದು ಎಷ್ಟು ವಾಲ್ಯೂಮ್ ಇದೆ ಆ ಟೋಟಲ್ ವಾಲ್ಯೂಮ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ ಆ್ಯಂಡ್ ಮಲ್ಟಿಪ್ಲೈ 100 ಮಾಡಿಬಿಡ್ತೀರಾ. ಸೊ ವಾಲ್ಯೂಮ್ ಆಫ್ ಆಲ್ ಆಟಮ್ ಕಂಡುಹಿಡಬೇಕು ಅಂದರೆ ನಮಗೆ ಫಸ್ಟ್ ಏನು ಎಫೆಕ್ಟಿವ್ ನಂಬರ್ ಆಫ್ ಆಟಮ್ ಎಷ್ಟಿರ್ತವೆ ಅಂತ ನೋಡಬೇಕಲ್ವಾ. ಸೊ ನಮ್ಮದು ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್ ಅಂದರೆ ಏನು? ಕಾರ್ನರ್ಸಲ್ಲಿ 8 ಇರುತ್ತಾ? 8ಅಲ್ಲಿ ಕಾಂಟ್ರಿಬ್ಯೂಷನ್ ಎಷ್ಟು? 1/8 ಪ್ಲಸ್ ನಂದು ಏನಾಗಿರುತ್ತೆ? ಫೇಸ್ ಮೇಲೆ ಏನಾಗಿರುತ್ತೆ? 6 ಫೇಸಸ್ ಇರೋದ್ರಿಂದ 6 ಆಟಮ್ಸ್ ಫೇಸ್ ಮೇಲೆ ಇರುತ್ತೆ. ಅದ್ರ ಕಾಂಟ್ರಿಬ್ಯೂಷನ್ ಎಷ್ಟು? 1/2 ಟೋಟಲ್ 4 ಆಯಿತು. ಆ್ಯಂಡ್ ವಾಲ್ಯೂಮ್ ಆಫ್ ಸ್ಪಿಯರ್ ಏನು? 4/3 πr³ ರೇಡಿಯಸ್ ಆಫ್ ಸ್ಪಿಯರ್. ಕರೆಕ್ಟ್. ಸೊ ಇಷ್ಟ ಆದಮೇಲೆ ಸೊ 4 × 4/3 πr³ ಬಂತು ನ್ಯೂಮರೇಟರ್ ಆಗೋಯ್ತು. ಡಿನಾಮಿನೇಟರ್ ಏನಾಗೋಗುತ್ತೆ? ನಂದು A³ ಯೂನಿಟ್ ಸೆಲ್ ಆಗಿರುತ್ತಲ್ವ, ಯೂನಿಟ್ ಸೆಲ್ದು ವಾಲ್ಯೂಮ್ ಎಷ್ಟಾಗಿರುತ್ತೆ. ಸೊ ದ್ಯಾಟ್ ವಿಲ್ ಬಿ A³. ಸೊ A³ ಏನಾಗಿರುತ್ತೆ? ಇನ್ ಟರ್ಮ್ಸ್ ಆಫ್ ಆರ್ ಬರಿಬೇಕು ಅಂತ ಹೇಳಿದ್ರೆ ನಾನು ಫೇಸ್ ಸೆಂಟರ್ದು ಒಂದು ಕ್ಯೂಬಿಕ್ ಲ್ಯಾಟಿಸ್ ತಗೊತೀನಿ. ಲೆಟ್ಸ್ ಸೇ ಫೇಸ್ ಮೇಲೆ ಒಂದು ಆಟಮ್ ಇದೆ ಆ್ಯಂಡ್ ಈ ಕಾರ್ನರ್ ಮೇಲೆ ಒಂದು ಆಟಮ್. ಈ ಥರ ಬರ್ಕೊಳ್ತಾ ಹೋದೆ, ನೀಟಾಗಿಲ್ಲ, ಇಟ್ಸ್ ಓಕೆ. ಈಗ ನೋಡ್ಕೊಳ್ಳಿ, ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ರೇಡಿಯಸ್ ಇದ್ದದ್ದು? 6 ರೇಡಿಯಸ್ಸಾ? ಇದು ಟೋಟಲ್ ಮಾಡಿದ್ರೆ ಇದು ಆರ್, ಇದು ಆರಾ? ಇಲ್ಲಿಂದ ಇದು ಸೆಂಟರ್ ಇಟ್ಕೊಂಡ್ರೆ ಇದು ಒಂದು 6. ಸೊ ಟೋಟಲ್ ಎಷ್ಟಾಯಿತು? ಇದು ನಂದು ಫೇಸ್ ಡಯಾಗ್ನಲ್ದು, ಫೇಸ್ ಡಯಾಗ್ನಲ್ ಲೆಟ್ಸ್ ಸೇ A B C. AB ಎಷ್ಟಿದೆ? AB = 4R ಇದೆ. ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ನೋಡಿ, ಈ ಒಂದು ರೆಕ್ಟ್ಯಾಂಗಲ್ನ ತಗೊಂಡ್ರೆ ಟ್ರಯಾಂಗಲ್ನ ತಗೊಂಡ್ರೆ ದಿಸ್ ಇಸ್ ಯುವರ್ 90 ಡಿಗ್ರಿ ಪೈಥಾಗೋರಸ್ ಥಿಯರಮಿಂದ ಮಾಡ್ಕೊಬೋದಾ? ಸೊ ಹೈಪೋಟಿನಸ್ AB² = BC² + AC². ಸೊ AB² ಫೇಸ್ ಡಯಾಗ್ನಲ್ ಏನಾಗಿರುತ್ತೆ? ಸೊ ಲೆಟ್ಸ್ ಸೇ ಅದನ್ನು ನಾನು ಫೇಸ್ ಡಯಾಗ್ನಲ್ FC ಅಂತ ತೊಗೊತೀನಿ. F². ಇದೇನಾಯಿತು? ದಿಸ್ ಈಸ್ ಯುವರ್ ಎಡ್ಜ್ ಲೆಂತ್ ಏನಾ? ಇದೇನಿದು? ಇದು ಕೂಡ ಎಡ್ಜ್ ಲೆಂತ್ ಏನಾ? ಸೊ ಇದೆಷ್ಟಾಯಿತು? ಸೊ ದಿಸ್ ವಿಲ್ ಬಿ ಯುವರ್ A + A, A² + A² ಏನಾಯಿತು? ಇಟ್ ವಿಲ್ ಬಿ 2A² ಆಗೋಯ್ತಾ? 2A² ಆಯಿತು. ಎಫ್ದು 2A² ಆದರೆ ಸೊ ಎಫ್ ಏನಾಗಿರುತ್ತೆ? 4Rಗೆ ಈಕ್ವಲ್ ಆಗಿರುತ್ತಾ? ಸೊ ನಾನೇನು ಮಾಡ್ಬಿಡ್ತೀನಿ, ಇದನ್ನು F² 4R² ಬರಿಬೋದು ನಾನು. ಇಟ್ ವಿಲ್ ಬಿ ಈಕ್ವಲ್ ಟು
2a² ಬರಿಬೋದಾ? ಸೊ ಇದನ್ನು ನಾನು ಏನು ಮಾಡ್ತೀನಿ, ನಾನು ಸ್ಕ್ವೇರ್ ಮಾಡ್ಕೊತೀನಿ, ಎರಡು ಕಡೆ ರೂಟ್ನ ತೊಗೊತೀನಿ, ಏನಾಗೋಗುತ್ತೆ? ಸೊ ಇಟ್ ವಿಲ್ ಬಿ 4r ಈಸ್ ಈಕ್ವಲ್ ಟು √2a ಆಗೋಯ್ತಾ? ಸೊ r ಏನಾಗೋಯ್ತು ಇಲ್ಲಿಂದ ನಂದು ಎ ಏನಾಗೋಯ್ತು? ಎ ವಿಲ್ ಬಿ ಈಕ್ವಲ್ ಟು ನಂದು 4r ಡಿವೈಡೆಡ್ ಬೈ √2 ಆಗೋಯ್ತು, ರೈಟ್? ಸೊ ಇದನ್ನೆಲ್ಲಿ ಬರಿತೀರಾ? a³ ಸೊ ನಂದು ಇದೇನು ಸಿಕ್ತು? a³ 4r ಡಿವೈಡೆಡ್ ಬೈ √2 ಹೋಲ್ ಕ್ಯೂಬ್ ಬರಿತೀರಾ? ಸೊ 4r ಡಿವೈಡೆಡ್ ಬೈ √2 ಹೋಲ್ ಕ್ಯೂಬ್. ಸೊ ಇದನ್ನು ನೀವು ಮಾಡಿಕೊಂಡ್ರೆ ಪ್ಯಾಕಿಂಗ್ ಎಫಿಷಿಯನ್ಸಿ 74% ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವೆಶನ್ ಏನಿರೋದು, ಸಿಲ್ವರ್ ಮೆಟಲ್ ಕ್ರಿಸ್ಟಲೈಸಸ್ ವಿತ್ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್. ಫೇಸ್ ಸೆಂಟರ್ ಕ್ಯೂಬಿಕ್ ಲ್ಯಾಟಿಸಲ್ಲಿ ಸಿಲ್ವರ್ ಮೆಟಲ್ ಕ್ರಿಸ್ಟಲೈಸ್ ಆಗ್ತಿದೆ. ಸೊ ಇದು ಫೇಸ್ ಸೆಂಟರ್ ಎಷ್ಟಾಗೋಯ್ತು? Z is equal to effective number 4 ಆಗೋಯ್ತಾ? ಇದು ಗೊತ್ತಾಗಿದೆ. ದ ಲೆಂತ್ ಆಫ್ ದ ಯೂನಿಟ್ ಸೆಲ್ ಇಸ್ ಫಾರ್ಮ್ ಟು ಬಿ. ಸೊ ಎಡ್ಜ್ ಲೆಂತ್ ಕೊಟ್ಟಿದ್ದಾರೆ. ಸೊ ಎ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 4.077 ಇಂಟು 10⁻⁻8 ಸೆಂಟಿಮೀಟರ್ ಕ್ಯೂಬ್ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಅಟೋಮಿಕ್ ರೇಡಿಯಸ್ r ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ, ಆ್ಯಂಡ್ ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ದಾರೆ. ಅಟೋಮಿಕ್ ಮಾಸ್ ಕೊಟ್ಟಿದ್ದಾರೆ 108. ನೆಕ್ಸ್ಟ್ ಎನ್ ಎ ವ್ಯಾಲ್ಯೂ ಕೊಟ್ಟಿದ್ದಾರೆ 6.023 ಇಂಟು 10⁻23 ಅವೊಗಾಡ್ರೋಸ್ ನಂಬರ್. ಸೊ ಇಲ್ಲಿ ಗಿವನ್ ಕೊಟ್ಟಿರೋದನ್ನೆಲ್ಲ ನಾನು ಬರ್ಕೊಂಡಿದ್ದೀನಿ. ಆ್ಯಂಡ್ ನನಗೇನು ಕೇಳಿದೆ? ಡೆನ್ಸಿಟಿ ಆ್ಯಂಡ್ ರೇಡಿಯಸ್ ಕೊಟ್ಟಿದ್ದಾರೆ. ಫಸ್ಟ್ ನಾನು ಏನು ಮಾಡ್ತೀನಿ? ಡೆನ್ಸಿಟಿನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ಡೆನ್ಸಿಟಿ ಏನು? ಝ ಫಾರ್ಮುಲಾ ಹಾಕೊತೀರಾ, ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ಡೆನ್ಸಿಟಿ ವಿಲ್ ಬಿ ಈಕ್ವಲ್ ಟು Z ಏನು? 4 ಮಾಲಿಕ್ಯುಲರ್ ಮಾಸ್ 108, a³ ಎಷ್ಟು? 4.077 ಇಂಟು 10⁻⁻8 ಹೋಲ್ ಕ್ಯೂಬ್ ಇಂಟು ಅವೊಗಾಡ್ರೋಸ್ ನಂಬರ್ ಏನು? 6.022 ಇಂಟು 10⁻23 ಮಾಡ್ಕೋತೀರಾ. ಸೊ ಇದರಿಂದ ಡೆನ್ಸಿಟಿ ನಿಮ್ಗೆ ಏನು ಸಿಗುತ್ತೆ? ಸೊ ಡೆನ್ಸಿಟಿ ಬಂದ್ಬಿಟ್ಟು 6.22 ಗ್ರಾಮ್ ಪರ್ cm³ ಸಿಕ್ತು. ಆ್ಯಂಡ್ ನೆಕ್ಸ್ಟ್ ಏನು ನಿಮ್ಮದು? ರೇಡಿಯಸ್ಸು ಕೂಡ ಕೇಳಿದ್ರಲ್ವಾ? ಸೊ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸಲ್ಲಿ ನಾನು ರೇಡಿಯಸಲ್ಲಿ ತೊಗೊಂಡೆ. ಸೊ ಅಲ್ಲಿ ಏನಾಗಿತ್ತು? ಸೊ ನಂದು ಎ ವಿಲ್ ಬಿ ಈಕ್ವಲ್ ಟು ಏನಾಗಿತ್ತು? 4r ಡಿವೈಡೆಡ್ ಬೈ √2 ಆಗಿತ್ತಾ? ಸೊ ನಾನು r ಅನ್ನು ಏನು ಬರಿಬೋದು? ಸೊ r ಕ್ಯಾನ್ ಬಿ ರಿಟರ್ನ್ ಆ್ಯಸ್ a √2 ಡಿವೈಡೆಡ್ ಬೈ 4. ಸೊ 4 ನಾನು ಹೆಂಗೆ ಬರಿಬೋದು ನೋಡಿ, ಈ ಥರ ಇಲ್ಲಿಂದನೇ ಬಂದಿರೋದು ಅಂತ ಫಾರ್ಮುಲಾ ತೋರಿಸ್ತಿರೋದು. 2 ಇಂಟು 2 ಬರಿಬೋದಾ? ಸೊ 2 ಇಂಟು 2ನ ನಾನು ಹೆಂಗೆ ಬರಿಬೋದು? ಸೊ a √2 ಇಂಟು √2 ಅಂದರೆ 2ನ ಇಂಟು 2. ಸೊ ಏನಾಯ್ತು? a ಡಿವೈಡ್ ಬೈ 2 ಇಂಟು √2 ಬರುತ್ತಲ್ವಾ? ಸೊ ಈ ಫಾರ್ಮುಲಾ ಹಾಕ್ತೀರಾ, ಎ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎ ವ್ಯಾಲ್ಯೂನ ಹಾಕ್ಬಿಟ್ಟು ಡಿವೈಡ್ ಮಾಡಿದ್ರೆ ನಿಮಗೆ r ವ್ಯಾಲ್ಯೂ ಸಿಕ್ಕೋಕೋದೆ. ನೆಕ್ಸ್ಟ್ ಕ್ವೆಶನ್, 18 ಗ್ರಾಮ್ ಆಫ್ ಗ್ಲೂಕೋಸ್. ನಿಮಗೆ ಎಷ್ಟು ಗ್ಲೂಕೋಸ್ ಕೊಟ್ಟಿದ್ದಾರೆ? 18 ಗ್ರಾಮ್ಸ್ ಕೊಟ್ಟಿದ್ದಾರೆ. ಸೊ ವೆಯ್ಟ್ ಆಫ್ ನಿಮ್ಮದು ಸಾಲ್ಯೂಟ್ ಎಷ್ಟು? ದಟ್ ಈಸ್ ಬಿ ತಗೊಳ್ಳೋಣ. ಇಲ್ಲಿ 18 ಗ್ರಾಮ್ಸ್ ಇದ್ದಾವೆ. ಮೋಲಾರ್ ಮಾಸ್ ಅದ್ರದ್ದು ಎಷ್ಟು ಕೊಟ್ಟಿದ್ದಾರೆ? ದಟ್ ಈಸ್ ಮೋಲಾರ್ ಮಾಸ್ ಆಫ್ ಸಾಲ್ಯೂಟ್ದು 180 ಗ್ರಾಮ್ ಪರ್ ಮೋಲ್ ಕೊಟ್ಟಿದ್ದಾರೆ. ಇದನ್ನೇನು ಮಾಡಿದೆ? ಡಿಸಾಲ್ವ್ ಮಾಡಿದ್ದೀರಾ 1 kg ಆಫ್ ವಾಟರಲ್ಲಿ. ಸೊ ನಮ್ಮದು ವೇಟ್ ಆಫ್ ಸಾಲ್ವೆಂಟ್ ಏನು ಕೊಟ್ಟಿದ್ದಾರೆ? 1 kg ಕೊಟ್ಟಿದ್ದಾರೆ. ಅಟ್ ವಾಟ್ ಟೆಂಪರೇಚರ್ ವಿಲ್ ದಿಸ್ ಸೊಲ್ಯೂಷನ್ ಬಾಯ್ಲ್? ಆ ಸೊಲ್ಯೂಷನ್ ಯಾವ ಟೆಂಪರೇಚರಲ್ಲಿ ಬಾಯ್ಲ್ ಆಗುತ್ತೆ ಅಂತ ಕೇಳಿದ್ರು. ಸೊ ಸೊಲ್ಯೂಷನ್ ಕೇಳಿರೋದು KP ಫಾರ್ ವಾಟರ್ದು ನಿಮ್ಮದು ಎಬಿಲೋಸ್ಕೋಪಿಕ್ ಕಾನ್ಸ್ಟೆಂಟು 0.52 ಕೆಲ್ವಿನ್ kg ಕೊಟ್ಟಿದ್ದಾರೆ ಪರ್ ಮೋಲ್. ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ಯೂರ್ ವಾಟರ್ ಕೊಟ್ಟಿದ್ದಾರೆ ದಟ್ ಈಸ್ TB0, ದಟ್ ಈಸ್ 373.15 ಕೆಲ್ವಿನ್. ಸೊ ನಿಮ್ಮದು ಸೊಲ್ಯೂಷನಲ್ ಬಾಯ್ಲಿಂಗ್ ಪಾಯಿಂಟ್ ಏನಾಗಿರುತ್ತೆ ಅಂತ ಕೇಳಿರೋದು ಕ್ವಶನ್. ಸೊ ಸೊಲ್ಯೂಷನಲ್ ಬಾಯ್ಲಿಂಗ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಗೊತ್ತಿದೆ. ಸೊ ದಟ್ ಈಸ್ ∆TB ಈಸ್ ಡೈರೆಕ್ಟ್ಲಿ ಈಸ್ ಈಕ್ವಲ್ ಟು ಏನು? KB ಇಂಟು ಮೊಲಾಲಿಟಿ ಅಲ್ವಾ? ಸೊ ∆TB ಏನು ಬರಿಬೋದು? ಎಲಿವೇಶನ್ ಆಗಿರೋದ್ರಿಂದ ಸೊ ಸೊಲ್ಯೂಷನ್ದು ಜಾಸ್ತಿ ಇರುತ್ತೆ ಕಂಪೇರ್ ಟು ಪ್ಯೂರ್ ಸಾಲ್ವೆಂಟ್ದು. ಈ ಥರ ಬರಿತೀರಾ. KB ಮೊಲಾಲಿಟಿ ಏನು ಬರಿತೀರಾ? ವೇಟ್ ಆಫ್ ಸಾಲ್ವೆಂಟ್, ಮೋಲಾರ್ ಮಾಸ್ ಆಫ್ ಸಾಲ್ವೆಂಟ್, ವೇಟ್ ಆಫ್ ವೇಟ್ ಆಫ್ ಸಾಲ್ಯೂಟ್, ಮೋಲಾರ್ ಮಾಸ್ ಆಫ್ ಸಾಲ್ಯೂಟ್, ವೇಟ್ ಆಫ್ ಸಾಲ್ವೆಂಟ್ ಮಾಡ್ತೀರಾ, ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಅಷ್ಟೇ. ಸೊ TB ಏನಾಗೋಯ್ತು? TB ಮೈನಸ್ 373.15 ಕೆಲ್ವಿನ್. KB ಏನಾಗಿದೆ? 0.52 ಇಂಟು ನಿಮ್ಮದು ವೇಟು 18 ಡಿವೈಡೆಡ್ ಬೈ 180 ಇಂಟು 1 kg.
ಸೊ ಇದನ್ನು ಮಾಡಿದಾಗ ನಿಮಗೆ ಟಿ ಬಿ 373.202 ಕೆಲ್ವಿನ್ ಸಿಗುತ್ತೆ ಅಷ್ಟೇ. ನೆಕ್ಸ್ಟ್ ಮೆನ್ಷನ್ ಎನಿ ಟು ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾ. ಹೆನ್ರೀಸ್ ಲಾದು ಯಾವ್ದಾದ್ರು 2 ಅಪ್ಲಿಕೇಶನ್ನ ಕೊಡಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಅಪ್ಲಿಕೇಶನ್ ಆಬ್ವಿಯಸ್ಲಿ ಸೋಡಾ ವಾಟರ್ ನೀವು ಕಾರ್ಬನ್ ಡೈಆಕ್ಸೈಡ್ನ ಹೇಗೆ ಸಾಲ್ಯುಬಲೈಸ್ ಮಾಡ್ತೀರಾ, ಹೈ ಪ್ರೆಷರ್ ಅಲ್ಲಿ ಅದನ್ನು ಕ್ಲೋಸ್ ಮಾಡ್ತೀರಾ, ಅದೇನೇ ಹೇಳಿರೋದು ಸೀಲ್ಡ್ ವಿತ್ ಹೈ ಪ್ರೆಷರ್. ಇನ್ನೊಂದು ಏನು ಮಾಡ್ತೀರಾ ನೀವು ಸ್ಕೂಬಾ ಡ್ರೈವಿಂಗಲ್ಲಿ ಮಾಡ್ತೀರಾ. ಸ್ಕೂಬಾ ಡ್ರೈವಿಂಗಲ್ಲಿ ನೀವು ಏರ್ನ ಆ್ಯಂಡ್ ಆಕ್ಸಿಜನ್ನ ಹಾಕೋದ್ ಬದಲು ನೀವು ಹೀಲಿಯಂ ಆ್ಯಂಡ್ ನೈಟ್ರೋಜನ್ನು ಕೂಡ ಹಾಕ್ತೀರಾ. ವಾಟರ್ ಒಳಗೆ ಹೋದಾಗ ಏನಾಗುತ್ತೆ, ನೈಟ್ರೋಜನ್ ಕಾನ್ಸಂಟ್ರೇಷನ್ ಬ್ಲಡ್ ಸ್ಟ್ರೀಮ್ಸಲ್ಲಿ ತುಂಬ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಅದ್ರ ಟಾಕ್ಸಿಕ್ ಎಫೆಕ್ಟ್ ಆಗಬಾರ್ದು ಅಂತ, ಬಬಲ್ ಬರಬಾರ್ದು ಅಂತ ನಾವೇನು ಮಾಡ್ತೀವಿ, ಅದರಲ್ಲಿ ನೈಟ್ರೋಜನ್ನು ಕೂಡ ಸಪ್ಲೈ ಮಾಡಿರ್ತೀವಿ. ಇನ್ನೊಂದು ಹೈ ಆಲ್ಟಿಟ್ಯೂಡಲ್ಲಿ ಆಕ್ಸಿಜನ್ ಕಂಟೆಂಟ್ ಹಿಂಗೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕಡಿಮೆ ಆಗೋದ್ರಿಂದ ಬ್ಲಡ್ ಸ್ಟ್ರೀಮ್ಸಿಂದ ಆಕ್ಸಿಜನ್ ರಿಲೀಸ್ ಆಗುತ್ತೆ, ಅದನ್ನು ಕೂಡ ಬರಿಬೋದು. ನೆಕ್ಸ್ಟ್ ಈಸ್ ಫಾರ್ ದ ಸೆಲ್. ಸೊ ಒಂದು ಸೆಲ್ ಕೊಟ್ಟಿದ್ದಾರೆ, ಏನು ಸೆಲ್ ಕೊಟ್ಟಿದ್ದಾರೆ, ಜಿಂಕ್ 2+2 ಮೋಲಾರ್ಸ್ ಕೊಟ್ಟಿದ್ದಾರೆ, ಮೊಲಾರಿಟಿ ಕೊಟ್ಟಿದ್ದಾರೆ, ಅದು ಕಾನ್ಸಂಟ್ರೇಷನ್. ಆ್ಯಂಡ್ ಒಂದು ಕಾಪರ್ 2+ ಇಂದ ಕಾಪರ್ದು ಮೆಟಲ್ ಸಿಗ್ತಿದೆ. ಈ ಒಂದು ಈಕ್ವೇಷನಲ್ಲಿ ನಮಗೇನು ಗೊತ್ತಿದೆ, ಲೆಫ್ಟ್ ಆ್ಯಂಡ್ ರೈಟ್ ಒಂದಿರುತ್ತೆ. ಲೆಫ್ಟಲ್ಲಿ ಯಾವಾಗಲೂ ಏನಾಗುತ್ತೆ, ಆಕ್ಸಿಡೇಷನ್ ಆಗುತ್ತೆ. ರೈಟಲ್ಲಿ ಯಾವಾಗಲೂ ಏನಾಗುತ್ತೆ, ರಿಡಕ್ಷನ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಏನಾಗಿದೆ, ಇದು ಆ್ಯನೋಡ್ ಆಗಿ ಆ್ಯಕ್ಟ್ ಮಾಡುತ್ತೆ. ಇದೇನಾಗುತ್ತೆ, ಇದು ಕ್ಯಾಥೋಡ್ ಆಗಿ ಆ್ಯಕ್ಟ್ ಮಾಡುತ್ತೆ. ಇಷ್ಟು ಗೊತ್ತಿರಬೇಕಲ್ವ. ಸೊ ಏನು ಕೇಳಿರೋದು, ರೈಟ್ ಈಚ್ ಹಾಫ್ ಸೆಲ್ ರಿಯಾಕ್ಷನ್. ಸೊ ಒಂದೊಂದಕ್ಕೆ ಹಾಫ್ ಸೆಲ್ ರಿಯಾಕ್ಷನ್ ಅಂತ ಬರೆಯೋಕೆ ಹೇಳಿದ್ದಾರೆ. ಸೊ ಆಕ್ಸಿಡೇಷನ್ದು ಹಾಫ್ ಸೆಲ್ ರಿಯಾಕ್ಷನ್ ಏನಾಗಿರುತ್ತೆ, ರಿಡಕ್ಷನ್ ಹಾಫ್ ಸೆಲ್ ರಿಯಾಕ್ಷನ್ ಏನಾಗುತ್ತೆ, ಸಪ್ರೇಟಾಗಿ ಬರೀಬೇಕು. ಆಕ್ಸಿಡೇಷನ್ ಅಂದರೆ ಏನು, ಲೆಫ್ಟ್ ಸೈಡ್ ಆಕ್ಸಿಡೇಷನ್ ಆಗಬೇಕು. ಸೊ ಜಿಂಕ್ ಏನಾಗಿರುತ್ತೆ, ಆಬ್ವಿಯಸ್ಲಿ ಜಿಂಕ್ ಕನ್ವರ್ಟ್ ಆಗುತ್ತೆ Zn2+ಗೆ, ಅಂದರೆ ಏನು, 2 ಎಲೆಕ್ಟ್ರಾನ್ಸ್ ರಿಲೀಸ್ ಆಗಿದ್ದಾವೆ. ರೈಟ್ ಸೈಡ್ ಏನಾಗಬೇಕು, ರಿಡಕ್ಷನ್ ಆಗಬೇಕು. ಸೊ ಆಬ್ವಿಯಸ್ಲಿ Cu2+ 2 ಎಲೆಕ್ಟ್ರಾನ್ ತೊಗೊಂಬಿಟ್ಟು ಕಾಪರ್ ಮಾಡ್ಕೊಳುತ್ತೆ, ಇದಾಗತ್ತಾ. ಸೊ ದಿಸ್ ಹಾಫ್ ಸೆಲ್ ರಿಯಾಕ್ಷನಲ್ಲಿ ಬರೀತೀರಾ. ನೆಕ್ಸ್ಟ್ ಸೆಲ್ ಪೊಟೆನ್ಷಿಯಲ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಈಸ್ ಇ ಆಫ್ ದ ಸೆಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಈಸ್ ನಿಮ್ಮದು Zn ಜಿಂಕ್ದು ಎಷ್ಟು ಕೊಟ್ಟಿದ್ದಾರೆ, ಲೆಫ್ಟಲ್ಲಿ ಇರೋದು, ಲೆಫ್ಟಲ್ಲಿ ಆ್ಯನೋಡಲ್ಲಿ ಕೊಟ್ಟಿರೋದು -0.76. ಆ್ಯಂಡ್ ಇದ್ರದ್ದು ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ ಇಲ್ಲಿ ಆನ್ಸರ್ ಕ್ವಶನ್ ಕಂಪ್ಲೀಟ್ ಇಲ್ಲ, ವೇಟ್ ಫಾರ್ ಅ ಸೆಕೆಂಡ್. ಸೊ Cu2+ CO ಏನಾಗಿರುತ್ತೆ, ರಿಡಕ್ಷನ್ ಪೊಟೆನ್ಷಿಯಲ್ +0.34 ಕೊಟ್ಟಿದ್ದಾರೆ, 0.34. ಸೊ ಈಗ ಬರೋಣ ಇದಕ್ಕೆ ಸೆಲ್ ಪೊಟೆನ್ಷಿಯಲ್ ಕ್ಯಾಲ್ಕುಲೇಟ್ ಮಾಡ್ಕೊಳಕ್ಕೆ. ಸೊ ಇದು ಕೊಟ್ಟಿದ್ದಾರೆ ನಮಗೆ, ಆಕ್ಸಿಡೇಷನ್ ಹಾಫ್ ಸೆಲ್ ರಿಯಾಕ್ಷನ್ ನಾನು ಅವಾಗಲೇ ಬರ್ದಿದ್ದೀನಿ. 2Zn2+ 2 ಎಲೆಕ್ಟ್ರಾನ್ಸ್ ಬರುತ್ತೆ. Cu2+ 2 ಎಲೆಕ್ಟ್ರಾನ್ಸ್ ತಗೊಂಡು ಕಾಪರ್ ಸಾಲಿಡ್ ಸ್ಟೇಟ್ ಮಾಡ್ಕೊಳತ್ತೆ ಅಂತ ಬರೀಬೇಕು. ಈಗ ಬರೋಣ E0 ಆಫ್ ದ ಸೆಲ್. ಸೊ E0 ಆಫ್ ದ ಸೆಲ್ಗೆ ಏನು ಬರೀತೀವಿ ನಾವು, ಕ್ಯಾಥೋಡ್ ಮೈನಸ್ ಆ್ಯನೋಡ್. ಕ್ಯಾಥೋಡ್ ಅಂದರೆ ಏನು, ನಮ್ಮದು ಕಾಪರ್ ಇದ್ದಿತ್ತು. ಸೊ ಕಾಪರ್ ಎಷ್ಟಿತ್ತು, 0.34 ಇತ್ತು. ಇದತ್ತೆಷ್ಟು ಆ್ಯನೋಡ್ದು -0.76 ಇತ್ತಲ್ವ, ಎಷ್ಟಾಯಿತು, 1.1 ವೋಲ್ಟ್ ಆಯಿತು. ಇದಾದಮೇಲೆ ನನಗೆ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಡಿವೈಡ್ ಬೈ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಕೇಳಿದ್ದಾರೆ ಇದರಲ್ಲಿ. ಸೊ ಇದರಲ್ಲಿ ಏನು ಮಾಡ್ತೀರಾ, E0 ಆಫ್ ದ ಸೆಲ್ ಏನಾಯಿತು, ಸೊ ಇಟ್ ವಿಲ್ ಬಿ ಈಕ್ವಲ್ ಟು 1.1 -0.059 ಡಿವೈಡೆಡ್ ಬೈ 2 ಲಾಗ್ ಆಫ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಸೈಡ್ ಏನು ಬಂದಿದೆ ಆ್ಯಂಡ್ ರಿಯಾಕ್ಟೆಂಟ್ ಸೈಡ್ ಏನಾಗಿದೆ ಅಂತ. ಸೊ ಇದನ್ನು ನೋಡ್ಕೊತಾ ಹೋಗಿ. ಸೊ ಈ ಥರ ಇದು ಬರೆದ ಮೇಲೆ ಇದರದ್ದು ಏನು ಪ್ರಾಡಕ್ಟ್ ಕಾನ್ಸಂಟ್ರೇಷನ್, ಇದು ಪ್ರಾಡಕ್ಟಲ್ಲಿ ಬರುತ್ತೆ. ರಿಯಾಕ್ಟೆಂಟಲ್ಲಿ ಏನು ಬಂತು, 0.5 ಅಂತ, ಇದು ರಿಯಾಕ್ಟೆಂಟ್ ಕಡೆನಾ. ಸೊ 0.5 ಇದರಲ್ಲಿ 2 ಮೋಲಾರ್ ಬರೀತೀರಾ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಏನು ಬರುತ್ತೆ ನಿಮಗೆ, 1.082 ವೋಲ್ಟ್ಸ್ ಬರುತ್ತೆ. ನೆಕ್ಸ್ಟ್ ಕ್ವೆಶನ್ ಏನಿತ್ತು, ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಂದ್ರೇನು ಆ್ಯಂಡ್ ಫ್ಯೂಯಲ್ ಸೆಲ್ಸ್ ಅಂದ್ರೇನು. ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಅಂದ್ರೇನು, ಯಾವುದೇ ಒಂದು ಎಲೆಕ್ಟ್ರೋಲೈಟ್ದು ಕಂಡಕ್ಟಿವಿಟಿನ ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಾ, ಯಾವಾಗ ಅದರದ್ದು ಕಾನ್ಸಂಟ್ರೇಷನ್ ಏನಾಗ್ತಿದೆ ನಿಮ್ಮದು, ಅಪ್ರೋಚಸ್ ಟು 0. ಸೊ ದ ಕಾನ್ಸಂಟ್ರೇಷನ್ ಯಾವಾಗ 0ಗೆ ಅಪ್ರೋಚ್ ಮಾಡುತ್ತೆ ಆ ಟೈಮಲ್ಲಿ ಏನು ಕಂಡಕ್ಟಿವಿಟಿ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ದ್ಯಾಟ್ ವಿಲ್ ಬಿ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ. ಫ್ಯೂಯಲ್ ಸೆಲ್ ಅಂದ್ರೇನು, ಫ್ಯೂಯಲ್ ಸೆಲ್ ಆಬ್ವಿಯಸ್ಲಿ ನಿಮ್ಮದು ಕೆಮಿಕಲ್ ಎನರ್ಜಿಯಿಂದ ಏನು ಮಾಡ್ತಿದೆ, ಎಲೆಕ್ಟ್ರಿಕಲ್ ಎನರ್ಜಿನ ಪ್ರೊಡ್ಯೂಸ್ ಮಾಡ್ತಿದೆ. ಬಟ್ ಇಲ್ಲಿ ಕೆಮಿಕಲ್ ಎನರ್ಜಿ ಏನಾಗಿರುತ್ತೆ, ಸೊ ದ್ಯಾಟ್ ಈಸ್ ಎನರ್ಜಿ ಆಫ್ ಕಂಬಸ್ಷನ್ ಆಫ್ ಫ್ಯೂಯಲ್. ಸೊ ಫ್ಯೂಯಲ್ದು ಕಂಬಸ್ಷನ್ ಏನಾಗ್ತಿದೆ, ದ್ಯಾಟ್ ಈಸ್ ಯುವರ್ ಕೆಮಿಕಲ್ ರಿಯಾಕ್ಷನ್. ಆ ಕೆಮಿಕಲ್ ರಿಯಾಕ್ಷನಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗೋದು. ಸಿಂಪಲ್ ಫ್ಯೂಯಲ್ ಸೆಲ್ ಡೆಫಿನೇಷನ್. ನೆಕ್ಸ್ಟ್ ಬರೋಣ, ಡಿರೈವ್ ದ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ ರೇಟ್ ಕಾನ್ಸ್ಟೆಂಟ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂದರೆ ಏನು ಮಾಡ್ತೀರಾ ನೀವು, ಸೊ ರಿಯಾಕ್ಟೆಂಟ್ ಏನು ಮಾಡ್ತಿದೆ ನಿಮಗೆ, ಒಂದು ಪ್ರಾಡಕ್ಟ್ ಕೊಡ್ತಿದೆ ಅಲ್ವಾ. ಸೊ ಫಸ್ಟ್ ಆರ್ಡರ್ ರಿಯಾಕ್ಷನು, ಫಸ್ಟ್ ಥಿಂಗ್ ಈಸ್ ರೇಟ್ ಏನಾಗಿರುತ್ತೆ ನಿಮ್ಮದು, ರೇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಥವಾ ರೇಟ್ ಈಸ್ ಈಕ್ವಲ್ ಟು ರೇಟ್ ಕಾನ್ಸ್ಟೆಂಟ್ ಆ್ಯಂಡ್ ನಿಮ್ಮದು ರಿಯಾಕ್ಟೆಂಟ್ದು ಲೆಟ್ಸ್ ಸೇ ಎ
ಎ ಗಿವ್ ರೈಸ್ ಟು ಬಿ, ರಿಯಾಕ್ಟೆಂಟ್ ಆಫ್ ಎಗೆ ಟು ದ ಪವರ್ ಆಫ್ 1 ಆಗಿರುತ್ತೆ, ಯಾಕಂದರೆ ಫಸ್ಟ್ ಆರ್ಡರ್ ಆಗಿದೆ. ಆ್ಯಂಡ್ ಇನ್ನೊಂದು ಇದು ರೇಟ್ ಲಾ, ಯೂಸಿಂಗ್ ರೇಟ್ ಲಾ ಅಂತ ಬರೀ. ನೆಕ್ಸ್ಟ್ ಇದು ಯೂಸಿಂಗ್ ಡೆಫಿನೇಷನ್ ಆಫ್ ರೇಟ್, ಸೊ ಡಿ ಎ ಡಿವೈಡೆಡ್ ಬೈ ಡಿ ಟಿ ಅಂತ ಬರೀತಾರೆ. ರಿಯಾಕ್ಟೆಂಟ್ಸ್ ಏನು ಮಾಡ್ತಿದ್ದೆ ನೀವು, ಡಿಸಪಿಯರೆನ್ಸ್ ಆಫ್ ರಿಯಾಕ್ಟೆಂಟ್ಸ್. ಸೊ ಇದು ಡೆಫಿನೇಷನ್ ಆಫ್ ರೇಟ್, ಡೆಫಿನೇಷನ್ ಆಫ್ ರೇಟ್ ಇಂದ ಈ ಈಕ್ವೇಷನ್ ತೆಗೆದಿದೆ. ಇವೆರಡು ಈಕ್ವೇಷನ್ ಏನು ಮಾಡ್ತೀರಾ, ಈಕ್ವೇಟ್ ಮಾಡ್ತೀರಾ. ಸೊ ಕೆ ಎ ಇಸ್ ಈಕ್ವಲ್ ಟು ಮೈನಸ್ ಡಿ ಎ ಡಿವೈಡ್ ಬೈ ಡಿ ಟಿ. ಇವಾಗ ಏನು ಮಾಡ್ತೀರಾ, ರಿಅರೇಂಜ್ ಮಾಡ್ಕೊತೀರಾ. ರಿಅರೇಂಜ್ ಮಾಡ್ಕೊಂಬಿಟ್ಟು ಏನು ಬರೀತೀರಾ, ಇದನ್ನು ಕೆ ಡಿ ಟಿ ಮೈನಸ್ ಇಸ್ ಈಕ್ವಲ್ ಟು ಡಿ ಎ ಡಿವೈಡ್ ಬೈ ಎ ಬರೀತೀರಾ. ಇದನ್ನೇನು ಮಾಡ್ತೀರಾ, ಇವಾಗ ನೀವು ಇಂಟಿಗ್ರೇಟ್ ಮಾಡ್ತೀರಾ, ರೈಟ್. ಸೊ ಇಂಟಿಗ್ರೇಟ್ ಮಾಡಿದಾಗ ಈ ಥರ ವಾಟ್ ಯು ವಿಲ್ ಗೆಟ್, ಸೊ ನಿಮಗೆ ಲ್ಯಾನ್ ಆಫ್ ಎ ಸಿಗುತ್ತೆ ಇಸ್ ಈಕ್ವಲ್ ಟು ಮೈನಸ್ ಕೆ ಟಿ ಪ್ಲಸ್ ಕಾನ್ಸ್ಟೆಂಟ್ ಸಿ ಸಿಗುತ್ತೆ. ಇವಾಗ ಏನು ಮಾಡ್ತೀರಾ, ಅಟ್ ಟಿ ಇಸ್ ಈಕ್ವಲ್ ಟು 0 ತೊಗೊಂಡಾಗ ನಿಮ್ಮದು ಲ್ಯಾನ್ ಆಫ್ ಎ ಏನಾಗಿರುತ್ತೆ, ಸೊ ಇಟ್ ವಿಲ್ ಬಿ ಈಕ್ವಲ್ ಟು ಲ್ಯಾನ್ ಆಫ್ ಎ ನಾಟ್. ಸೊ ಅಂದರೆ ಕಾನ್ಸಂಟ್ರೇಷನ್ ಆಫ್ ಎ ವಿಲ್ ಬಿ ಈಕ್ವಲ್ ಟು ಕಾನ್ಸಂಟ್ರೇಷನ್ ಆಫ್ ಎ ನಾಟ್ ಆಗಿರುತ್ತೆ ಅಂತ ಬರೀತೀರಾ. ಸೊ ಇದೇ ಇಲ್ಲಿ ಇಕ್ವೇಷನ್ ಬರೀಬೇಕು. ಸೊ ಏನಾಗುತ್ತೆ ಇದು, ಲ್ಯಾನ್ ಆಫ್ ಎ ನಾಟ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಕೆ ಇಂಟು 0 ಪ್ಲಸ್ ಸಿ. ಸೊ ಇದರ ಸಿ ಇಂದ ಏನು ಸಿಕ್ತು ನನಗೆ, ಲ್ಯಾನ್ ಆಫ್ ಎ ನಾಟ್ ಇದೆ ಅಂತ ಸಿಕ್ತು ಕಾನ್ಸ್ಟೆಂಟ್. ಅದನ್ನು ಈ ಈಕ್ವೇಷನಿಗೆ ಸಬ್ಸ್ಟಿಟ್ಯೂಟ್ ಮಾಡಿರಿ ಅಷ್ಟೇ. ಸೊ ದ್ಯಾಟ್ ವಿಲ್ ಬಿ ಲ್ಯಾನ್ ಆಫ್ ಎ ಈಸ್ ಈಕ್ವಲ್ ಟು ಮೈನಸ್ ಕೆ ಟಿ ಪ್ಲಸ್ ಲ್ಯಾನ್ ಆಫ್ ಎ ನಾಟ್. ಸೊ ರೇಟ್ ಕಾನ್ಸ್ಟೆಂಟಿಗೆ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ರು, ಇದನ್ನು ಆ ಕಡೆ ತೊಗೊಂಡು ಹೋಗ್ಬಿಡ್ರಿ. ಕೆ ಟು ಲ್ಯಾನ್ ಆಫ್ ಎ ನಾಟ್ ಮೈನಸ್ ಲ್ಯಾನ್ ಆಫ್ ಎ ಬರೀರಿ. ಸೊ ಲ್ಯಾನ್ ಎಮ್ ಮೈನಸ್ ಲ್ಯಾನ್ ಎನ್ ಏನು, ಲ್ಯಾನ್ ಎಮ್ ಡಿವೈಡೆಡ್ ಬೈ ಎನ್ನ. ಸೊ ಕೆ ಟಿ ವಿಲ್ ಬಿ ಈಕ್ವಲ್ ಟು ಲ್ಯಾನ್ ಆಫ್ ಎ ನಾಟ್ ಡಿವೈಡೆಡ್ ಬೈ ಎ ಬರ್ತಾ. ಸೊ ಟೀನ ಆ ಕಡೆ ತೊಗೊಂಡು ಲ್ಯಾನ್ನ ಲಾಗ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, 2.303 ಡಿವೈಡೆಡ್ ಬೈ ಟಿ ಲಾಗ್ ಆಫ್ ಎ ನಾಟ್ ಡಿವೈಡೆಡ್ ಬೈ ಇ. ಸೊ ದಿಸ್ ಇಸ್ ಯುವರ್ ರಿಕ್ವೈರ್ಡ್ ಈಕ್ವೇಷನ್. ಇದು ಕ್ವಶನಲ್ಲಿ ಕೇಳಿರೋದು. ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ, ಸೊ ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ರೇಟ್ ಲಾ. ರೇಟ್ ಲಾ ಅಂದ್ರೇನು ಆ್ಯಂಡ್ ರೇಟ್ ಕಾನ್ಸ್ಟೆಂಟ್ ಅಂದ್ರೇನು. ಆ್ಯಂಡ್ ಈ ಒಂದು ನಿಮಗೆ ಯೂನಿಟ್ಸ್ಗೆ ರೇಟ್ ಯಾವುದು ಇದು ಆರ್ಡರ್ ಆಗಿರುತ್ತೆ ಅಂತ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿರೋದು. ಸೊ ಏನು ಕೊಟ್ಟಿದ್ದಾರೆ, ಪರ್ ಲೀಟರ್ ಮೋಲ್ ಪರ್ ಸೆಕೆಂಡ್. ಅದು ಆಮೇಲೆ ನೋಡ್ಕೊಳ್ಳೋಣ. ಸೊ ಬಂದ್ಬಿಟ್ಟು ರೇಟ್ ಲಾದಲ್ಲಿ ನೋಡಿದ್ರೆ, ರೇಟ್ ಲಾ ಅಂದ್ರೇನು, ಸೊ ಒಂದು ರೇಟ್ ಆಫ್ ದ ರಿಯಾಕ್ಷನ್ನ ರೆಪ್ರೆಸೆಂಟ್ ಮಾಡುತ್ತಿದ್ದು. ರೇಟ್ ಆಫ್ ದ ರಿಯಾಕ್ಷನ್ ಕೆ, ಇದರಲ್ಲಿ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಟು ದ ಪವರ್ ಇಫ್ ಏನೋ ಇರತ್ತಾ. ಸೊ ಟರ್ಮ್ಸ್ ಆಫ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆ. ದಟ್ ಈಸ್ ಯುವರ್ ರೇಟ್ ಲಾ. ನೆಕ್ಸ್ಟ್ ಏನಾಗಿರುತ್ತೆ, ಇಲ್ಲಿ ಎನ್ ಅಂತ ಬರೇನು ಆರ್ಡರ್. ಅದಕ್ಕೆ ರೇಟ್ ಕಾನ್ಸ್ಟೆಂಟ್ ಅಂದ್ರೆ ಏನು, ಸೊ ಇದು ರೇಟ್ ಆಫ್ ದ ರಿಯಾಕ್ಷನೇ, ಬಟ್ ನೀವು ಕಾನ್ಸಂಟ್ರೇಷನ್ ಯಾವಾಗ ಯೂನಿಟಿಯಾಗಿ ತೊಗೊತೀರಾ. ಸೊ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಯಾವಾಗ 1 ಮೋಲಾರ್ ಕಾನ್ಸಂಟ್ರೇಷನ್ ತೊಗೊತೀರಾ ಆ್ಯಂಡ್ ಸ್ಟ್ಯಾಂಡರ್ಡ್ ಕಂಡೀಷನ್ನ ಮೇಂಟೈನ್ ಮಾಡ್ತೀರಾ, ಆ ಒಂದು ಟೈಮಲ್ಲಿ ಏನು ನಿಮಗೆ ರೇಟ್ ಸಿಕ್ಕಿರುತ್ತಲ್ಲ, ಸ್ಪೀಡ್ ಆಫ್ ದ ರಿಯಾಕ್ಷನ್, ದ್ಯಾಟ್ ವಿಲ್ ಬಿ ಯೋರ್ ರೇಟ್ ಕಾನ್ಸ್ಟೆಂಟ್. ನೆಕ್ಸ್ಟ್ ಯಾವ್ದ್ಯಾವ್ದಕ್ಕೆ ಕೇಳಿರೋ ನನಗೆ, ಪರ್ ಲೀಟರ್ ಮೋಲ್ ಪರ್ ಸೆಕೆಂಡ್, ಪರ್ ಲೀಟರ್ ಮೋಲ್ ಪರ್ ಸೆಕೆಂಡ್ ಇದು ಯಾವುದಕ್ಕಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಈಸ್ ಲೀಟರ್ ಪರ್ ಮೋಲ್ ಪರ್ ಸೆಕೆಂಡ್, ಲೀಟರ್ ಪರ್ ಮೋಲ್ ಪರ್ ಸೆಕೆಂಡ್, ಲೀಟರ್ ಪರ್ ಮೋಲ್ ಪರ್ ಸೆಕೆಂಡ್. ನನಗೆ ಗೊತ್ತಿದೆ ಆರ್ಡರ್ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ, ಮೋಲ್ ಪರ್ ಲೀಟರ್ 1 ಮೈನಸ್ ಎನ್ ಪರ್ ಸೆಕೆಂಡ್ ಆಗಿದೆ. ಇಲ್ಲಿ ಏನೇನು ಆಗುತ್ತೆ ಡಿಸೈಡ್ ಮಾಡುತ್ತೆ, ಆರ್ಡರ್ನ ಡಿಸೈಡ್ ಮಾಡುತ್ತಾ. ಸೊ ನನಗೆ ಪರ್ ಲೀಟರ್ ಮೋಲ್ ಅಂದರೆ ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್ ಬರಬೇಕು ಅಂದರೆ ಎನ್ ಏನಾಗಿರಬೇಕು, ಇಲ್ಲಿ ಎನ್ ಶುಡ್ ಬಿ ಈಕ್ವಲ್ ಟು 0ನಾ. ಸೊ ಎನ್ 0 ಅಂದ್ರೇನು, ಇದು 0 ಆರ್ಡರ್ ಅಂತ. ನೆಕ್ಸ್ಟ್ ಈ ಈಕ್ವೇಷನ್ ಬರಬೇಕು ಅಂತ ಹೇಳಿದ್ರೆ ನಂದು ಎನ್ ಏನಾಗಿರಬೇಕು, 2 ಆಗಿದ್ರೆ -1 ಆಗಿರುತ್ತಾ. ಸೊ ಎನ್ ಈಸ್ ಈಕ್ವಲ್ ಟು 2 ಆಗಿರುತ್ತೆ. ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಆಗಿರುತ್ತೆ ಇದು. ನೆಕ್ಸ್ಟ್ ಕ್ವೆಶನ್,
ಸೊ ಡಿಫ್ರೆನ್ಸ್ ಬೇರೆ ಕೇಳಿದ್ದಾರೆ, ಕೆಮಿಸಾಪ್ಷನ್ ಆ್ಯಂಡ್ ಫಿಸಿಸಾಪ್ಷನ್ ಮಧ್ಯದಲ್ಲಿ ಡಿಫ್ರೆನ್ಸ್ ಏನಾಗಿರುತ್ತೆ. ಕೆಮಿಸಾಪ್ಷನ್ ನಮಗೆ ಗೊತ್ತಿದೆ, ಕೆಮಿಕಲ್ ರಿಯಾಕ್ಷನ್ ಫೈಂಡ್ ಆಗುತ್ತಲ್ಲಿ, ಕೆಮಿಕಲ್ ರಿಯಾಕ್ಷನ್ ಇಂದ ಅಡ್ಸಾಪ್ಷನ್ ಆಗುತ್ತೆ. ಸೊ ಇನ್ವಾಲ್ವ್ ಕೆಮಿಕಲ್ ರಿಯಾಕ್ಷನ್ ಅಂತ ಬರೀತೀರಾ, ಅಂದರೆ ಕೆಮಿಕಲ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಫಿಸಿಸಾಪ್ಷನ್ ಬಂದ್ಬಿಟ್ಟು ಏನಾದರೂ ರಿಯಾಕ್ಷನ್ ಆಗುತ್ತಾ, ಇಲ್ಲ, ಅದು ಪೋರ್ ಸೈಜ್ ಮೇಲೆ ಡಿಪೆಂಡ್ ಆಗಿದ್ರ ಮೇಲೆ ಕುತ್ಕೊಳ್ಳೋ ಥರ ಇರುತ್ತೆ. ಸೊ ವ್ಯಾನ್ ವಾಸ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಯೂನಿವರ್ಸಲ್ ನಿಮ್ದು ಏನಿದೆ ಫೋರ್ಸ್ ಅದಿರುತ್ತೆ. ನೆಕ್ಸ್ಟ್ ಬಂದರೆ ಕೆಮಿಸಾಪ್ಷನ್ ನೀವು ಇರ್ರಿವರ್ಸಿಬಲ್, ಇದನ್ನು ರಿವರ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಫಿಸಿಸಾಪ್ಷನ್ ನೀವು ಒಂದು ತೂತದಲ್ಲಿ ಹಾಕಿದ್ರೆ ತೂತದಿಂದ ಮತ್ತೆ ತೆಗಿಬೋದಲ್ವಾ, ಸೊ ದಟ್ ಈಸ್ ರಿವರ್ಸಿಬಲ್. ಕೆಮಿಸಾಪ್ಷನ್ ಯೂಶಲಿ ಹೈ ಟೆಂಪರೇಚರಲ್ಲಿ ಆಗುತ್ತೆ, ಫಿಸಿಸಾಪ್ಷನ್ಗೆ ಲೋ ಟೆಂಪರೇಚರ್ ಕಂಡೀಷನ್ ಮೇಂಟೈನ್ ಮಾಡಬೇಕು. ಇದು ಸ್ಪೆಸಿಫಿಕ್ ಆಗಿರುತ್ತೆ. ಸೊ ಸ್ಪೆಸಿಫಿಕ್ ಮಾಲಿಕ್ಯೂಲ್ ಜೊತೆನೇ ಸ್ಪೆಸಿಫಿಕ್ ಆಗಿ ರಿಯಾಕ್ಷನ್ ಕೊಡೋದು, ಯಾವುದೇ ಒಂದು ಮಾಲಿಕ್ಯೂಲ್ ಈ ಥರ ರಿಯಾಕ್ಟ್ ಆಗಲ್ಲ. ಬಟ್ ಫಿಸಿಸಾಪ್ಷನ್ ಏನು ಸ್ಪೆಸಿಫಿಕ್ ಇರಲ್ಲ, ತೂತದಕ್ಕೆ ಯಾವುದು ಕರೆಕ್ಟಾಗಿ ಸೆಟ್ ಆಗುತ್ತೆ, ಯಾವ್ದಾದ್ರು ಮಾಲಿಕ್ಯೂಲ್ ತೊಗೊಂಡ್ಬಂದು ಇಟ್ಟರು ಕೂತ್ಕೊಂಡ್ಬಿಡುತ್ತೆ. ಇದು ಮೋನೋ ಮಾಲಿಕ್ಯುಲರ್ ಲೇಯರ್, ಸೊ ಒಂದೇ ಒಂದು ಲೇಯರ್ ಮಾತ್ರ ಆಗುತ್ತೆ ಕೆಮಿಸಾಪ್ಷನಲ್ಲಿ, ಬಿಕಾಸ್ ಒಂದೇ ಕಡೆ ಬಾಂಡ್ ಫಾರ್ಮೇಷನ್ ಆಗೋದು. ಇನ್ ಮಲ್ಟಿ ಮಾಲಿಕ್ಯುಲರ್ ಲೇಯರ್, ಸೊ ಏನು ಮೇಲೆ ತೂತಗಳು ಕೂತ್ಕೊಂಡು ಅದ್ರ ಮೇಲ್ಗಡೆ ಇನ್ನೊಂದು ಬಂದು ಕೂತ್ಕೊಬೋದು, ದಟ್ ಈಸ್ ಮಲ್ಟಿ ಮಾಲಿಕ್ಯುಲರ್ ಲೇಯರ್ ಫಾರ್ಮೇಷನ್ ಮಾಡ್ಬೋದು. ನೆಕ್ಸ್ಟ್ ಹೆಟಿರೋಜಿನಿಯಸ್ ಕೆಟಲಿಸಿಸ್ ಅಂದರೆ ಏನು? ಹೆಟ್ರೋಜಿನಿಯಸ್ ಕೆಟಲಿಸಿಸ್ ಅಂದರೆ ಏನು ಅಂತಂದು ನಿಮ್ಗೆ ಗೊತ್ತಿದೆ. ಅದರಲ್ಲಿ ಏನಾಗುತ್ತೆ, ಕೆಟಲಿಸ್ಟ್ ಏನು ಯೂಸ್ ಮಾಡ್ತೀರಾ ಆ್ಯಂಡ್ ರಿಯಾಕ್ಟೆಂಟ್ಸ್ ಏನಿರುತ್ತೆ ಎರಡು ಡಿಫ್ರೆಂಟ್ ಫೇಸಲ್ಲಿರುತ್ತೆ. ಡಿಫ್ರೆಂಟ್ ಫೇಸ್ ಅಂತ ಹೇಳಿದ್ರೆ ಕೆಟಲಿಸ್ಟ್ ಏನಾದರೂ ಗೇಷಿಯಸ್ ಫೇಸಲ್ಲಿದ್ದರೆ, ರಿಯಾಕ್ಟೆಂಟ್ಸ್ ಏನಾಗುತ್ತೆ ಸಾಲಿಡ್ ಫೇಸಲ್ಲಿರುತ್ತೆ. ಸಾಲಿಡ್ ಫೇಸಲ್ಲಿ ಗೇಷಿಯಸ್ ಫೇಸಲ್ಲಿ ರಿಯಾಕ್ಟೆಂಟ್ಸ್ ಇದ್ದರೆ, ಸಾಲಿಡ್ ಫೇಸಲ್ಲಿ ಕೆಟಲಿಸ್ಟ್ ಇರುತ್ತೆ. ಬಟ್ ಎರಡು ಕಡೆ ಗ್ಯಾಸ್ ಇರೋದಿಲ್ಲ. ಎಕ್ಸಾಂಪಲ್ ಬಂದ್ಬಿಟ್ಟು ಕಾರ್ಬನ್ ಮೊನಾಕ್ಸೈಡ್ನ ಹೈಡ್ರೋಜನ್ ಜೊತೆ ಹಾಕಿದಾಗ ನೀವು ಇನ್ ಪ್ರೆಸೆನ್ಸ್ ಆಫ್ ಕಾರ್ಬನ್ ಮೊನಾಕ್ಸೈಡ್ ಸಾಲಿಡ್ ಏನಾಗಿರುತ್ತೆ ಅದನ್ನು ತೊಗೊತೀರಾ, ಕೋಬಾಲ್ಟ್ ಸಾಲಿಡ್ ಆ್ಯಂಡ್ CH3OH ಸಿಗುತ್ತೆ, ನಿಮಗೆ ಇಥೆನಾಲ್ ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಬ್ರೌನಿಯನ್ ಮೂಮೆಂಟ್. ಬ್ರೌನಿಯನ್ ಮೂಮೆಂಟ್ ಬಂದ್ಬಿಟ್ಟು ಕೊಲಾಯ್ಡಲ್ ಸೊಲ್ಯೂಷನಲ್ಲಿ ನೋಡ್ತಿರಲ್ವಾ. ಸೊ ಈ ಕೊಲಾಯ್ಡಲ್ ಸೊಲ್ಯೂಷನ್ ಏನಾಗುತ್ತೆ, ಇದು ಕೊಲಾಯ್ಡಲ್ ಸೊಲ್ಯೂಷನ್ದು ಒಂದು ಪ್ರಾಪರ್ಟಿ ಸೊಲ್ಯೂಷನ್. ಈ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಏನಿರುತ್ತೆ, ಈ ಪಾರ್ಟಿಕಲ್ಸು ಜಿಗ್ಜ್ಯಾಗ್ ಆಗಿ ಮೂವ್ ಆಗ್ತಿರುತ್ತೆ ಅಂತ ಹೇಳಿದ್ರು. ಸಿ ದಿಸ್ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಮೂವ್ಸ್ ಇನ್ ಜಿಗ್ಜ್ಯಾಗ್ ಡೈರೆಕ್ಷನ್. ಈ ಜಿಗ್ಜ್ಯಾಗ್ ಮೂಮೆಂಟ್ನ ನೀವೇನು ಹೇಳ್ತೀರಾ, ಬ್ರೌನಿಯನ್ ಮೂಮೆಂಟ್ ಅಂತ ಕರಿತೀರಾ ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ಇದೆ ಪಾರ್ಟ್ ಡಿಯಲ್ಲಿ ಸೆಕೆಂಡ್ ಪಾರ್ಟ್, ವಿಚ್ ಕನ್ಸಿಸ್ಟ್ ಆಫ್ ಪ್ಯೂರ್ಲಿ ಆರ್ಗ್ಯಾನಿಕ್ ಕ್ವಶನ್ಸ್. ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಕ್ವಶನ್ ಆಗಿರುತ್ತೆ. ಇದರಲ್ಲಿ ಯಾವುದೇ ಒಂದು ಮೂರನ್ನು ನೀವು ಆನ್ಸರ್ ಮಾಡ್ಬೋದು. ಸೊ ನೋಡ್ಕೊತಾ ಬರೋಣ. ಫಸ್ಟ್ ಒನ್, ಸೊ ಡಿಸ್ಕಸ್ SN1 ರಿಯಾಕ್ಷನ್ ಮೆಕ್ಯಾನಿಸಮ್ ಬೈ ಟೇಕಿಂಗ್ ಟರ್ಷರಿ ಬ್ಯೂಟೈಲ್ ಕ್ಲೋರೈಡ್. ಟರ್ಷರಿ ಬ್ಯೂಟೈಲ್ ಕ್ಲೋರೈಡ್ನ ಎಕ್ಸಾಂಪಲ್ ತಗೊಂಡು SN1 ರಿಯಾಕ್ಷನ್ನ ನೀವು ಎಕ್ಸ್ಪ್ಲೈನ್ ಮಾಡಿರಿ ಅಂತ ಕೇಳಿದ್ದಾರೆ. ಸೊ SN1 ಮೆಕ್ಯಾನಿಸಮ್ ಅಂದರೆ SN1 ರಿಯಾಕ್ಷನ್ ಮೆಕ್ಯಾನಿಸಮ್. ಸೊ ಫಸ್ಟು ಆ ಮೆಕ್ಯಾನಿಸಮ್ ಬಗ್ಗೆ ಬರೆಯೋದು ಕಲ್ತ್ಕೊಳ್ಳಿ. ಯಾವತ್ತಾದ್ರೂ ಎಕ್ಸಾಮಿನೇಷನಲ್ಲಿ ನಾನು ಏನು ಪಾಯಿಂಟ್ ಬರ್ತಿದ್ದೀನಿ ಹಂಗೆ ಬರಿಬೇಡಿ, ಸೆಂಟೆನ್ಸ್ ವೈಸ್ ಬರೀರಿ. ಫಸ್ಟ್ ಒಂದು ಏನು ಬರೀತೀರ, SN1 ರಿಯಾಕ್ಷನ್ ಯೂನಿಮಾಲಿಕ್ಯುಲರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಯೂನಿಮಾಲಿಕ್ಯುಲರ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಏನಕ್ಕೆ ಹೇಳ್ತಿದ್ದೀನಿ, ಬಿಕಾಸ್ ಇದ್ರದ್ದು ಆರ್ಡರ್ ಏನಾಗಿರುತ್ತೆ, ನಿಮ್ಮದು ಆರ್ಡರ್ ಬಂದ್ಬಿಟ್ಟು ಫಾಲೋಸ್ ಫಸ್ಟ್ ಆರ್ಡರ್ ಕೈನೆಟಿಕ್ಸ್ನ ಫಾಲೋ ಮಾಡುತ್ತೆ. ಅಂದರೆ ಯಾವುದೇ ಒಂದು ರಿಯಾಕ್ಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಐದರ್ ನಿಮ್ಮದು ಆಲ್ಕೈಲ್ ಹ್ಯಾಲೈಡ್ ಮೇಲೆ ಅಥವಾ ನಿಮ್ಮದು ಒಂದು ಬೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಫಾಲೋಸ್ ಮಾಡ್ತಿರೋದ್ರಿಂದ ಆರ್ಡರ್ ಏನಾಯ್ತು, ಇದ್ರದ್ದು 1 ಆಗೋಯ್ತು. ಅಂದರೆ ನಿಮ್ಮದು ರೇಟ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಕಾನ್ಸಂಟ್ರೇಷನ್ ಆಫ್ ಓನ್ಲಿ ಕಾರ್ಬೋಕೆಟಯಾನ್, ದಟ್ ಈಸ್ ಆಲ್ಕೈಲ್ ಹ್ಯಾಲೈಡ್ ಫಾರ್ಮೇಷನ್ದಲ್ಲಿ ಮಾತ್ರ. ಇದ್ರ ರೇಟ್ ಗೊತ್ತಾಯ್ತಾ? ಓಕೆ. ನೆಕ್ಸ್ಟ್ ಪಾಯಿಂಟ್ ಏನು ಬರೀತೀರಾ, ಸೊ ಫಾಲೋಸ್ 2 ಸ್ಟೆಪ್ ಮೆಕ್ಯಾನಿಸಮ್, 2 ಸ್ಟೆಪ್ ಮೆಕ್ಯಾನಿಸಮ್ ಆಗಿರುತ್ತೆ ಇದ್ರದ್ದು ಮೆಕ್ಯಾನಿಸಮ್. ಸೊ ಸ್ಟೆಪ್ 1 ಬಂದ್ಬಿಟ್ಟು ಏನಾಗಿರುತ್ತೆ, 1 ಬಂದ್ಬಿಟ್ಟು ಫಸ್ಟ್ ಸ್ಟೆಪ್ ಈಸ್ ಫಾರ್ಮೇಷನ್ ಆಫ್ ಕಾರ್ಬೋಕೆಟಯಾನ್. ಸೊ ಅಲ್ಕೈಲ್ ಹ್ಯಾಲೈಡ್ ಇಂದ ಕಾರ್ಬೋಕೆಟಯಾನ್ ಫಾರ್ಮೇಷನ್ ಆಗಿರುತ್ತೆ. ನೆಕ್ಸ್ಟ್ ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್, ಅಂದರೆ OH ಮೈನಸ್ ಏನು ನ್ಯೂಕ್ಲಿಯೋಫೈಲ್ ಇದೆ ಆನ್ ಕಾರ್ಬೋಕೆಟಯಾನ್ ಮೇಲೆ ಅಟ್ಯಾಕ್ ಆಗುತ್ತೆ. ಇದು ಆಯಿತಾ? ಓಕೆ, ಸ್ಟೆಪ್ಸ್ ಆಗೋಯ್ತು. ನೆಕ್ಸ್ಟ್ ಏನು ಬರೀತೀರಾ ಪಾಯಿಂಟ್ ಬಂದ್ಬಿಟ್ಟು, ಸೊ ನಿಮ್ಮದು ಇಂಟರ್ಮೀಡಿಯೇಟ್ ಏನಾಗಿರುತ್ತೆ ಇದರಲ್ಲಿ. ಸೊ ಇಂಟರ್ಮೀಡಿಯೇಟ್ ವಿಲ್ ಬಿ ಕಾರ್ಬೋಕೆಟಯಾನ್ ಏನು ಫಾರ್ಮೇಷನ್ ಆಗಿರುತ್ತಲ್ವ, ಸೊ ಅದು ಒಂದು ಇಂಟರ್ಮೀಡಿಯೇಟ್ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಡಕ್ಟ್ ಯಾವ ಥರ ಬಂದಿರುತ್ತೆ, ಸೊ ಪ್ರಾಡಕ್ಟ್ ವಿಲ್ ಬಿ ಯೋರ್ ರೆಸಿಮಿಕ್ ಮಿಕ್ಸ್ಚರ್. ರೆಸಿಮಿಕ್ ಮಿಕ್ಸ್ಚರ್ ಅಂತ ಹೇಳಿದ್ರೇನು, ಸೊ ಡೆಕ್ಸ್ಟ್ರೋ
ಮತ್ತು ಲೆವೋದು ರೇಷಿಯೋ ಏನಾಗಿರುತ್ತೆ 1:1 ಇಕ್ವಿಮೋಲಾರ್ ರೇಷಿಯೋ ಬಂದಿರುತ್ತೆ ನಿಮಗೆ. ಇಕ್ವಿಮೋಲಾರ್ ರೇಷಿಯೋ ಅಂದರೆ ಡೆಕ್ಸ್ಟ್ರೋ ರೊಟೇಟರಿ ಕಂಪೌಂಡ್ ಎಷ್ಟು ಬಂದಿರುತ್ತೆ ಅಷ್ಟೇ ಅಮೌಂಟ್ ನಿಮ್ಮದು ಲೆವೋ ರೊಟೇಟರಿ ಬಂದಿರುತ್ತೆ ಪ್ರಾಡಕ್ಟ್. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಅಂತ ಬಂದರೆ ನಿಮ್ಮದು ಆರ್ಡರ್ ಬರ್ಬೋದು. ಸೊ ಟರ್ಷರಿ, ಸೆಕೆಂಡರಿ, ಪ್ರೈಮರಿ ಆ್ಯಂಡ್ ಮಿಥೈಲ್. ಅದೇ ಬಂದ್ಬಿಟ್ಟು ಹ್ಯಾಲೈಡ್ ಯಾವುದ್ರ ಮೇಲೆ, ಹ್ಯಾಲೋಜನ್ ಮೇಲೆ ಬಂದರೆ ಅಯೋಡಿನ್, ಆಮೇಲೆ ಬ್ರೋಮಿನ್, ಆಮೇಲೆ ಕ್ಲೋರಿನ್, ಆಮೇಲೆ ಫ್ಲೋರಿನ್. ಸೊ ಇದು ಆರ್ಡರ್ ಆಗಿರುತ್ತೆ, ಇಷ್ಟು ಬರಿತೀರಾ. ಆ್ಯಂಡ್ ದೆನ್ ಮೆಕ್ಯಾನಿಸಮ್ ಬರಿತಾ ಹೋಗ್ತೀರಾ. ಮೆಕ್ಯಾನಿಸಮ್ ಯಾವ್ದು ಕೊಟ್ಟಿರೋದು ಮೆಕ್ಯಾನಿಸಮ್ ಇಲ್ಲಿ? ಟರ್ಷರಿ ಬ್ಯೂಟೈಲ್ ಕ್ಲೋರೈಡ್ ಕೊಟ್ಟಿದ್ದಾರೆ. ಸೊ ಟರ್ಷರಿ ಬ್ಯೂಟೈಲ್ ಕ್ಲೋರೈಡ್ ಏನು ಮಾಡ್ತೀರಾ? CH3 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 ಟರ್ಷರಿ ಬ್ಯೂಟೈಲ್ ಕ್ಲೋರೈಡ್ ತೊಗೊಂಡಿದ್ದಾರಲ್ವಾ. ಸೊ ಫಸ್ಟು ಸ್ಲೋ ಪ್ರೋಸೆಸ್ ಫಾರ್ಮೇಷನ್ ಆಫ್ ಕಾರ್ಬೋಕೆಟಯಾನ. ಸೊ ಏನಾಗುತ್ತೆ, ಇದು ಪ್ಲೇನಾರ್ ಕಾರ್ಬೋಕೆಟಯಾನ್ ಫಾರ್ಮೇಷನ್ ಆಗೋಯ್ತಾ? ಟರ್ಷರಿ ಕಾರ್ಬೋಕೆಟಯಾನ್ ಇದು ಫಾರ್ಮೇಷನ್ ಆಗೋಯ್ತು. ಈ ಟರ್ಷರಿ ಕಾರ್ಬೋಕೆಟಯಾನ್ಗೆ ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್ ಆಗುತ್ತಾ? ಸೊ ಎರಡು ಕಡೆಯಿಂದನೂ ಅಟ್ಯಾಕ್ ಮಾಡ್ಬೋದಾ ನ್ಯೂಕ್ಲಿಯೋಫೈಲು? 3. ಸೊ ಎರಡು ಕಡೆ ಅಟ್ಯಾಕ್ ಮಾಡ್ಬೋದು ಆಗಿರೋದ್ರಿಂದ 2 ಪ್ರಾಡಕ್ಟ್ ಸಿಗುತ್ತೆ. ಇದು ಫಾಸ್ಟ್ ಪ್ರೋಸೆಸ್ ಆಗಿರುತ್ತೆ. ಸ್ಲೋ ಪ್ರೋಸೆಸ್ ಯಾವುದು? ಫಸ್ಟ್ ಸ್ಟೆಪ್. ದೇರ್ ಫೋರ್ ರೇಟ್ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಏನು ಸಿಗುತ್ತೆ ಫಸ್ಟ್ ಪ್ರಾಡಕ್ಟ್ ಇಲ್ಲಿ ಬಂದ್ಬಿಟ್ಟು? ಸೊ CH3 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 OH ಈ ಕಡೆ ಬಂದಾಗಿರೋದು ಸಿಗುತ್ತೆ ಆ್ಯಂಡ್ ಇದು ಕಡೆದು ಇಕ್ವಿಮೋಲಾರಲ್ಲಿ ಸಿಗುತ್ತೆ. ಸೊ ದೇರ್ ಫೋರ್ ನಿಮ್ಗೆ ಏನು ಹೇಳ್ತೀರಾ? ರೆಸಿವಿಕ್ ಮಿಕ್ಸ್ಚರ್ ಫಾರ್ಮೇಷನ್ ಆಯಿತು ಅಂತ ಹೇಳ್ತೀರಾ, ಎರಡು ಸೈಡಿಂದ ಅಟ್ಯಾಕ್ ಮಾಡೋದ್ರಿಂದ. ನೆಕ್ಸ್ಟ್ ಕ್ವೆಶನ್ ಏನಿತ್ತು ಇದರಲ್ಲಿ? ಇಲ್ಲೇ ಮಾಡೋಣ ಅದನ್ನು ಸಾಲ್ವ್. ಓಕೆ, ಸೊ ನಿಮಗೆ ಅಲ್ಕೀನ್ ಕೊಟ್ಟಿದ್ದಾರೆ. ಸೊ ಈ ಅಲ್ಕೀನ್ ಜೊತೆ ನಾರ್ಮಲ್ HBr ದಟ್ ಈಸ್ ಹೈಡ್ರೋಜನ್ ಹ್ಯಾಲೈಡ್ನ ಅಡಿಷನ್ ಮಾಡೋದು ಆ್ಯಂಡ್ ಇನ್ ಪ್ರೆಸೆನ್ಸ್ ಆಫ್ ಪೆರಾಕ್ಸೈಡ್ ಅಂತ ಕೊಟ್ಟಿದ್ದಾರೆ. ಸೊ ನಾರ್ಮಲ್ ಅಡಿಷನ್ ಮಾಡಿದ್ರೇನು? ಮಾರ್ಕೋನಿಕಾಫ್ಸ್ ರೂಲ್ ಅಂದರೆ ಏನಾಗುತ್ತೆ? ಸೊ CH3 CH CH2 ಅಂತ ಬರೀತೀರಾ. ಈ ಕಡೆ ಒಂದು ಅಟ್ಯಾಕ್ ಮಾಡೋದು, ಈ ಕಡೆ ಅಟ್ಯಾಚ್ ಆಗ್ಬೋದು, ಆಯಿತಾ? ಸೊ ಫಸ್ಟ್ ಏನು ಬ್ರೋಮಿನ್ ಎಲ್ಲ ಅಟ್ಯಾಚ್ ಆಗೋಗುತ್ತೆ ನಿಮ್ಮದು. ಸೊ ಬ್ರೋಮಿನ್ ಬಂದ್ಬಿಟ್ಟು ನಿಮ್ಮದು ಹೈಡ್ರೋಜನ್ ಇಲ್ಲಿ ಮಾಡೋಣ. ಬ್ರೋಮಿನ್ ಬಂದ್ಬಿಟ್ಟು ಯಾವಾಗಲೂ ಲೆಸ್ ನಂಬರ್ ಆಫ್ ಹೈಡ್ರೋಜನ್ ಎಲ್ಲಿದೆ ಅಲ್ಲಿ ಹೋಗಿ ಅಟ್ಯಾಕ್ ಆಗುತ್ತೆ. ಲೆಸ್ ನಂಬರ್ ಆಫ್ ಹೈಡ್ರೋಜನ್ ಎಲ್ಲಿ? ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ಎಲ್ಲಿ ಅಟ್ಯಾಚ್ ಆಗುತ್ತೆ? ಇಲ್ಲಿ ಬ್ರೋಮಿನ್ ಅಷ್ಟೇ, ಆಯಿತಾ? ನೆಕ್ಸ್ಟ್ ಇನ್ ಪ್ರೆಸೆನ್ಸ್ ಆಫ್ ಪೆರಾಕ್ಸೈಡಲ್ಲಿ ಹಾಕಿದ್ರೇನು ಅದ್ರದ್ದು ಉಲ್ಟಾ ಆಗುತ್ತೆ. ಅಂದರೆ ಎಷ್ಟು ಜಾಸ್ತಿ ನಂದು ಅಲ್ಫಾ ಹೈಡ್ರೋಜನ್ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ಇದು ಅಟ್ಯಾಚ್ ಆಗುತ್ತೆ ಬ್ರೋಮಿನು. ಸೊ ಅಲ್ಫಾ ಹೈಡ್ರೋಜನ್ ಎಲ್ಲಿ ಜಾಸ್ತಿ ಇದೆ? ಇಲ್ಲಿ 2, ಇಲ್ಲಿ 1. ಸೊ 2 ಇರೋ ಕಡೆ ಬ್ರೋಮಿನ್ ಬಂದು ಅಟ್ಯಾಚ್ ಆಯಿತು, ಇಲ್ಲಿ ಹೈಡ್ರೋಜನ್. ಇವಾಗ ಏನು ಮಾಡಿದ್ದಾರೆ? ಇದನ್ನೇ NaI ಅಸಿಟೋನಲ್ ಮಾಡಿದ್ದಾರೆ. ಸೊ ಹ್ಯಾಲೋಜನ್ ಎಕ್ಸ್ಚೇಂಜ್ ಇದು ಮೆಥಡ್ ಅಲ್ವಾ? ಸೊ ಹ್ಯಾಲೋಜನ್ ಎಕ್ಸ್ಚೇಂಜ್ ಮೆಥಡಲ್ಲಿ ಏನಾಗುತ್ತೆ? ಸೊ ನಿಮ್ಮದು ಬ್ರೋಮಿನ್ ಅಯೋಡಿನಿಂದ ಇಂಟರ್ಚೇಂಜ್ ಆಗುತ್ತೆ ಅಷ್ಟೇ. CH2 CH2I ಅಷ್ಟೇ. ಕ್ಲಿಯರ್? ಓಕೆ, ನೆಕ್ಸ್ಟ್ ಈಸ್ ಡಿಸ್ಕಸ್ ದಿ ಎಫೆಕ್ಟ್ ಆಫ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಆನ್ ಅಸಿಡಿಕ್ ಸ್ಟ್ರೆಂತ್ ಆಫ್ ಫಿನಾಲ್. ಅಸಿಡಿಕ್ ಸ್ಟ್ರೆಂತ್ ಆಫ್ ಫಿನಾಲ್ ಮೇಲೆ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ದು ಎಫೆಕ್ಟ್ ಏನಾಗಿರುತ್ತೆ ಅಂತ ಕೇಳಿರೋದು. ಸೊ ನಾನು ಫಿನಾಲ್ನ ಕನ್ಸಿಡರ್ ಮಾಡಿದ್ರೆ ನಾನು ಆವಾಗಲೇ ರೆಸೊನೆನ್ಸ್ ಬರೆದಿದ್ದೀನಿ ಒಂದ್ಸತಿ. ಸೊ OH ಇದೆ ಅಲ್ವಾ? ಸೊ ಫಸ್ಟ್ ಏನು, ನಾನು ನೆಗೆಟಿವ್ ಚಾರ್ಜ್ ಎಲ್ಲೆಲ್ಲಿ ಬರುತ್ತೆ ಅದನ್ನು ಬರಿತಾ ಹೋಗಬೇಕು. ಸೊ ಇದು ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಒಂದು ನೆಗೆಟಿವ್ ಚಾರ್ಜ್ ಬರುತ್ತಾ? ಈ ನೆಗೆಟಿವ್ ಚಾರ್ಜ್ ಏನಾಗುತ್ತೆ ಸೆಕೆಂಡ್ ಸ್ಟೆಪ್ಪಲ್ಲಿ, ಸ್ಟೆಪ್ಸ್ನ ನೀಟಾಗಿ ಬರಿತಾ ಹೋಗಿ ಇದೇ ಥರ ನೀವು ಈ ಥರ. ಇಲ್ಲಿ ನೆಗೆಟಿವ್ ಚಾರ್ಜ್ ಬಂತಾ, ಇಲ್ಲಿ ಡಬಲ್ ಬಾಂಡ್ OH, ಇಲ್ಲಿ ಪಾಸಿಟಿವ್. ಇದೇನಾಗತ್ತೆ ಮತ್ತೆ ಇದು ಈ ಥರ ಮೂವ್ಮೆಂಟ್ ಆಗ್ತಿರತ್ತಾ ಈ ಕಡೆ. ಇಲ್ಲಿ ನೆಗೆಟಿವ್ ಚಾರ್ಜ್ ಬಂತಾ, ಇವಾಗ ಈ ಕಡೆ ನೆಗೆಟಿವ್ ಚಾರ್ಜ್ OH ಪಾಸಿಟಿವ್. ನೆಕ್ಸ್ಟ್ ಏನಾಗುತ್ತೆ, ಇದು ಇಲ್ಲಿ ಬರುತ್ತೆ. ಸೊ ಇದು ಒಂದರಿಂದ ನಿಮ್ಗೇನು ಅರ್ಥ ಆಗ್ತಿದೆ? ಸೊ ನಂದು ಆರ್ಥೋ ಆ್ಯಂಡ್ ಪ್ಯಾರಾದಲ್ಲಿ ಏನಾಗ್ತಿದೆ, ನಂದು
ನೆಗೆಟಿವ್ ಚಾರ್ಜ್ ಬರ್ತಿದೆ. ಸೊ ಆ ಪ್ಲೇಸಲ್ಲಿ ಚಾರ್ಜ್ ಡೆನ್ಸಿಟಿ ಇನ್ಕ್ರೀಸ್ ಆಗ್ತಿದೆ. ಏನಾದರೂ ಅಸಿಡಿಟಿನ ಜಾಸ್ತಿ ಮಾಡಬೇಕು ಅಂದರೆ ಈ ಚಾರ್ಜ್ ಡೆನ್ಸಿಟಿನ ಕಡಿಮೆ ಮಾಡಬೇಕು. ಸೊ ಈ ಡಿಸ್ಪರ್ಷನ್ ಆಫ್ ನೆಗೆಟಿವ್ ಚಾರ್ಜ್ ಮಾಡಬೇಕು. ಇದನ್ನು ಯಾವ್ದು ಮಾಡುತ್ತೆ? ಯಾರು ಎಲೆಕ್ಟ್ರಾನ್ ತಗೊಳಕ್ಕೆ ಎಬಿಲಿಟಿ ಇದೆ. ಸೊ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಬಂದ್ಬಿಟ್ಟು ಏನು ಮಾಡುತ್ತೆ? ಇದನ್ನು ಸ್ಟೆಬಿಲೈಸ್ ಮಾಡುತ್ತೆ. ಸ್ಟೆಬಿಲೈಸ್ ಮಾಡಿರೋದ್ರಿಂದ ಏನಾಗುತ್ತೆ? ಪ್ಯಾರಾ ಆ್ಯಂಡ್ ಆರ್ಥೋ ಪೊಸಿಷನಲ್ಲಿ ಅಸಿಡಿಟಿ ಇನ್ಕ್ರೀಸ್ ಆಗುತ್ತೆ, ವೆರಾಸ್ ಮೆಟಾ ಪೊಸಿಷನಲ್ಲಿ ಜಾಸ್ತಿ ಆಗಲ್ಲ ಅಂತ ಬರೀಬೇಕು. ನೆಕ್ಸ್ಟ್, ಹೌ ವುಡ್ ಯು ಒಬ್ಟೈನ್ ಪಿಕ್ರಿಕ್ ಆಸಿಡ್ ಫ್ರಮ್ ಫಿನಾಲ್? ಫಿನಾಲ್ನಿಂದ ಪಿಕ್ರಿಕ್ ಆಸಿಡ್ನ ಹೇಗೆ ಒಬ್ಟೈನ್ ಮಾಡ್ತೀರಾ ಅಂತ ಹೇಳಿರೋದು. ಸೊ ಫಿನಾಲ್ ತಗೊತೀರಾ, ಫಿನಾಲಲ್ಲಿ ನೀವು ಕಾನ್ಸಂಟ್ರೇಟೆಡ್ HNO3 ತಗೋತೀರಾ. ಏನಾದರೂ ಎಕ್ಸೆಸ್ ತಗೊಂಡಿಲ್ಲ ಅಂದರೆ, ನಾರ್ಮಲ್ ತಗೊಂಡ್ರೆ ಏನಾಗುತ್ತೆ? ನಿಮ್ಮದು ಆರ್ಥೋ ಪ್ಯಾರಾ ಪ್ರಾಡಕ್ಟ್ ಸಿಗುತ್ತೆ. ಬಟ್ ನೀವು ಯಾವಾಗ ಎಕ್ಸೆಸ್ ತಗೊತೀರಾ, ಎಲ್ಲ ಆ್ಯಕ್ಟಿವ್ ಸೈಟ್ಸ್ಗಳಿಗೆ ಹೋಗ್ಬಿಟ್ಟು ನೈಟ್ರೋ ಗ್ರೂಪು ಅಟ್ಯಾಚ್ ಆಗೋಗುತ್ತೆ. ದಟ್ ಈಸ್ ಯುವರ್ ಆರ್ಥೋ ಆ್ಯಂಡ್ ಪ್ಯಾರಾ. ಆವಾಗಲೇ ಹೇಳಿದೆ. ಸೊ ಯು ವಿಲ್ ಗೆಟ್ ಪಿಕ್ರಿಕ್ ಆಸಿಡ್. ನೆಕ್ಸ್ಟ್ ಒನ್ ಈಸ್ ರೈಮನ್ ಥೈಮನ್ ರಿಯಾಕ್ಷನ್. ರೈಮನ್ ಥೈಮನ್ ರಿಯಾಕ್ಷನಲ್ಲಿ ಏನು? ನೀವು ಫಿನಾಲಿಂದ ನಿಮ್ಗೆ ಏನು ಸಿಗಬೇಕಾಗಿರೋದು? ಯು ಹ್ಯಾವ್ ಟು ಗೆಟ್ ಸ್ಯಾಲಿಸಿಲ್ ಆಲ್ಡಿಹೈಡ್ ಅಲ್ವಾ? ಸ್ಯಾಲಿಸಿಲ್ ಆಲ್ಡಿಹೈಡ್ಗೋಸ್ಕರ ನಾನೇನು ಮಾಡ್ತೀನಿ? ಫಿನಾಲ್ನ CH3 ಇನ್ ಪ್ರೆಸೆನ್ಸ್ ಆಫ್ NaOH ಆ್ಯಡ್ ಮಾಡ್ತೀನಿ. NaOH ಏನಕ್ಕೆ ಆ್ಯಡ್ ಮಾಡಿದೆ? ಈ ಒಂದು ಫಿನಾಕ್ಸೈಡ್ ಗ್ರೂಪ್ OH ಹೈಡ್ರಾಕ್ಸಿಲ್ ಗ್ರೂಪ್ ಏನಿತ್ತು ಫಿನಾಲ್ದು, ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ, ವಿಚ್ ವಿಲ್ ಬಿ ವೆರಿ ರಿಯಾಕ್ಟಿವ್. ಸೊ ಇದು ರಿಯಾಕ್ಟ್ ಆಗಬಾರ್ದು ಅಂತ ನಾನು ಪ್ರೊಟೆಕ್ಟ್ ಮಾಡೋಕ್ಕೆ NaOH ಆ್ಯಡ್ ಮಾಡಿದೆ. ದೆನ್ CH3 ಆ್ಯಡ್ ಮಾಡಿದೆ. ಅದು ಹೋಗ್ಬಿಟ್ಟು ಆರ್ಥೋ ಪೊಸಿಷನ್ಗೆ ಹೋಗಿ ಅಟ್ಯಾಕ್ ಮಾಡ್ತು. ಈ ಆರ್ಥೋ ಪೊಸಿಷನಲ್ಲಿ ಅಟ್ಯಾಕ್ ಮಾಡಿದ್ಮೇಲೆ ನಾನು ಈ ಕ್ಲೋರಿನ್ ಗ್ರೂಪ್ ಏನಾಗಿತ್ತು ಇದನ್ನು ನಾನೇನು ಸಬ್ಸ್ಟಿಟ್ಯೂಟ್ ಮಾಡಬೇಕು? ಹೈಡ್ರಾಕ್ಸೈಡ್ ಗ್ರೂಪಿಂದ. ಸೊ ಹೈಡ್ರಾಕ್ಸೈಡ್ ಗ್ರೂಪಿಂದ ನಾನು ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೋಸ್ಕರ ಏನು ಮಾಡ್ತೀನಿ? Cl2 ಇದು ಓಕೆ, ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಹೈಡ್ರಾಕ್ಸೈಡ್ ಗ್ರೂಪಿಂದ. ಆ್ಯಂಡ್ ಹೈಡ್ರಾಕ್ಸೈಡ್ ಗ್ರೂಪು ಇದು ಅನ್ಸ್ಟೇಬಲ್ ಆಗಿರುತ್ತೆ. ಇದು ಅನ್ಸ್ಟೇಬಲ್ ಆಗಿರುತ್ತೆ. ಅನ್ಸ್ಟೇಬಲ್ ಆಗಿರೋದ್ರಿಂದ ಸ್ಟೇಬಲ್ ಕಂಪೋಸಿಷನ್ಗೆ ಹೋಗುತ್ತೆ CHO ಬೈ ದ ರಿಮೂವಲ್ ಆಫ್ H2O. ಸೊ ಮೈನಸ್ H2O ಏನಾಗುತ್ತೆ? ರಿಮೂವ್ ಆಗಿ ಸ್ಟೇಬಲ್ ಕಂಪೌಂಡ್ ಕೊಡುತ್ತೆ. ಆ್ಯಂಡ್ ದೆನ್ ನಂದು ಏನು ಮಾಡ್ತೀನಿ ನಾನು? ಫಿನಾಕ್ಸೈಡ್ ಗ್ರೂಪ್ ಏನಿತ್ತು ಅದನ್ನು ನಾನು ಮತ್ತೆ OH ಅಲ್ಲಿ ಫಾರ್ಮೇಷನ್ ಮಾಡ್ತೀನಿ ಇನ್ ಪ್ರೆಸೆನ್ಸ್ ಆಫ್ ಡೈಲ್ಯೂಟ್ HCl ಅಷ್ಟೇ. ನೆಕ್ಸ್ಟ್ ಈಸ್ ರೈಟ್ ದಿ ಆರ್ಗ್ಯಾನಿಕ್ ಕಂಪೌಂಡ್ ಫಾರ್ಮ್ ದ ಫಾಲೋಯಿಂಗ್ ಇಕ್ವೇಷನ್. ಸೊ ಆರ್ಗ್ಯಾನಿಕ್ ಕಂಪೌಂಡ್ ಏನು ಸಿಗುತ್ತೆ ಆಸ್ ಅ ಪ್ರಾಡಕ್ಟ್ ನಿಮಗೆ ಕೇಳಿದ್ದಾರೆ. ಸೊ ಒಂದು ಇಲ್ಲಿ ಬೆನ್ಸಿನ್ ರಿಂಗ್ ಕೊಟ್ಟಿದ್ದಾರೆ, ಅಸ್ಟೆಲ್ ಕ್ಲೋರೈಡ್ ಕೊಟ್ಟಿದ್ದಾರೆ, ಆ್ಯಂಡ್ AlCl3 ಕೊಟ್ಟು. ಇದೇನೇನು? ಫ್ರೀಡಲ್ ಕ್ರಾಫ್ಟ್ಸ್ ಅಸೈಲೇಷನ. ಸೊ ಏನಾಗುತ್ತೆ? ಅಸೈಲ್ ಗ್ರೂಪ್ ಆ್ಯಡ್ ಆಗುತ್ತೆ ಅಷ್ಟೇ ತಾನೆ. ಸೊ ಇದೇನಾಗುತ್ತೆ? ಈ ಗ್ರೂಪ್ ಹೋಗ್ಬಿಟ್ಟು ಇಲ್ಲಿ ಆ್ಯಡ್ ಆಗುತ್ತೆ, ಕಾರ್ಬನ್ ಬಂದ್ಬಿಟ್ಟು. ನೆಕ್ಸ್ಟ್ ಏನು ನಿಮ್ಮದು? ಸೊ ನಿಮಗೆ ಕೀಟೋನ್ ಕೊಟ್ಟಿದ್ದಾರೆ. ಕೀಟೋನಲ್ಲಿ ನಿಮ್ಮದು ಹೈಡ್ರಾಕ್ಸೈಲ್ ಅಮೈನ್ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ ಇದು? ಸೊ ದಿಸ್ ವಿಲ್ ಬಿ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನಾ. ಸೊ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಆಗೋಗುತ್ತಾ? ಸೊ ಅಡಿಷನ್ ರಿಯಾಕ್ಷನ್ ಆಗಿ ಏನಾಗುತ್ತೆ? ನಿಮ್ಮದು H+ ಒಂದು ಕಡೆ ಆ್ಯಡ್ ಆಗುತ್ತೆ, ಆ್ಯಂಡ್ ನಿಮ್ಮದು OH- ಒಂದು ಕಡೆ NH ಇದು ಒಂದು ಕಡೆ ಹೋಗುತ್ತಾ. ಸೊ ಇದಾಗೋದ್ರಿಂದ ಈ ಥರ ಪಾಸಿಟಿವ್ ಡೆಲ್ಟಾ ನೆಗೆಟಿವ್. ಸೊ H+ ಒಂದು ಕಡೆ ಹೋಗುತ್ತೆ, ದಿಸ್ ಇಸ್ ಆಕ್ಸಿಜನ್ ಹತ್ರ ಹೋಗುತ್ತೆ, ಮಿಕ್ಕಿದೆಲ್ಲ ಈ ಕಡೆ ಹೋಗುತ್ತೆ. ಆ್ಯಂಡ್ H2O ಏನಾಗುತ್ತೆ? ಮತ್ತೆ ರಿಮೂವ್ ಆಗುತ್ತೆ. ಆಯಿತಾ? ನೆಕ್ಸ್ಟ್ ಏನಾಗುತ್ತೆ? ನಿಮ್ಮದು ಕ್ವಶನ್ ಕೇಳಿರೋದು ಒಂದು ಇದು ಕೊಟ್ಟಿದ್ದ ಗ್ರಿಗ್ನಾಡ್ ರಿಯೇಜೆಂಟ್ ಜೊತೆ ಕಾರ್ಬನ್ ಡೈಆಕ್ಸೈಡ್ ಹಾಕಿದಾಗ ಯಾವಾಗಲೂ ಏನಾಗುತ್ತೆ? ಎಂದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಸಿಗುತ್ತೆ. ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಹೆಂಗೆ ಸಿಕ್ತು? ಸೊ ಈ ಗ್ರಿಗ್ನಾಡ್ ರಿಯೇಜೆಂಟ್ ಇತ್ತು, CO2 ಇತ್ತಲ್ವಾ. ಸೊ ಈ ಥರ CO2 ಇತ್ತು. CO2 ಇದ್ಮೇಲೆ ಇದು ಈ ಕಡೆ ಬಂತು. ಸೊ ಇದು ನೆಗೆಟಿವ್, ಇದು ಪಾಸಿಟಿವ್. ಗ್ರಿಗ್ನಾಡ್ ರಿಯೇಜೆಂಟ್ ಏನು? ದಿಸ್ ಇಸ್ ನೆಗೆಟಿವ್, ದಿಸ್ ಇಸ್ ಪಾಸಿಟಿವ್. ಇದೇನು ಬಂತು? ನೆಗೆಟಿವ್ ಬಂದ್ಬಿಟ್ಟು ಈ ಪಾಸಿಟಿವ್ ಮೇಲೆ ಅಟ್ಯಾಕ್ ಮಾಡ್ತು, ಇದು ಪಾಸಿಟಿವ್ ಬಂದ್ಬಿಟ್ಟು ಈ ನೆಗೆಟಿವ್ ಮೇಲೆ ಅಟ್ಯಾಕ್ ಮಾಡ್ತಾ. ಸೊ ಇದೇನು ಕೊಡುತ್ತೆ ನಿಮಗೆ? ಇಲ್ಲಿ ಡಬಲ್ ಬಾಂಡ್ OMG Br, ಈ ಕಡೆ CH3. ಇದನ್ನು ಹೈಡ್ರಾಲಿಸಿಸ್ ಮಾಡಿದಾಗ ಏನು ಸಿಗುತ್ತೆ? C ಡಬಲ್ ಬಾಂಡ್ OH CH3. ಸೊ CH3 COOH ಸಿಗುತ್ತಾ? ಅದನ್ನೇ ಇಲ್ಲಿ ಬರ್ದಿರೋದು ಆನ್ಸರಲ್ಲಿ ನೋಡಿ. ಸೊ ಅಸಿಟೈಲ್ ಗ್ರೂಪ್ ಆ್ಯಡ್ ಆಗಿದೆ. ನೆಕ್ಸ್ಟಲ್ಲಿ ನಾನು H2O ನಾನು ರಿಮೂವ್ ಮಾಡಿದ್ದೀನಿ. ನೆಕ್ಸ್ಟ್ CH3 COOH ಅಸಿಟೈಲ್ ಗ್ರೂಪ್, ಅಸಿಟಿಕ್ ಆಸಿಡ್. Next, diazonium salts of aromatic amines are more stable than those of aliphatic amines. So aromatic amines ಜಾಸ್ತಿ ಸ್ಟೇಬಲ್ ಆಗಿರುತ್ತೆ ದ್ಯಾನ್ ಆಲಿಫ್ಯಾಟಿಕ್ ಅಮೈನ್ಸ್. ಏನಕ್ಕೆ ಕೇಳಿರೋದು? ಡಯಾಸೋನಿಯಂ ಸಾಲ್ಟ್ಸ್ನ ಕಂಪೇರ್ ಮಾಡಿದ್ರೆ ನಂದು ಆರೋಮ್ಯಾಟಿಕ್ ಅಮೈನ್ಸಲ್ಲಿ ಏನಾಗಿರುತ್ತೆ? ನಿಮ್ಮದು ಪಾಸಿಟಿವ್ ಚಾರ್ಜ್ ಏನಾಗುತ್ತೆ? ರೆಸೊನೆನ್ಸಲ್ಲಿ ಇನ್ವಾಲ್ವ್ ಆಗಿರುತ್ತೆ ಬೆನ್ಸಿನ್ ರಿಂಗಲ್ಲಿ. ಆ್ಯಂಡ್ ಎಲ್ಲೆಲ್ಲಿ ರೆಸೊನೆನ್ಸ್ ಇರುತ್ತೆ ಅಲ್ಲ ನಿಮ್ಗೆ ಏನಾಗಿರುತ್ತೆ? ಸ್ಟೇಬಿಲಿಟಿ ಜಾಸ್ತಿ ಆಗುತ್ತೆ ಅಂತ ಅರ್ಥ ಅಷ್ಟೇ. ಸೊ ಈ ರೆಸೊನೆನ್ಸ್ ನೋಡಿ, ಇದು ಇಲ್ಲಿಗೆ ಹೋಗುತ್ತೆ ಬಾಂಡು, ಇಲ್ಲಿ ಪಾಸಿಟಿವ್ ಬರುತ್ತೆ ಅವಾಗ. ನೆಕ್ಸ್ಟ್ ಏನಾಗುತ್ತೆ? ಈ ಬಾಂಡ್ ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ಒಂದು ಪಾಸಿಟಿವ್ ಕೊಡುತ್ತೆ. ಸೊ ಏನಾಗಿದೆ? ರೆಸೊನೆನ್ಸು
ಆಗಿರೋದ್ರಿಂದ ಡಿಲೋಕಲೈಸೇಷನ್ ಆಗ್ತಿದೆ ಎಲೆಕ್ಟ್ರಾನ್ಸ್ ಒಳಗಡೆನೆ ಆ್ಯಂಡ್ ದೇರ್ ಫೋರ್ ಇನ್ ಪಾಸಿಟಿವ್ ಚಾರ್ಜ್ ಡಿಸ್ಪರ್ಸ್ ಆಗ್ತಿದೆ ರಿಂಗ್ ಒಳಗಡೆ. ಅದರಿಂದ ಏನಾಗುತ್ತೆ, ಜಾಸ್ತಿ ಸ್ಟೇಬಲ್ ಆಗಿರುತ್ತೆ. ಅಮೈನ್ಸ್ ಆರ್ ಮೋರ್ ಬೇಸಿಕ್ ದ್ಯಾನ್ ಆಲ್ಕೋಹಾಲ್ಸ್ ಕಂಪೇರಬಲ್ ಆಫ್ ಮಾಲಿಕ್ಯುಲರ್ ಮಾಸ್. ಸೊ ಅಮೈನ್ಸು ಜಾಸ್ತಿ ಬೇಸಿಕ್ ಆಗಿದೆ ದ್ಯಾನ್ ಆಲ್ಕೋಹಾಲ್ ಅಂತ ಕೇಳಿದ್ದಾರೆ ಕ್ವಶನ್ಸು. ಸೊ ಆಲ್ಕೋಹಾಲ್ ಅಮೈನ್ಸ್ ಅಂದ್ರೇನು, RNH2. ಆಲ್ಕೋಹಾಲ್ ಅಂದ್ರೇನು, ROH. ಸೊ ಇದರಲ್ಲಿ ಏನಾಗಿದೆ, ಲೋನ್ ಪೇರ್, ಇದರಲ್ಲೂ ಲೋನ್ ಪೇರ್ ಇದ್ದಾವೆ. ಸೊ ಬೇಸಿಸಿಟಿ ಅಂದ್ರೇನು, ಈ ಲೋನ್ ಪೇರು ಡೊನೇಷನ್ ಎಷ್ಟು ಈಸಿಲಿ ಕೊಡುತ್ತೆ ಆಯಿತಾ. ಸೊ ಡೊನೇಷನ್ ಯಾರು ಈಸಿಲಿ ಕೊಡ್ತಾರೆ, ಯಾವ್ದ್ರದ್ದು ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆ ಇದೆ. ನಾನು ಇವಾಗ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ನೈಟ್ರೋಜನ್ ಕಂಪೇರ್ ಮಾಡಿದ್ರೆ ಇದು ಕಡಿಮೆ ಇರುತ್ತೆ ದ್ಯಾನ್ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಆಕ್ಸಿಜನ್. ಸೊ ಆಕ್ಸಿಜನ್ ಈ ಲೋನ್ ಪೇರ್ ಎಲೆಕ್ಟ್ರಾನ್ಸ್ನ ಇನ್ನೂ ಟೈಟ್ಲಿ ಇಟ್ಕೊಂಡಿರುತ್ತೆ, ವೆರಾಸ್ ನೈಟ್ರೋಜನ್ ಸ್ವಲ್ಪ ಲೂಸ್ಲಿ ಬಿಟ್ಟಿರುತ್ತೆ, ಈಸಿಲಿ ಡೊನೇಟ್ ಮಾಡುತ್ತೆ. ಸೊ ಈಸಿಲಿ ಡೊನೇಟ್ ಮಾಡೋದು ನೈಟ್ರೋಜನ್. ನೈಟ್ರೋಜನ್ ಈಸ್ ಲೆಸ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ಆಕ್ಸಿಜನ್, ದೇರ್ ಫೋರ್ ಎಲೆಕ್ಟ್ರಾನ್ ಪೇರ್ ಆನ್ ನೈಟ್ರೋಜನ್ ಆರ್ ಈಸಿಲಿ ಅವೈಲೇಬಲ್ ಆಗಿರೋದ್ರಿಂದ ಈಸಿಲಿ ಡೊನೇಟ್ ಆಗುತ್ತೆ ಆ್ಯಂಡ್ ಈಸಿಲಿ ಡೊನೇಟ್ ಮಾಡಿರೋದ್ರಿಂದ therefore basicity more increases. ನೆಕ್ಸ್ಟ್ ಏನು ಕೇಳಿದ್ರು, ಇಥೆನ್ ನೈಟ್ರಲಿಂದ ಇಥೆನಮೈನ್ನ ನೀವು ಮಾಡಬೇಕು. ಸೊ ಏನು ಮಾಡ್ತೀರಾ, ರಿಡಕ್ಷನ್ ಮಾಡ್ತೀರಾ ಯಾವುದೇ ಒಂದು ಮೆಟಲಲ್ಲಿ ಇಕ್ಬಿಟ್ಟು, ಅಥವಾ LiAlH4 ಇಂದ ನೀವು ರಿಡಕ್ಷನ್ ಮಾಡ್ಬೋದು, ಅಥವಾ NaBH4 ಆ್ಯಡ್ ಮಾಡ್ಬೋದು, ಅಥವಾ ನಿಕ್ಕಲಲ್ಲಿ ಪೆಲಾಡಿಯಮಲ್ಲಿ ಯಾವುದ್ರಲ್ಲಾದ್ರು ಮೆಟಲಲ್ಲಿ ಇಟ್ಕೊಂಡು ನೀವೇನು ಮಾಡ್ಬೋದು, ರಿಡಕ್ಷನ್ ಮಾಡ್ಬೋದು. ನೆಕ್ಸ್ಟ್ ಡಿಫೈನ್ ದಿ ಫಾಲೋಯಿಂಗ್ ಟರ್ಮ್ಸ್. ಸೊ ಗ್ಲೈಕೋಸೈಡಿಕ್ ಲಿಂಕೇಜ್ ಅಂದ್ರೇನು, ಆಲಿಗೋಸ್ಯಾಕರೈಡ್ಸ್ ಅಂದ್ರೇನು, ಇನ್ವರ್ಟ್ ಶುಗರ್ ಅಂದ್ರೇನು, ಪಾಲಿಪೆಪ್ಟೈಡ್ಸ್ ಅಂದ್ರೇನು. ಸೊ 2 ಟೈಮ್ ಬಂದಿದೆ, ಇಟ್ಸ್ ಓಕೆ. ಕನ್ಸಿಡರ್ ದಿಸ್ ಆಸ್ 4th ಕ್ವಶನ್. ಗ್ಲೈಕೋಸೈಡಿಕ್ ಲಿಂಕೇಜ್ ಅಂದ್ರೇನು ಫಸ್ಟ್. ಸೊ ಗ್ಲೈಕೋಸೈಡಿಕ್ ಲಿಂಕೇಜ್ ಎಲ್ಲಿ ನೋಡ್ತೀರಾ ನೀವು, 2 ಶುಗರ್ ಮಧ್ಯದಲ್ಲಿ ನೋಡ್ತೀರಾ. 2 ಶುಗರ್ ಯೂನಿಟ್ಸ್ಗಳಿದ್ರೆ, ಸೊ ಈ ಥರ ಶುಗರ್ ಯೂನಿಟ್ಸ್ಗಳಿದ್ದಾವೆ, ಸುಮ್ಮನೆ ಸಿಂಪಲಾಗಿ ಬರೆದಿದ್ದೀನಿ. ಈ ಥರ ಶುಗರ್ ಯೂನಿಟ್ಸ್ಗಳಿದ್ದಾಗ ಇಲ್ಲಿ ಮಧ್ಯದಲ್ಲಿ ಏನು ಲಿಂಕೇಜ್ ಆಗುತ್ತಲ್ವಾ, ಸೊ ಈ ಥರ ಏನು ಆಕ್ಸೈಡ್, ಈ ಥರ ಲಿಂಕೇಜು, ಸ್ಟ್ರೇಟ್ ಲಿಂಕೇಜು, ಈ ಥರ ಲಿಂಕೇಜು ಆಗುತ್ತೆ ಎಷ್ಟೊಂದರಲ್ಲಿ. ಸೊ ಇದು ಏನಾಗಿದೆ, ಇದು ಆಕ್ಸೈಡ್ ಲಿಂಕೇಜ್ ಏನಾಗ್ತಿದೆ, ದಿಸ್ ಆಕ್ಸೈಡ್ ಲಿಂಕೇಜ್ ಬಿಟ್ವೀನ್ 2 ಮೊನೋಸ್ಯಾಕರೈಡ್ ಯೂನಿಟ್ಸ್, ಅದನ್ನೇನು ಹೇಳ್ತೀರಾ ನೀವು, ಗ್ಲೈಕೋಸೈಡಿಕ್ ಬಾಂಡ್ ಅಂತ ಹೇಳ್ತೀರಾ. ಇದು ಯಾವಾಗ ಫಾರ್ಮೇಷನ್ ಆಗುತ್ತೆ, H2O ರಿಮೂವ್ ಆಗುತ್ತೆ ಆಯಿತಾ. ಏನಕ್ಕಂದರೆ ಒಂದು ಕಡೆ ನೋಡಿ HOH ಇರುತ್ತೆ, ಇನ್ನೊಂದು ಕಡೆ OH ಇದೆ ಅಂತ ಅಂದ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ಇಲ್ಲಿಂದ ಈ OH ಹೋದರೆ ಇಲ್ಲಿಂದ ಹೈಡ್ರೋಜನ್ ಹೋಗುತ್ತೆ ಆ್ಯಂಡ್ ಇದು ಬಂದ್ಬಿಟ್ಟು ಇಲ್ಲಿ ಜಾಯಿನ್ ಆಗುತ್ತೆ. ಸೊ H2O ಏನಾಯಿತು, ರಿಮೂವ್ ಆಗಿ ಫಾರ್ಮೇಷನ್ ಆಗಿರೋದು. ನೆಕ್ಸ್ಟ್ ಈಸ್ ಯೋರ್ ಇನ್ವರ್ಟ್ ಶುಗರ್. ಇನ್ವರ್ಟ್ ಶುಗರ್ ಅಂದ್ರೇನು, ಸೊ ಇನ್ವರ್ಟ್ ಫಾರ್ಮೇಷನ್ ಇರೋದು. ಡೆಕ್ಸ್ಟ್ರೋ ಇರೋದು ಲೆವೋದಲ್ಲಿ ಇರೋದಷ್ಟೇ. ಸೊ ಡೆಕ್ಸ್ಟ್ರೋ ರೊಟೇಟರ್ ಇದ್ರೆ ಶುಗರು ನಿಮಗೆ ಪ್ರಾಡಕ್ಟಲ್ಲಿ ಏನಾದರೂ ಲೆವೋ ರೊಟೇಟರ್ ಅಂದರೆ ಲೆಫ್ಟ್ ಸೈಡಿಂದ ರೊಟೇಟ್ ಮಾಡೋದು ಸಿಕ್ಕಿದ್ರೆ ದಟ್ ಈಸ್ ಯೋರ್ ಇನ್ವರ್ಟ್ ಶುಗರ್. ಹೈಡ್ರಾಲಿಸಿಸ್ ಆಫ್ ಸುಕ್ರೋಸ್ನ ಯಾವಾಗ ಹೈಡ್ರಾಲಿಸಿಸ್ ಮಾಡ್ತೀರಾ, ಸೊ ಚೇಂಜ್ ಇನ್ ಸೈನ್ ಬರುತ್ತೆ ರೊಟೇಷನಲ್ಲಿ. ಸೊಲ್ಯೂಷನ್ದು ನೀವು ರೊಟೇಷನ್ ನೋಡ್ತಾ ಇದ್ರೆ ರೊಟೇಷನ್ ಏನಾಗುತ್ತೆ, ಡೆಕ್ಸ್ಟ್ರೋಯಿಂದ ಲೆವೋ ಕಡೆಗೆ ರೊಟೇಟ್ ಆಗುತ್ತೆ ಆ ಸೊಲ್ಯೂಷನಲ್ಲಿ. ಆ ಲೈಟ್ ಪ್ಲೇನ್ ಪೋಲರೈಸ್ ಲೈಟ್ ಏನು ಹಾಕಿರ್ತೀವಿ. ಸೊ ಅದರಿಂದ ಏನಾಗುತ್ತೆ, ಇದು ಪ್ರಾಡಕ್ಟ್ ಏನಾಗಿದೆ ಹೈಡ್ರೋಲಿಸಿಸ್ ಆಫ್ ಶುಗರ್ ಆದಮೇಲೆ ದಟ್ ಪ್ರಾಡಕ್ಟ್ ಈಸ್ ಯೋರ್ ಕನ್ಸಿಸ್ಟ್ ಆಫ್ ಯೋರ್ ಇನ್ವರ್ಟ್ ಶುಗರ್ ಅಂತ ಹೇಳ್ತೀರಾ. ನೆಕ್ಸ್ಟ್ ಈಸ್ ಯೋರ್ ಪಾಲಿಪೆಪ್ಟೈಡ್. ಪಾಲಿಪೆಪ್ಟೈಡ್. ಸೊ ಪಾಲಿಪೆಪ್ಟೈಡ್ ಅಂದರೆ ಏನು, ದಿಸ್ ಇಸ್ ಯೋರ್ 4th ಕ್ವಶನ್. 3rd, ದಿಸ್ ಇಸ್ ಯೋರ್ 4th. ಸೊ ಪಾಲಿಪೆಪ್ಟೈಡ್ ಅಂದರೆ ಏನಿಲ್ಲ, ಪೆಪ್ಟೈಡ್ ಬಾಂಡ್ ಏನು ಹೇಳ್ತೀವಿ, ಅಮಿನೋ ಆಸಿಡ್ 2 ಮಧ್ಯದಿಂದ ಆಗೋದು. ಅಮಿನೋ ಆಸಿಡ್ ಅಂದ್ರೆ ಏನು, RCOOH NH2, ಸಾರಿ ಆರ್ ಅಲ್ಲ, CRCH ಈ ಥರ ಅಲ್ವಾ. ಸೊ 2 ಅಮಿನೋ ಆಸಿಡ್ ತೊಗೊತೀರಾ ಅಷ್ಟೇ, NH2 CHR ಆ್ಯಂಡ್ COOH. ಇಲ್ಲಿಂದ ಏನು ಮಾಡ್ತೀರಾ, ಸೊ ಒಂದು ಹೈಡ್ರೋಜನ ರಿಮೂವ್ ಮಾಡ್ತೀರಾ, ಇದನ್ನು ಈ ಥರ ಬರೆದು ಬಿಡೋಣ, NH. ಸೊ ಇಲ್ಲಿಂದ ಏನು ಮಾಡ್ತೀರಾ ನೀವು, ಪೆಪ್ಟೈಡ್ ಬಾಂಡ್ ಮಾಡಬೇಕಂದ್ರೆ ಅಮೈನ್ ಗ್ರೂಪಿಂದ ಹೈಡ್ರೋಜನ್ ಮಾಡ್ತೀರಾ, ಕಾರ್ಬಾಕ್ಸಿಲಿಕ್ ಗ್ರೂಪಿಂದ OH ಇಷ್ಟು ರಿಮೂವ್ ಮಾಡಿ -H2 ಮಾಡಿ ಏನು ಮಾಡ್ತೀರಾ, ಪೆಪ್ಟೈಡ್ ಬಾಂಡ್ ಮಾಡ್ತೀರಾ. ಪೆಪ್ಟೈಡ್ ಬಾಂಡ್ ಯಾವ ಥರ ನೀವು ಡಿನೋಟ್ ಮಾಡೋದು, C+O NH ಇಂದ. ಸೊ ಈ ಬಾಂಡ್ ಏನು ಹೇಳ್ತೀರಾ, ಪೆಪ್ಟೈಡ್ ಬಾಂಡ್ ಅಂತ ಹೇಳ್ತೀರಾ. ಸೊ ಯಾವಾಗ 10 ಅಮಿನೋ ಆಸಿಡ್ಸ್ಗಿಂತ ಜಾಸ್ತಿ ಜಾಯಿನ್ ಆಗ್ತಿರುತ್ತವೆ ಅವಾಗ ಏನು ಬಾಂಡ್ಸ್ ಫಾರ್ಮೇಷನ್ ಆಗಿರುತ್ತೆ, ಪೆಪ್ಟೈಡ್ ಬಾಂಡ್ಸ್, ನಂಬರ್ ಆಫ್ ಪೆಪ್ಟೈಡ್ ಬಾಂಡ್ಸ್, ಅದನ್ನೇನು ಹೇಳ್ತೀರಾ, ಪಾಲಿಪೆಪ್ಟೈಡ್ ಅಂತ ಹೇಳ್ತೀರಾ. ಆಲಿಗೋಸ್ಯಾಕರೈಡ್ಸ್ ಅಂದ್ರೇನು, ಯಾವುದು ಶುಗರ್ ಯೂನಿಟ್ಸ್ ಏನಾಗಿತ್ತು, ಗ್ಲೈಕೋಸೈಡಿಕ್ ಬಾಂಡ್ಸ್ ಏನಾಗಿತ್ತು, ಶುಗರ್ ಯೂನಿಟ್ಸ್ ಮೋರ್ ದ್ಯಾನ್ 2 to 10 ಮೊನೋಸ್ಯಾಕರೈಡ್ಸ್ ಜಾಯಿನ್ ಆದಾಗ ಏನು ಸಿಗುತ್ತಲ್ವಾ, ದಾಟ್ ಈಸ್ ಯೋರ್ ಆಲಿಗೋಸ್ಯಾಕರೈಡ್. ಅಥವಾ ನೀವು ಉಲ್ಟಾ ಬರಿಬೋದು, ಅಂದರೆ ಈ ಒಂದು ಶುಗರ್ ಯೂನಿಟ್ ತೊಗೊತೀರಾ, ಅದನ್ನು ಹೈಡ್ರಾಲಿಸಿಸ್ ಮಾಡಿದಾಗ ನನಗೆ 2 to 10 ಮೊನೋಸ್ಯಾಕರೈಡ್ ಸಿಗುತ್ತೆ.
ಅಥವಾ ನೀವೇನು ಬರಿಬೋದು, ಒಂದು ಶುಗರ್ ಯೂನಿಟ್ ವಿಚ್ ಕನ್ಸಿಸ್ಟ್ ಆಫ್ 2 to 10 ಮೋನೋಸ್ಯಾಕರೈಡ್ ಯೂನಿಟ್ಸ್ ಅಂತ ಬರಿಬೋದು. ಸೊ ಎಕ್ಸಾಂಪಲ್ ಏನು, ರ್ಯಾಫಿನೋಸ್. ನೆಕ್ಸ್ಟ್ ಲಾಸ್ಟ್ ಒನ್ ಇಸ್ ಪಾಲಿಮರ್ಸ್ ಅಲ್ಲಿ ಕ್ವೆಶನು, ವಾಟ್ ಈಸ್ ನ್ಯಾಚುರಲ್ ರಬ್ಬರ್. ನ್ಯಾಚುರಲ್ ರಬ್ಬರ್ ಅಂದರೆ ಏನು, ಫಸ್ಟ್ ಪಾರ್ಟ್ ಕ್ವೆಶನ್. ನ್ಯಾಚುರಲ್ ರಬ್ಬರ್ ಅಂದರೆ ಗೊತ್ತಿದೆ ನಿಮ್ದು, ಅದು ನ್ಯಾಚುರಲ್ ಪಾಲಿಮರ್ ಆಗಿದೆ. ಎಲ್ಲಿಂದ ಸಿಗುತ್ತೆ, ರಬ್ಬರ್ ಟ್ರೀಯಿಂದ ಸಿಗುತ್ತೆ. ಅದ್ರದ್ದು ಲ್ಯಾಟೆಕ್ಸ್ ಇಂದ ನೀವು ಫಾರ್ಮೇಷನ್ ಮಾಡ್ತೀರಾ. ನ್ಯಾಚುರಲ್ ಸೋರ್ಸ್, ಏನು ನೀವು ಎಕ್ಸ್ಟ್ರಾ ರಿಯಾಕ್ಷನ್ ಅದರಲ್ಲಿ ಮಾಡಿರಲ್ಲ. ವಾಟ್ ಈಸ್ ವಲ್ಕನೈಸೇಷನ್ ಆಫ್ ರಬ್ಬರ್. ರಬ್ಬರ್ದು ವಲ್ಕನೈಸೇಷನ್ ಅಂದ್ರೆ ಏನು. ಸೊ ವಲ್ಕನೈಸೇಷನ್ ಅಲ್ಲಿ ಏನು ಮಾಡ್ತೀವಿ ನಾವು, ಇದು ಸೆಮಿ ಆರ್ಟಿಫಿಷಿಯಲ್, ಅಂದರೆ ನಂದು ನ್ಯಾಚುರಲ್ ಸೋರ್ಸಿಂದ ಪ್ರಾಡಕ್ಟ್ ತಗೊಂಡಿರ್ತೀನಿ ನ್ಯಾಚುರಲ್ ರಬ್ಬರ್, ಅದರೊಳಗೆ ಏನು ಮಾಡ್ತೀನಿ ನಾನು, ಸಲ್ಫರ್ನ ಆ್ಯಡ್ ಮಾಡ್ತೀನಿ. ಸೊ ಸಲ್ಫರ್ನ ಆ್ಯಡ್ ಮಾಡಮೇಲೆ ಈ ಸಲ್ಫರ್ಗಳು ಏನು ಮಾಡ್ತವೆ ಅಂದರೆ, ಎರಡು ಶುಗರ್ದು ಚೈನ್ ಇರುತ್ತಲ್ವ, ಈ ಎರಡು ಶುಗರ್ ಚೈನ್ ಮಧ್ಯದಲ್ಲಿ ಸಲ್ಫರ್ದು ಕ್ರಾಸ್ ಲಿಂಕ್ ಮಾಡ್ತವೆ. ಸೊ ಈ ಸಲ್ಫರ್ ಕ್ರಾಸ್ ಲಿಂಕ್ ಏನು ಫಾರ್ಮೇಷನ್ ಆಗಿದೆ ಅಲ್ವಾ, ಈ ಕ್ರಾಸ್ ಲಿಂಕ್ ಏನಕ್ಕೆ ಕಾರಣ ಆಗಿರುತ್ತೆ, ಆ ಒಂದು ರಬ್ಬರ್ದು ಎಲಾಸ್ಟಿಸಿಟಿಗೆ ಕಾರಣ ಆಗುತ್ತೆ. ಆ ಎಲಾಸ್ಟಿಸಿಟಿನ ಏನು ಮಾಡುತ್ತೆ, ಇನ್ಕ್ರೀಸ್ ಮಾಡುತ್ತೆ, ಎಲಾಸ್ಟಿಕ್ ಮಾಡುತ್ತೆ. ಸೊ ಅದನ್ನೇ ವಲ್ಕನೈಸೇಷನ್ ಆಫ್ ರಬ್ಬರ್ ಅಂತ ಹೇಳ್ತೀವಿ. ಹೆಂಗೆ ಕ್ಯಾರಿ ಮಾಡ್ತೀವಿ, ಸಲ್ಫರ್ನ ಹಾಕ್ತೀವಿ, ಆಗ ನಂದೇನು ಶುಗರ್ ಯೂನಿಟ್ ಹೇಳ್ತೀನಿ, ರಬ್ಬರ್ ಇತ್ತು ಪಾಲಿಮರ್ ಚೈನು, ಅದರೊಳಗೆ ಏನಾಗುತ್ತಂದು ಬಂದ್ಬಿಟ್ಟು ಸಲ್ಫರ್ ಆ್ಯಡ್ ಆಗಿರುತ್ತೆ ಅಂತ ಬರೆಯೋದಷ್ಟೇ. ಸಿ ಹೆಚ್ಚಲ್ಲ. ಸೊ ಏನಾಗಿದೆ, ಸಲ್ಫರ್ ಆ್ಯಡ್ ಮಾಡಿರೋದು ಅಂತ ಬರಿತಾ ಇರ್ತೀರ ಅಷ್ಟೇ. CH3. ನೆಕ್ಸ್ಟ್ ಕ್ವೆಶನ್ ಈಸ್, ನಿಮ್ಮದು ಬೇಕಲೈಟ್ದು ಮೋನೋಮರ್ ಯೂನಿಟ್ಸ್ ಯಾವ್ಯಾವ ಆಗಿರುತ್ತೆ ಅಂತ ಕೇಳಿರೋದು. ಸೊ ಬೇಕಲೈಟ್ ಬಂದ್ಬಿಟ್ಟು 2 ಮೋನೋಮರ್ ಯೂನಿಟ್ ಆಗಿರೋದ್ರಿಂದ ಇದು ಕೋಪಾಲಿಮರಿಗೆ ಎಕ್ಸಾಂಪಲ್ ಆಗಿರುತ್ತೆ. ಕೋಪಾಲಿಮರಿಗೆ ಎಕ್ಸಾಂಪಲ್. ದೇರ್ಫೋರ್ 2 ಯೂನಿಟ್ಸ್ಗಳಿರುತ್ತೆ, ಮೋನೋ ಯೂನಿಟ್ಸ್. ದಟ್ ಈಸ್ ಫಸ್ಟ್ ಒನ್ ಇಸ್ ಫಾರ್ಮಾಲ್ಡಿಹೈಡ್, ನೆಕ್ಸ್ಟ್ ಒನ್ ಈಸ್ ಯೋರ್ ಫಿನಾಲ್. ಆಯಿತಾ, ಇವೆರಡು ಜಾಯಿನ್ ಆಗಿ ಕಂಡೆನ್ಸೇಷನ್ ಪಾಲಿಮರೈಸೇಷನ್ ಆಗಿ ನಿಮಗೆ ಬೇಕಲೈಟ್ ಸಿಗುತ್ತೆ. ಸೊ ಐ ಹೋಪ್ ನಿಮಗೆ ಎಲ್ಲ ಸೊಲ್ಯೂಷನ್ಸು ಅರ್ಥ ಆಗಿದ್ದಾವೆ ಅಂತ. ಸೊ ರಿಪೀಟೆಡ್ ಕ್ವಶನ್ಸ್ನ ಇದೇ ಥರ ಸಾಲ್ವ್ ಮಾಡ್ತಿದ್ದಾರೆ. ಕೆಲವೊಂದು ಕ್ವಶನ್ ಅಂತೂ ತುಂಬ ರಿಪೀಟೆಡ್ ಆಗಿ ಬರುತ್ತೆ. ಲೈಕ್ SN1 SN2 ರಿಯಾಕ್ಷನ್ ಆಗಿರ್ಬೋದು, ಮ್ಯಾಗ್ನೆಟಿಕ್ ಮೂಮೆಂಟ್ ಕ್ಯಾಲ್ಕುಲೇಟ್ ಮಾಡೋದು, ಅಥವಾ ಕಲರ್ಲೆಸ್ ನೋಡ್ಕೊಳೋದು, ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟು ಅಥವಾ ಪೊಟ್ಯಾಷಿಯಂ ಡೈಕ್ರೋಮೇಟು, ಇದರಲ್ಲಿ ಒಂದು ಕ್ವಶನ್ ಅಂತೂ ಪಕ್ಕ ಇರುತ್ತೆ. ಓಸ್ವಾಲ್ಡ್ ಪ್ರೋಸೆಸ್, ಹೇಬರ್ಸ್ ಪ್ರೋಸೆಸ್ಸಲ್ಲಿ ಒಂದು ಪ್ರೋಸೆಸ್ ಅಂತೂ ಪಕ್ಕ ಕೇಳ್ತಾರೆ. ಸೊ ಈ ಥರ ಕ್ವಶನ್ಸ್ನ ನೀವು ಬೇಕಾದ್ರೆ ಮರ್ಜ್ ಮಾಡಿಕೊಂಡು ಈಸಿಲಿ ಪಾಸಿಂಗ್ ಮಾರ್ಕ್ಸ್ ಅಂತೂ ಮಾಡ್ಕೊಬೋದು. ಇದ್ರ ಮೇಲೆ ಒಂದು ಸ್ಟ್ರಾಟಜಿ ವಿಡಿಯೋಸ್ನು ಕೂಡ ಮಾಡೋಣ, ಪಾಸಿಂಗ್ ಮಾರ್ಕ್ಸ್ನ ಮಾಡೋಕ್ಕೆ ಹೆಂಗೆ ಓದಬೇಕು, ಯಾವ ಥರ ಓದಬೇಕು ಅಂತ. ಸೊ ಆಲ್ ದ ಬೆಸ್ಟ್, ಪ್ರಾಕ್ಟೀಸ್ ವೆಲ್. ಥ್ಯಾಂಕ್ ಯು.